ಧ್ವನಿ ಎತ್ತಿರೋದು ದಲಿತರಿಗೋಸ್ಕರನ ಅಥವಾ ನಿಮ್ಮ ಕಮ್ಯುನಿಟಿಗೋಸ್ಕರ? ನನ್ನ ಮಾತುಗಳು ನೋವು ತರಿಸೋದು ಹೊಟ್ಟೆ ತುಂಬಿದವ್ರಿಗೆ. ನನ್ನ ಮಾತುಗಳು ನೋವು ತರಿಸೋದು ಬರೀ ದ್ವೇಷನೇ ತುಂಬಿಕೊಂಡಿರೋರಿಗೆ. ಲೆಟ್ಸ್ ಟೇಕ್ ಟುಡೇಸ್ ರೇಷಿಯೋ ದೆನ್ ಕಂಪೇರ್ ವಿತ್ ದಟ್ ಜಡ್ಜ್ಮೆಂಟ್. 18% ಪಾಪ್ಯುಲೇಷನ್ ಇದೆ ಮುಸಲ್ಮಾನರದು ಕರ್ನಾಟಕ ರಾಜ್ಯದಲ್ಲಿ. ಹಿಂದಿನ ಜನಗಣತಿಯ ಆಧಾರವಾಗಿ 18% ಇದೆ. ಈಗ ಹೊಸ ಜನಗಣತಿ ರಿಲೀಸ್ ಆದರೆ, ಸೆನ್ಸಸ್ ರಿಲೀಸ್ ಆದರೆ ಅದು 22 to 25% ಹೋಗುವಂಥ ಚಾನ್ಸಸ್ ಇದೆ. 18%ಗೆ ಎಷ್ಟು ಜನ MLAಗಳಿರಬೇಕು? ಆಯ್ತು, ನೀವು ಮನೆಗೆ 10 ಜನ ಮಕ್ಳು ಆಗ್ತಾ ಹೋದ್ರೆ ನೆಕ್ಸ್ಟ್ 25-30 ಆಗುತ್ತೆ, 30-35 ಆಗುತ್ತೆ. ಯಾಕೆ ನಿಮ್ಮ ಕಮ್ಯುನಿಟಿನೇ ರೆಪ್ರೆಸೆಂಟ್ ಮಾಡಬೇಕು? ಯಾಕೆ ದಲಿತರನ್ನ ರೆಪ್ರೆಸೆಂಟ್ ಮಾಡಬೇಕು? ವೈ ದಟ್ ಕಂಪ್ಯಾರಿಸನ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್? ಡಿಫರೆಂಟ್ ಮ್ಯಾನರ್. ಅದು ನನಗೊಂದು ಕ್ಯೂರಿಯಾಸಿಟಿ ಪಾಯಿಂಟ್ ಆಫ್ ವ್ಯೂ. ಏನು ಗುರು ಇದು? ದಲಿತರು ಅಂದರೆ ಅವರು ಹಿಂದೂಗಳಲ್ವಾ? ಹಿಂದೂಸ್ತಾನದಲ್ಲಿ ಹುಟ್ಟಿರೋರು ಎಲ್ಲರೂ ನೀವು ಹಿಂದೂಗಳಲ್ವಾ? ಯು ಆರ್ ನಾಟ್ ಎ ಹಿಂದೂ? ಜೈ ಹಿಂದ್ ಘೋಷಣೆ ಕೊಟ್ಟಿದ್ಯಾರು? ಹಿಂದೂ ಸಿತ ಹಮಾರ ಅಂತ ಬರೆದವ್ರು ಯಾರು? ಇಕ್ಬಾಲ್ ಅವರು. I call myself as a Hind. I'm proud to call. ನಾನೆಲ್ಲ ಭಾಷಣಗಳು ಮುಗಿದ್ಮೇಲೆ ನಾನು ಜೈ ಹಿಂದ್ ಅಂತ ಹೇಳ್ತೀನಿ. I'm proud. ಜೈ ಹಿಂದ್ ಅಂತ ಇಲ್ಲಿಂದ ಹೇಳ್ತೀರಾ? ನಿಮ್ಗೆ ಇಲ್ಲ. ನಿಮ್ಮ ಕಮ್ಯುನಿಟಿಗೋಸ್ಕರ ನೀವೇನೇನೋ ಮಾಡ್ತೀರಾ, ಹಿಂದೂಗಳಿಗೋಸ್ಕರ ಏನು ಮಾಡಿ? ಯಾವ ಹಿಂದೂಗಳಿಗೋಸ್ಕರ ಮಾಡಬೇಕು? ನೀವು ಹೋರಾಟ ಅಂತ ನಜ್ಮಾ ನಜೀರ್ ಚಿಕನ್ ಏರನ್ ಅಂತ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕಮ್ಯುನಿಟಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಪ್ರಕಾರ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತೀರಾ ಹಿಂದುಳಿದಿದೆ. ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಒಬ್ರು MP ಹೇಳ್ತಾರೆ ಮುಸಲ್ಮಾನರು ಅಂದ್ರೆ ಪಂಚರ್ ಹಾಕೋರು ಅಂತ. ಸೊ ಬರೀ ಪಂಚರ್ ಹಾಕೊಂಡಿರಕ್ಕೆ ಈ ಕಮ್ಯುನಿಟಿನ ಬಿಟ್ಬಿಡೋದು ಎಷ್ಟು ಸರಿ? ನ್ಯಾಯನಾ? ದಲಿತರು ತುಳಿತಕೊಳ್ಪಟ್ಟವರು ಅಂತ ಅನ್ಬೇಡಿ, ಹಿಂದೂಗಳು ಅಂತ ನಿಮ್ದೇ ಲ್ಯಾಂಗ್ವೇಜ್ ಬರ್ತೀನಿ ನಾನು. ಹಿಂದೂಗಳು ಸಾವಿರಾರು ಜನ ಮೆಜೆಸ್ಟಿಕ್ ಅಲ್ಲಿ ಭಿಕ್ಷೆ ಬೇಡ್ಕೊಂಡು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂಥ 5 ವರ್ಷ ಎಷ್ಟು ರಿಕ್ರೂಟ್ಮೆಂಟ್ ಗಳನ್ನ ಮಾಡಿದೆ? ನೀವು ಪ್ರಶ್ನೆ ಮಾಡಿದೀರಾ? ಎಷ್ಟು ಜನ ನಿಮ್ಮ ಮನೆಗಳಲ್ಲೇ ನಿರುದ್ಯೋಗಿಗಳಿದ್ದಾರೆ? ಪ್ರಶ್ನೆ ಮಾಡಿದೀರಾ? UGC ಮುಗಿಸ್ಕೊಂಡು ಅಂದ್ರೆ UG ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಮನೇಲೇ ಕೂತಿರೋರು ಎಷ್ಟು ಸಾವಿರ ಜನ ಇದ್ದಾರೆ, ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಹಿಂದೂ ಹೋರಾಟಗಾರರು ನೀವು ಇದಕ್ಕೋಸ್ಕರ ಕೆಲಸ ಮಾಡಿ. ದೊಡ್ಡ ಸ್ಕ್ಯಾಮ್ಗಳೇ ನಡೀತಾ ಇದೆ. ಎಲ್ಲಿ ದೊಡ್ಡ ಸ್ಕ್ಯಾಮ್ಗಳು ನಡೀತಾ ಇದೆ. 40% ಸ್ಕ್ಯಾಮ್ ಮಾಡಿದ್ರಲ್ಲ, 40% ನೀವು 50% ಬಂದ್ಬಿಟ್ರಲ್ಲ. ಸ್ಕ್ಯಾಮ್. ಸಿ, ನಿಮ್ಮ ಮಾತಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನೀವೊಬ್ರು ನಿಮ್ಮದೇ BJP ಅಂತೀರಿ, ನಿಮ್ಮದೇ ಹಿಂದುತ್ವ. ನಮ್ಮ ಹಿಂದುತ್ವ ಅಂತ ನೀವು ಯಾಕೆ ಹೇಳ್ಕೊಳಲ್ಲ? ನಮ್ಮದೇ ಪ್ರಧಾನಮಂತ್ರಿ ಅಂತ ನೀವು ಯಾಕೆ ಹೇಳ್ಕೊಳಲ್ಲ? ಆ ಬೇಟಿ ಬೇಡಾವ್ ಬೇಟಿ ಬಚಾವ್ ಸ್ಕೀಮಲ್ಲಿ ಎಷ್ಟು ನೀಟಾಗಿ ಆ ಸ್ಕ್ಯಾಮನ್ನ ಉಲ್ಟಾ ಹೊಡೆದ್ರು ಅಂತ ಅಂದ್ರೆ, ಎಲ್ಲ ಡಿಗ್ರಿ ಕಾಲೇಜುಗಳ ಅಡ್ಮಿಷನ್ ಫೀಸ್ಗಳನ್ನ UGCಯ ಪ್ರಕಾರ ಇನ್ಕ್ರೀಸ್ ಮಾಡಿದ್ರು. ಯಾವ ಜಾತಿ ಪ್ರಭಾವ, ಹಣದ ಪ್ರಭಾವ? ಇಬ್ಬಿಬ್ಬರು ಮಾಜಿ CMಗಳ ಮಕ್ಕಳನ್ನ, ಒಬ್ರು ಮಾಜಿ PM ನ ಮಗನನ್ನ ಸೋಲಿಗೆ ಕಾರಣ ಯಾವುದು ಅಂತ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲರ ಮನೆಗಳಿಗೆ ತಲುಪಿದಾವೆ. ಮುಸ್ಲಿಮ್ಸು ಕಾಂಗ್ರೆಸ್ಗೆನಾ ಅಥವಾ ಕಾಂಗ್ರೆಸ್ಗೆ ಮುಸ್ಲಿಮ್ಸೇ ಬ್ಯಾಕ್ ಬೋನಾ? ಒನ್ ಲ್ಯಾಂಗ್ವೇಜ್ ಒನ್ ನೇಷನ್, ಒಂದು ಭಾಷೆ ಒಂದು ದೇಶ ಅನ್ನುವಂಥ ಥಿಯರಿಯನ್ನ ಪ್ರತಿಪಾದಿಸುವಂಥ BJP ಅನ್ನುವಂಥ ಪಕ್ಷದ ಜೊತೆಗೆ ಸಖ್ಯ ಮಾಡಿದಾಗಲೇ ಇವರ ಕನ್ನಡ ಪರವಾದಂಥ ಸಿದ್ಧಾಂತ ಮುಗೀತು. ಕ್ಯಾಸ್ಟ್ಲೆಸ್ಇಸಮ್ ಆಗಬೇಕು ಅಂದ್ರೆ ತಮಿಳುನಾಡಲ್ಲಿ ಪೆರಿಯಾರ್ ಹುಟ್ಟಿದಂಗೆ ಕರ್ನಾಟಕಕ್ಕೊಬ್ರು ಪೆರಿಯಾರ್ ಹುಟ್ಟಿ ಬರಬೇಕು. ನಿಮ್ಮ ಪಕ್ಷದಲ್ಲಿ ಜಾತ್ಯತೀತತೆ ಇದೆಯಾ, ಉಳ್ಕೊಂಡಿದ್ಯಾ? ನಿಮ್ಮನ್ನ ಕೇವಲ ಒಂದು ವಸ್ತುವಾಗಿ, ನಿಮ್ಮನ್ನ ಕೇವಲ ತಮ್ಮ ಪೊಲಿಟಿಕಲ್ ಪಾರ್ಟಿಯ ಬೆಳವಣಿಗೆಗಾಗಿ, ತಮ್ಮ ಸಂಘಟನೆಗಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಮುಸಲ್ಮಾನರ ಪರವಾಗಿದ್ದಾರೆ, ಎಷ್ಟು ಲಿಂಚಿಂಗ್ಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂತ ನೋಡಿದ್ರೆ 0, ಶೂನ್ಯ. ಮುಸಲ್ಮಾನರ ಮೇಲೆ ಹಲ್ಲೆಗಳಾದಾಗ ಧ್ವನಿ ಎತ್ತಲಿಲ್ಲ. ಮುಸಲ್ಮಾನ ಹೆಣ್ಣು ಮಗಳೊಬ್ಬಳಿಗೆ ಗೋಧ್ರಾ ಹತ್ಯಾಕಾಂಡದಿಂದ ಅದೇ ಸಂದರ್ಭದಲ್ಲಿ CM ಆಗಿದ್ದಂಥ ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಿದ್ರೆ ಇವತ್ತು ದೇಶ ಈ ಹಿಂದೂ ಮುಸಲ್ಮಾನರ ಗಲಾಟೆಗಳಿಗೆ ಇಡೀ ಪ್ರಪಂಚ ನಮಗೆ ಚೀತು ಅನ್ನುವಂಥ ಒಂದು ಸಿನಾರಿಯೋ ಬಿಲ್ಡ್ ಆಗ್ತಾನೆ ಇರಲಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದರು. ಸಿದ್ದರಾಮಯ್ಯ ನನಗೆ ಕೇಳಿಸಲಿಲ್ಲ, ಆಚೆ ಕಡೆ ಇನ್ನೊಂದ್ಸಲ ಬಂದು ಕೇಳಿಸ್ಕೊಂಡು ಹೋಗ್ತೀನಿ, ರೆಕಾರ್ಡಿಂಗ್ ನೋಡಿ ನಾನು ಮುಂದಿನ ಇದನ್ನ ಕೈಗೊಳ್ತೀನಿ ಅಂತ. ನೀವು ನಿಮ್ಮ ಪ್ರಧಾನಮಂತ್ರಿ ಅವ್ರ ಹತ್ರ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ, ಅಥವಾ BJP ಅವ್ರ ಹತ್ರ ಹೇಳಿಸ್ಬಿಡಿ, ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಕೊಡಿ ಅನ್ನುವಂಥ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ. ಹಿಂದೂ ಪರ ಹೋರಾಟಗಾರರಾಗಿರ್ಬೋದು ತುಂಬ ಕೆಟ್ಟದಾಗಿ ಬರೀತಾರೆ ಕಾಮೆಂಟ್ಗಳು. ಆ್ಯಪಲ್ಲಿ ಬಿಲ್ಲಿ ಅಂತ ಅದೊಂದು ಆ್ಯಪಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಸೇಲಿಗಿಟ್ಟಿದ್ರು, ಅಥವಾ ಗರ್ಲ್ಸ್ಗಳನ್ನ ಸೇಲ್ ಮಾಡುವಂಥ ಆ್ಯಪಲ್ಲಿ ಹಾಕ್ಬಿಟ್ಟು ಸೇಲಿಗಿಟ್ಟಿದ್ರು. ನನ್ನ ಫೇಸನ್ನು ಯಾವುದೋ ಒಂದು ಫೋಟೋಗೆ ಸೆಟ್ ಮಾಡಿ ನ್ಯೂಡ್ ಆಗಿರುವಂಥ ದೇಹನ ಅದರಲ್ಲಿ ತೋರಿಸಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಇದನ್ನು ದಾಟ್ಕೊಳ್ಳೋದಿದೆಯಲ್ಲ ಒಂದು ಟೈಮು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್.
ಡಿಜಿಟಲ್ ಮಾಧ್ಯಮ ಪ್ರೌಡ್ಲಿ ಪ್ರೆಸೆಂಟ್ಸ್ ಕನ್ನಡ ಪಾಡ್ಕಾಸ್ಟ್ ಅನ್ನೋ ಒಂದು ಹೊಸ ಶೋನ ಲಾಂಚ್ ಮಾಡ್ತಾ ಇದ್ದೀವಿ. ದ್ಯಾಟ್ ಟು ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಪಾಡ್ಕಾಸ್ಟರ್ಸ್ ಅನ್ನೋ ಲಿಸ್ಟ್ನ ನೀವು ಓಪನ್ ಮಾಡಿದ್ರೆ ಇಷ್ಟು ಲಕ್ಸುರಿಯಸ್ ಆಗಿ ಯಾರೂ ಕೂಡ ಫೀಲ್ ಮಾಡ್ತಾ ಇಲ್ಲ, ದ್ಯಾಟ್ ಟು ಕ್ವಾಲಿಟಿಯಲ್ಲಿ. ಆದರೆ ಫಸ್ಟ್ ಟೈಮ್ ನಮ್ಮ ನಂದಿನಿ ಆ್ಯಂಡ್ ಟೀಮ್ ಆ್ಯಂಡ್ ನನ್ನ ಟೀಮ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ದ್ಯಾಟ್ ಟು ದಿಸ್ ಈಸ್ ಎ ಶೋ ಫಾರ್ ಕಾಮನ್ ಮ್ಯಾನ್. ಎಲ್ಲ ಸಾಮಾನ್ಯ ಜನಸಾಮಾನ್ಯ ಕನ್ನಡಿಗರನ್ನು ಕರ್ಕೊಂಡು ಬಂದು, ಕನ್ನಡತಿಯರನ್ನು ಕರ್ಕೊಂಡು ಬಂದು ಒಂದು ವಿಶೇಷವಾದಂಥ ಪ್ರಯತ್ನ ಮಾಡ್ತಿದ್ದೀವಿ. ಆ್ಯಂಡ್ ನನ್ನ ಶೋನಲ್ಲಿ ಇಲ್ಲಿ ಬರುವಂತಹ ಪ್ರತಿಯೊಬ್ಬರು ಗೆಸ್ಟು ಕೂಡ ತಮ್ಮದೇ ಆದ ವಿಶಿಷ್ಟವಾದ ರೀತಿಯಲ್ಲಿ ವಿನೂತನವಾದ ಶೈಲಿಯಲ್ಲಿ ಅಚೀವರ್ಸ್ ಆಗಿರ್ತಾರೆ. ಈ ಪಾಡ್ಕಾಸ್ಟ್ ಅನ್ನೋ ಕಾನ್ಸೆಪ್ಟ್ ಏನು ಅಂತ ಅಂದರೆ, ತಮ್ಮ ಜೀವನವನ್ನು ತಮ್ಮದೇ ಆದ ಶೈಲಿಯಲ್ಲಿ ನರೇಟ್ ಮಾಡುವಂಥದ್ದು, ಒಂದು ವಸ್ತು ಅಥವಾ ಒಂದು ಕತೆ ಅಥವಾ ಒಂದು ಜೀವನ ಚರಿತ್ರೆಯನ್ನು ಹೇಳುವಂಥದ್ದು, ವಿಚ್ ಇಸ್ ಲಾಂಗ್ ಲೆಂತ್ ಡ್ಯೂರೇಷನ್ ಅರೌಂಡ್ 1.5 hours to 2 hours. ಇದು ಒಂದು ಹೊಸ ಟ್ರೆಂಡ್ ಹುಟ್ಟಾಕಿದೆ ಸಾಮಾಜಿಕ ಜಾಲತಾಣದಲ್ಲಿ. ಅದೇ ರೀತಿ ನನ್ನ ಟೀಮ್ ರಿಸರ್ಚ್ ಮಾಡಿ ಒಂದು ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಹೌಸನ್ನು ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ರಿಸರ್ಚ್ ಮಾಡಿ ಡಿಜಿಟಲ್ ಮಾಧ್ಯಮ ಪ್ರೌಡ್ಲಿ ಪ್ರೆಸೆಂಟಿಂಗ್ ಕನ್ನಡ ಪಾಡ್ಕಾಸ್ಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ. ನಮ್ಮ ಕನ್ನಡಿಗರಿಗಾಗಿ ವಿಶೇಷವಾಗಿ ಒಂದು ರಿಚ್ ಕ್ವಾಲಿಟಿಯನ್ನು ಕೊಡಬೇಕು. ಆ್ಯಂಡ್ ಪಾಡ್ಕಾಸ್ಟ್ ನಮ್ಮ ಕರ್ನಾಟಕದಲ್ಲೂ ಕೂಡ ಟ್ರೆಂಡ್ ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಈ ರೀತಿಯಾದಂಥ ಸೆಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ನಮ್ಮ ಕನ್ನಡ ಪಾಡ್ಕಾಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಎಪಿಸೋಡ್. ಇವತ್ತು ನನ್ನ ಮೊದಲ ಎಪಿಸೋಡ್ನ ಫಸ್ಟ್ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ, ಶಿ ಈಸ್ ನನ್ ಅದರ್ ದೆನ್ ನನ್ನ ಸ್ನೇಹಿತೆ ಕೂಡ ಹೌದು, ನಿಮ್ಮೆಲ್ಲರ ಧಮನಿತರ ಧ್ವನಿ ಕೂಡ ಹೌದು. ಶಿ ಈಸ್ ನನ್ ಅದರ್ ದೆನ್ ನಜ್ಮಾ ನಜೀರ್ ಚಿಕ್ಕನೇರಳೆ. ಮೈಸೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ನಜ್ಮಾ ಇವತ್ತು ದಿಲ್ಲಿವರೆಗೂ ಹೆಸರು ಮಾಡಿದ್ದಾರೆ. ಹೇಗೆ ಗೊತ್ತಾ? ಧಮನಿತರ ಧ್ವನಿಯಾಗಿ ಸಾಕಷ್ಟು ಪ್ರೊಟೆಸ್ಟ್ಗಳಲ್ಲಿ ಕಾಣಿಸ್ಕೊಂಡು, ಆಮೇಲೆ ಅವರು ಮೈಕ್ ಹಿಡಿದು ಮಾತಾಡೋಕ್ಕೆ ಶುರು ಮಾಡಿದ್ರೇ ಎಲ್ಲರೂ ಒಂದು ರೀತಿ ಸೈಲೆಂಟ್ ಆಗಿಬಿಡ್ತಾರೆ. ಆ ರೀತಿಯಾದಂತಹ ಧ್ವನಿ ಅವರದ್ದು. ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಈ ರೀತಿಯಾದಂಥ ವರ್ಚಸ್ ಇರೋದಿಲ್ಲ, ಆದರೆ ಇವರಿಗೆ ಗಾಡ್ ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಆ ರೀತಿಯಾದಂಥ ವರ್ಚಸ್ ಇವರಲ್ಲಿ ಮುಂಚಿಂದನೇ ಬೆಳ್ಕೊಂಡು ಬಂದಿದೆ. ಆ್ಯಂಡ್ ನಾನು ನೋಡಿರೋ ಪ್ರಕಾರ 8ರಿಂದ 10 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನಜ್ಮಾನ. ಕೆರಿಯರ್ ತುಂಬಾ ಡಿಫ್ರೆಂಟ್ ಆಗಿದೆ ಅವ್ರದ್ದು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಟುಡೇ ನಜ್ಮಾ ನಜೀರ್ ಚಿಕ್ಕನೇರಳೆ ಇನ್ ಆರ್ ಪಾಡ್ಕಾಸ್ಟ್. ಹಾಯ್ ಆಕಾಶ್, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ಯಾಪ್ ನಂತರ ಅವರು ಪೊಲಿಟಿಷಿಯನ್ ಆಗಿ, ವಾ, ಮೈಂಡ್ ಬ್ಲೋಯಿಂಗ್ ಅಂಡ್ ಅಮೇಝಿಂಗ್, ಸಚ್ ಅನ್ ಅಮೇಝಿಂಗ್ ಸೋಲ್. ಕಣ್ಣೆದುರಿಗೆ ಪೊಲಿಟಿಕಲ್ ಕೆರಿಯರ್ನ ಸೃಷ್ಟಿಸ್ಕೊಂಡು ಪಕ್ಷವೇ ತನ್ನತ್ತ ಕರೆಯೋ ಹಾಗೆ ಮಾಡಿಕೊಂಡು ಐಡೆಂಟಿಟಿನ ಕ್ರಿಯೇಟ್ ಮಾಡಿದ್ರು. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಯಾಕೆಂದರೆ ಬಹಳ ಕಾನ್ವರ್ಸೇಷನ್ಗಳು ಏನಾಗುತ್ತೆ ಅಂದರೆ, ಏನೋ ಕಿಚ್ಚು ಹಚ್ಚೋ ಥರ, ಇಲ್ಲಪ್ಪ ಪಂಚ್ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ, ಹಿಜಾಬ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ, ಏನೋ ಕಾನ್ವರ್ಸೇಷನ್ ನಡೆಯುತ್ತೆ. ಈ ಪಾಡ್ಕಾಸ್ಟ್ ನೋಡ್ತಿದ್ದವ್ರಿಗೆ ಸಡನ್ನಾಗಿ ಫಸ್ಟ್ ಫೀಲೇ ಹಂಗೆ ಬಂದ್ಬಿಟ್ಟಿರುತ್ತೆ when they look at the thumbnail itself. So I don't wanted to make create about such different angles. ಯೂಶುವಲಿ ನನ್ನ ಜೊತೆ ಮಾತಾಡ್ತಾ ಇರುವಾಗ ಅಥವಾ ನಂದು ಇಂಟರ್ವ್ಯೂ ಅಂತ ಅಂದಾಗ ಅಥವಾ ನಂದೊಂದು ಟಾಕ್ ಅಂತ ಅಂದಾಗ ಅಲ್ಲೇನೋ ಒಂದು ಫೈರ್ ಇರುತ್ತೆ, ಏನೋ ಕಾಲೆಳಿತಾರೆ ಅಂತಾನೆ ನೋಡ್ತಾ ಇರ್ತಾರೆ. ಸೊ ಈ ಪಾಡ್ಕಾಸ್ಟ್ನ ನೋಡ್ತಿರೋರಿಗೆ ಇದು ಕಂಪ್ಲೀಟ್ಲಿ ನಮ್ಮಿಬ್ಬರ ಮನದಾಳದ ಮಾತುಗಳು. ನಾನು ಮುಂಚೆಯಿಂದಾನು ಹೋರಾಟಗಳಲ್ಲಿ ಇದ್ದೆ, ಬಟ್ ತೋರಿಸ್ಕೊಳ್ತಿರ್ಲಿಲ್ಲ. ನಾನು PU ದಿನಗಳಿಂದ ಹೋರಾಟದಲ್ಲಿ, ಮೂಮೆಂಟಲ್ಲಿ, ಈ ಕರ್ನಾಟಕ ರಾಜ್ಯದ ಈ ಸೌಹಾರ್ದ ಪರಂಪರೆಯ ಚಳುವಳಿಯ ಭಾಗವಾಗಿಯೇ ನಾನಿದ್ದೆ, ಆದರೆ ತೋರಿಸ್ಕೊಳ್ತಿರ್ಲಿಲ್ಲ. NRC-CAA ಯಾವಾಗ ಬಂತು, ಆಗ NRC-CAA ಸಂದರ್ಭದಲ್ಲಿ ನಾನು ಮಾತಾಡೋದು ಅನಿವಾರ್ಯ ಇತ್ತು. ನನ್ನ ಕಮ್ಯುನಿಟಿನ ಸರಿಯಾಗಿ ಗೈಡ್ ಮಾಡೋ ಅವಶ್ಯಕತೆ ಇತ್ತು. ಆ ಟೈಮಲ್ಲಿ ಓಪನ್ ಅಪ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದೆ. ಅದು ವೈರಲ್ ಆಯ್ತು ಅಷ್ಟೇ. ಹೆಂಗೆ ನಿಮ್ಮ ಜೀವನ ಶುರು ಆಗುತ್ತೆ? ಇಲ್ಲಿಯವ್ರು ನೀವು ಏನಿದು ನಜ್ಮಾ ನಜೀರ್ ಚಿಕ್ಕನೇರಳೆ? ನಜ್ಮಾ ನಾನು, ನಜೀರ್ ನಮ್ಮ ತಂದೆ ಹೆಸರು, ಚಿಕ್ಕನೇರಳೆ ನನ್ನ ಊರ ಹೆಸರು. ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆಗೆ ಸೇರಿರುವಂಥ ಒಂದು ಪುಟ್ಟ ತಾಲೂಕು. ಆ ತಾಲೂಕಿನಲ್ಲಿ ಚಿಕ್ಕನೇರಳೆ ಅನ್ನುವಂಥ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯ ಹೆಣ್ಮಗಳು. ನಮ್ಮನೆ ಆರಾಮಾಗಿ ಹೊಗೆ ಸೊಪ್ಪು ಬೆಳ್ಕೊಂಡು ಕೃಷಿ ಮಾಡಿಕೊಂಡು ಮಸ್ತ್ ನಮ್ಮ ಜೀವನ. ತಂಬಾಕು ಬೆಳಿತೀರಾ? ಎಸ್, ಜೀವನನೇ ತಂಬಾಕು. ಅದಕ್ಕೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಂಬಾಕು ವ್ಯಸನ ಮುಕ್ತ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡಿತ್ತು, ಯಾರನ್ನ ಕರೆಸೋಣ, ಯಂಗ್ಸ್ಟರ್ಗಳನ್ನ ಕರೆಸ್ಬೇಕು ಅಂತ. ಆ ಯಂಗ್ಸ್ಟರ್ಗಳನ್ನ ಕರೆಸುವಾಗ ನಜ್ಮನ್ ಕರೆಸೋಣ, ನಂಗೊಂದು ಕಾಲ್ ಬರುತ್ತೆ. ನಾನು ದಯವಿಟ್ಟು ನನ್ನ ಊರಲ್ಲಿರೋರೆಲ್ಲ ನನ್ನನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರಲ್ಲ ಹೋಗಿ ನನ್ನ ಭಾಷಣ ಮಾಡಿದ್ರೆ, ಸೊ ನಾನು ಬರಲ್ಲ ಅಂತಂದೆ. ಯಾಕಂದರೆ ನಮಗೆ ಅನ್ನ ಕೊಡ್ತಾ ಇರೋದು ಹೊಗೆ ಸೊಪ್ಪು. ನಾವೇನು ಅನ್ಕೊತೀವಿ ತಂಬಾಕು ಅಂದ ತಕ್ಷಣ ಬರೀ ಸಿಗರೇಟಿಗೆ ಯೂಸ್ ಆಗುತ್ತೆ ಅಥವಾ ವ್ಯಸನಕ್ಕೆ ಯೂಸ್ ಆಗುತ್ತೆ. ಅದನ್ನು ದಾಟಿ ಕೂಡ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ನಮ್ಮದು. ನಾವು ಬೆಳೆಯೋ ಹೊಗೆ ಸೊಪ್ಪು ವರ್ಜಿನಿಯಾ ಹೊಗೆ ಸೊಪ್ಪು.
ಈ ಪ್ರಪಂಚದಲ್ಲಿ ಇರುವಂಥ ಉತ್ಕೃಷ್ಟ ಹೊಗೆ ಸೊಪ್ಪನ್ನ ಬೆಳೆಯುವಂಥ ತಾಲೂಕುಗಳು ಅಂತ ಅಂದರೆ ಅದು ಪಿರಿಯಾಪಟ್ಟಣ, ಹುಣಸೂರು, ಸ್ಮಾಲ್ ಪಾರ್ಟ್ ಆಫ್ HD ಕೋಟೆ ಮತ್ತು ನಮ್ಮ ರಾಮನಾಥ್ಪುರ, ಅರ್ಕಲ್ಗೂಡು ಆ ಭಾಗದಲ್ಲಿ ಒಂದಷ್ಟು ನಾವು ಯೂಶುವಲಿ ಹೊಗೆ ಸೊಪ್ಪಿನ ಮೇಲೆ ಆಧಾರಿತವಾಗಿರುವಂಥ ಜೀವನ. ನಾನು ಮೆಡಿಕಲ್ ಓದಿದ್ವಿ ಅಥವಾ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದಿದ್ವಿ, ಏನೋ ಒಂಚೂರು ಹಣಕಾಸು ವ್ಯವಸ್ಥೆನಲ್ಲಿ ನಮ್ಮೂರಿನ ಜನಗಳು ತಕ್ಕಮಟ್ಟಿಗಿದ್ದಾರೆ ಅಂತ ಅಂದರೆ ಬಿಕಾಸ್ ಆಫ್ ಕಮರ್ಷಿಯಲ್ ಕ್ರಾಪ್ ನಮಗೆ ಕೈ ಹಿಡ್ತಿತ್ತು. ಹಾಗಾಗಿ ತಂಬಾಕುನ ಯಾವಾಗಲೂ ಬೈಯಕ್ಕೆ ಹೋಗಲ್ಲ, ನೆನೆಸ್ಕೊಳ್ತಿರ್ತೀನಿ. ಹಂಗಂತ ಹೋಗಿ ಜಾಸ್ತಿ ನಜ್ಮಾಗಿ ಯೂಸ್ ಆಗುತ್ತೆ ಅಥವಾ ರೈತರಿಗೆ ಯೂಸ್ ಆಗುತ್ತೆ ಅಂತ ಸ್ಮೋಕು ಮಾಡಬೇಡಿ. ವಂಡರ್ಫುಲ್. ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ನಿಮ್ಮ ತಂದೆ ಏನು ಆ್ಯಕ್ಚುಲಿ? ನಮ್ಮ ತಂದೆ ರೈತರು. ಹಾಂ, ನಾನು ಒಂದಷ್ಟು ಫೋಟೋಸ್ಗಳಲ್ಲಿ ನೋಡಿದ್ದೀನಿ, ನೀವು ಹಾಕಿದ್ರಿ ನನ್ನ ಪುಟ್ಟ ಮನೆ. ಇಲ್ಲ, ನಮ್ಮದು ಯಾವಾಗಲೂ ಪುಟ್ಟ ಮನೆನೇ, ಅದೇ ಹಳ್ಳಿನಲ್ಲಿ ಅದೇ ಚಿಕ್ಕನೇರಳಲ್ಲಿರುವಂಥ ಒಂದು ಪುಟ್ಟ ಮನೇಲೆ ನಮ್ಮ ಜೀವನ. ಸಂಸಾರ, ಕುಟುಂಬ. ಎಸ್, ನನ್ನ ತಂಗಿ, ತಮ್ಮ, ನಾನು, ಅಪ್ಪ ಅಮ್ಮ, ಅದರ ಜೊತೆಗೆ ಇಡೀ ಸಮಾಜ. ಅದೊಂಥರ ನಮ್ಮ ಮನೆ ಒಂಥರ ಯಾರು ಬೇಕಾದರೂ ಬರಬಹುದಾದ, ಯಾರು ಬೇಕಾದರೂ ಇರಬಹುದಾದ ಒಂದು ಪುಟ್ಟ ಗೂಡು. ನನ್ನ ಪೇರೆಂಟ್ಸು ಹಾಗೆ ಇದ್ದಾರೆ. ಅವರು ಹೇಳ್ಕೊಟ್ಟಂಥ ಕಲ್ಚರು, ಅವರು ಬೆಳೆದು ಬಂದ ರೀತಿ, ಯಾವತ್ತು ಜಾತಿ ಧರ್ಮ ಯಾವ ಡಿಫ್ರೆನ್ಷಿಯೇಷನ್ಸು ಇಲ್ಲದೆ ಬದುಕ್ತಂಥ 2 ಬ್ಯೂಟಿಫುಲ್ ಸೋಲ್ಗಳು ನನ್ನ ತಂದೆ ತಾಯಿ. ಅವ್ರು ಹೆಂಗೆ ಬದುಕಿದ್ರು ಹಾಗೆ ನಾವು ಬದುಕ್ತಿದ್ದೀವಿ ಅಷ್ಟೇ. ಹೆಂಗೆ ಗುಬ್ಬಚ್ಚಿ ಗೂಡಿಂದ ಆಚೆ ಬಂದಿದ್ದ? ಗುಬ್ಬಚ್ಚಿ ಗೂಡಿಂದ ಆಚೆ ಬಂದಿದ್ದು ನಾನು PU ಮಾಡಿ ಶಾರದಾ ವಿಲಾಸ್ ಕಾಲೇಜಲ್ಲಿ. ಅಲ್ಲಿ ಯೂಶ್ವಲಿ ಮುಂಚೆಯಿಂದನೂ ಸ್ಕೂಲ್ ಡೇಸಿಂದನೂ ಭಾಷಣ, ಪ್ರಬಂಧ ಬರಿ, ಕವಿತೆ ಬರಿ, ಕವನ ಬರಿ. ಸ್ಕೂಲಲ್ಲಿ SMS ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ನು ಬೆಟ್ಟತ್ಪುರದಲ್ಲಿ, ಆ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇರಬೇಕಾದ್ರೇ ಅದೆಲ್ಲವೂ ಕೂಡ ಫೀಡಡ್ ಇತ್ತು. PUCಗೆ ಬಂದಾಗ ಅದಿರುತ್ತಲ್ಲ ಕ್ಲಬ್ಸು ಎಲ್ಲ ಇತ್ತು. ಆ ಕ್ಲಬ್ಸ್ಗಳಲ್ಲಿ ನಾನೆಲ್ಲ ಬರೆದು ಕಾಂಪಿಟೇಷನಲ್ಲಿ ಪ್ರೈಸ್ ಎಲ್ಲ ತೊಗೊಂಡ್ರೆ ಪುಸ್ತಕಗಳು ವೌಚರ್ ಕೊಡೋರು. ಒಂದು ಸಪ್ನಾದ್ ಅಥವಾ ನವ ಕರ್ನಾಟಕದ ಅಥವಾ ಅಮೌಂಟ್ ಕ್ಯಾಶ್ ಪ್ರೈಸು ಪುಸ್ತಕ ತೊಗೊಳ್ಳಿ ಅಂತ ಕೊಡೋರು. ಆ ಟೈಮಲ್ಲಿ ನನಗೆ ರಾಮಸ್ವಾಮಿ ಸರ್ಕಲಿಂದ ನಾನು ಊರಿಗೆ ಬಸ್ ಹತ್ತು ಹೋಗೋದು. ಮೈಸೂರಿಂದ ಪಿರಿಯಾಪಟ್ಟಣ ಹೋಗೋದಕ್ಕೆ ರಾಮಸ್ವಾಮಿ ಸರ್ಕಲಲ್ಲಿ ಬಸ್ ಸಿಗುತ್ತೆ. ಆ ರಾಮಸ್ವಾಮಿ ಸರ್ಕಲ್ಗೆ ಹತ್ತಿರ ಇದ್ದಿದ್ದು ನವಕರ್ನಾಟಕ ಪಬ್ಲಿಕೇಶನ್ಸ್. ನೀವು ಸಪ್ನಾಗೆ ಹೋಗಬೇಕು ಅಂತಂದರೆ ಸಿಟಿಗೆ ಹೋಗಬೇಕು. ನವಕರ್ನಾಟಕ ಪಬ್ಲಿಕೇಶನ್ ಹತ್ತಿರ ಇತ್ತು. ನಾನು ಯೂಶ್ವಲಿ ಆ ನವಕರ್ನಾಟಕ ಪಬ್ಲಿಕೇಶನ್ಗೆ ಹೋಗಿ ವೌಚರ್ನೋ ಅಥವಾ 500 ರೂಪಾಯಿ ಪ್ರೈಸೋ 1000 ರೂಪಾಯಿ ಪ್ರೈಸೋ ಬಂದಿದ್ರೆ ಅದನ್ನು ಕೊಟ್ಬಿಟ್ಟು ತುಂಬ ಚೆನ್ನಾಗಿರೋ ಪುಸ್ತಕ ಕೊಡಿ ಅಂತ ಕೇಳೋದು. ಆ ಪುಸ್ತಕಗಳನ್ನ ತಗೊಂಡು ಓದ್ತಾ ಅಲ್ಲಿಂದ ನವಕರ್ನಾಟಕ ಇಟ್ಸೆಲ್ಫ್ ಇಸ್ ಅ ಮೂಮೆಂಟ್, ಚಳುವಳಿಯ ಹಿನ್ನೆಲೆಯ ಒಂದು ಪುಸ್ತಕ ಕೇಂದ್ರ. ಅಲ್ಲಿ ಓದೋದಕ್ಕೆ ಶುರು ಮಾಡಿದೆ. ಅಲ್ಲಿ ಸಣ್ಣದಾಗಿ ಅವ್ರಗಳ ಜೊತೆ ಚಳುವಳಿಯ ಭಾಗ ಆಗಕ್ಕೆ ಶುರು ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಬಂದೆ. ಫ್ರೀಡಮ್ ಪಾರ್ಕಲ್ಲಿ ಆ ರೋಡಲ್ಲಿ ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಕೂತು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆ ಪ್ರೊಟೆಸ್ಟ್ಗೆ ನಾನು ನೋಡ್ತಾ ಏನೋ ಮನಸ್ಸಿಗೊಂದು ಅವಾಗಲೇ ಎಂಟ್ರಿನಾ ಬೆಂಗಳೂರಿಗೆ? 2015-2016 ಎಸ್. ಹಂಗೆ ಮೆಡಿಕಲ್ ಮಾಡಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ದೊಡ್ಡ ಮಟ್ಟದ ಹೋರಾಟ. ಹಾಸ್ಟೆಲ್ ಕೂತು TV ನೋಡ್ತಾ ಇದ್ದೆ, ಮೈನಾರಿಟಿ ಹಾಸ್ಟೆಲ್ಲಿ. ಹರ್ಟ್ ಆಯ್ತು, ಒಂಥರ ಬೇಜಾರಾಯ್ತು. ಅಲ್ಲಿ ಮಕ್ಕಳೆಲ್ಲ ಹೇಳ್ತಿದ್ದಾವೆ ಹಾಲಿಲ್ಲ, ಅನ್ನ ಇಲ್ಲ, ಈ ಥರದ ಪರಿಸ್ಥಿತಿ. ನಾನು ಹಾಸ್ಟೆಲ್ನ ಬೆಲ್ನ ರಿಂಗ್ ಮಾಡಿದೆ, ಊಟದ ಬೆಲ್ನ. ಎಲ್ಲರೂ ಕೆಳಗಡೆ ಇಳಿದು ಬಂದರು. ನೋಡಿ, ಈ ಥರದೊಂದು ಪ್ರೊಟೆಸ್ಟ್ ನಡೀತಾ ಇದೆ. ಯಾರ್ಯಾರ ಕೈಯಲ್ಲಿ ಏನೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಮಾಡಿ, ಹಾಲು ಬಿಸ್ಕೆಟ್ ಎಲ್ಲ ತಂದು ಇಟ್ಕೊಂಡಿರ್ತೀವಲ್ಲ, ಅಷ್ಟೇ ಫ್ರೀಸು ಪ್ಯಾಡ್ಸು ಇದೆಲ್ಲ ಕೊಟ್ಟರು ಹುಡುಗಿರು. ನಾನು ಸೀನಿಯರ್ಗಳು ಒಂದು 2-3 ಜನ ಡಾಕ್ಟರ್ಸ್ನ ಕರ್ಕೊಂಡೆ. ಪ್ರೊಟೆಸ್ಟ್ ಜಾಗಕ್ಕೆ ಹೋದೆ. ಅಲ್ಲಿ ನವೀನ್ ಸೂರಿಂಜೆ ಅವರು ಪತ್ರಕರ್ತರು, ಅವರು ಏನಿದೆ ಇಷ್ಟು ಪುಟ್ಟ ಹುಡುಗಿ ನಿಂತ್ಕೊಂಡು ಜೋರಾಗಿ ಏನು ಬೇಕು ಅಂತ ಕೇಳ್ತಿದ್ದಾಳೆ. ಯಾರೋ ಹುಡುಗರನ್ನ ಹುಡುಗಿರನ್ನ ಕರ್ಕೊಂಡ್ಬಂದು ಇಲ್ಲಿ ಯಾರಿಗೂ ಹುಷಾರಿಲ್ಲ ಅವ್ರಿಗೆಲ್ಲ ಮೆಡಿಸನ್ಸು ಟ್ರೀಟ್ ಎಲ್ಲ ಮಾಡ್ತಿದ್ದಾಳೆ. ನಾವು ಒಂದು ಸ್ವಲ್ಪ ಹಣ ಕಾಂಟ್ರಿಬ್ಯೂಟ್ ಹಾಕಿ ಮೆಡಿಸನ್ಸು ಹಾಲೆಲ್ಲ ಜಾಸ್ತಿ ತೊಗೊಂಡೋಗಿದ್ವಿ, ಎಲ್ರಿಗೂ ಕೊಡ್ತಾ ಇದ್ವಲ್ಲ. ಯಾರಿದು ಅಂತ ಬಂದು ಮಾತಾಡ್ಸಿದ್ರು. ಆಗ ನನ್ನ ಜೊತೆ ಅವ್ರು ಇವಾಗಿಲ್ಲ, ರವಿ ಅಂತ, ಅವರು ನಾವೆಲ್ಲ ನಿಂತು ಆರ್ಗನೈಸ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನವೀನ್ ಸೂರಿಂಜೆ ಅವ್ರು ಬಂದು ಲೋಗೋ ಹಿಡಿದ್ರು. ಅವ್ರು ವರ್ಕ್ ಮಾಡ್ತಾ ಇದ್ದ ಚಾನಲ್ ಲೋಗೋ ಹಿಡಿದು ಮಾತಾಡ್ಸಿದ್ರು. ದಟ್ ವೆಂಟ್ ವೈರಲ್. ಮತ್ತು ನಂಗಲ್ಲಿ ಗೌರಿ ಲಂಕೇಶ್ ಅವರು, ಕಾವ್ಯ, ವಿಮ್ಲಮ್ಮ, ವರಲಕ್ಷ್ಮಿ ಅಮ್ಮ, ಈ ಚಳುವಳಿಯಲ್ಲಿರುವಂಥ ಎಲ್ಲರೂ CITU ಕಮ್ಯುನಿಸ್ಟ್ ಮೂಮೆಂಟಲ್ಲಿರೋರು ಎಲ್ಲರೂ ಕೂಡ ಅಲ್ಲಿ ಪರಿಚಯ ಆದರು. ಅದಾದಮೇಲೆ ನಂಗೆ ಅಲ್ಲಿ ಹೋಗೋದು, ಎಲ್ಲರೂ ನೋವುಗಳಿಗೆ ಸ್ಪಂದಿಸ್ತಿದ್ದಾರೆ. ಯಾರೋ ಮನೆ ಇಲ್ದವ್ರಿಗೋಸ್ಕರ ಹೋಗಿ, ಟ್ರೈಬಲ್ಸ್ಗಳಿಗೋಸ್ಕರ ಹೋಗಿ ನಮ್ಮ ಕೊಡಗಿನಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ನಮ್ಮ ಮನೆಯಿಂದ ಕೂರ್ಗ್ ಬಾರ್ಡರ್ ಶುರು ಆಗೋದು ಜಸ್ಟ್ 8 ಕಿಲೋಮೀಟರ್ಸು. ಅದು ನಮ್ಮ ಕೊಡಗು ಅನ್ನೋದು ಕೂಡ ಒಂದು ಭಾವನೆ ಇದೆ, ಅಟ್ಯಾಚ್ಮೆಂಟ್ ಇದೆ. ನಮ್ಮ ಜನರಿಗೋಸ್ಕರ ಎಲ್ಲ ಈ ಟೀಮ್ ಹೋರಾಟ ಮಾಡ್ತಾ ಇದೆಯಲ್ಲ ಅಂತ ಅವ್ರ ಜೊತೆ ಹೋಗೋಕ್ಕೆ ಶುರು ಮಾಡಿದೆ. ಸೆಮಿನಾರ್ಸ್ಗಳು, ಪ್ರೊಟೆಸ್ಟ್ಗಳು ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಒಂದು ಚಳುವಳಿ ಮತ್ತು ನನಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಹುಟ್ಕೊಳ್ತು. ಯಾಕೆ ಚಳುವಳಿ ಶುರು ಆಯಿತು ನಿಮ್ಮ ಮನಸ್ಸಲ್ಲಿ? ಮಾಧ್ಯಮ, ಈ ರೇಡಿಯೋ ಜಾಕಿ ಇವೆಲ್ಲ ಕನಸುಗಳು ಹೇಗೆ ಚಿಗುರೊಡೆದು ಅಂತ? ರೇಡಿಯೋ ಜಾಕಿಂಗ್ ನಾನು PU ಡೇಸಿಂದಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೆ. ಬೇರೆ ಬೇರೆ ರೇಡಿಯೋ ಸ್ಟೇಷನ್ಸ್ಗಳಿಗೆ ಕಮರ್ಷಿಯಲ್ಸ್ ಆ್ಯಡ್ಗಳಿಗೆ ವಾಯ್ಸ್ ಕೊಡೋದು, ಅಲಾಂಗ್ ವಿತ್ ದಟ್ ಜಿಂಗಲ್ಸ್ ಬರೆಯೋದು, ಇದನ್ನೆಲ್ಲ ನಾನು ಮುಂಚೆಯಿಂದನೂ ಮಾಡ್ತಾ ಇದ್ದೆ. PU ಇಂದ ಮಾಡ್ತಾ ಇದ್ದೆ, ಇಲ್ಲಿ ಬಂದಾಗಲೂ ಮಾಡ್ತಾನೆ ಇದ್ದೆ. ಆರ್ಜಿಂಗ್ ನಮ್ಮ ರೇಡಿಯೋ ಶುರುವಾದಾಗ ಅವ್ರಿಗೆ ಒಳ್ಳೆ ಧ್ವನಿಗಳು ಬೇಕಾಗಿತ್ತು. ಆ ಟೈಮಲ್ಲಿ ರೆಗ್ಯುಲರ್ ಆರ್ಜಿಂಗ್ ಕೂಡ ಶುರು ಮಾಡಿದೆ.
ನನಗೆ ಮುಂಚೆಯಿಂದ ಇತ್ತದು, ಮುಂಚೆಯಿಂದ ಇದ್ದ ಹವ್ಯಾಸ. ಮತ್ತು ನಾನು ಫಸ್ಟು ವಾಯ್ಸ್ ಎಲ್ಲ ಕೊಟ್ಟಿದ್ದು ಸರ್ಕಾರದ ಪ್ರಾಜೆಕ್ಟ್ಗಳಿಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗ. ಈ ಸರ್ವಶಿಕ್ಷಣ ಅಭಿಯಾನ ಈ ಥರದ್ದು ಯೋಜನೆಗಳಿಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ. ಯಾರೋ ಪ್ರೊಫೆಸರ್ ಬಂದವರು ಇದನ್ನು ರೆಕಾರ್ಡ್ ಮಾಡ್ಕೊಬೋದಾ ಅಂತ ಕೇಳಿ ಅದನ್ನು ರೇಡಿಯೋದಲ್ಲಿ ಟೆಲಿಕಾಸ್ಟ್ ಮಾಡಿಸಿದ್ರು. ನನಗೆ ಯಾವಾಗಲಿಂದ ಓಕೆ ನನ್ನ ಧ್ವನಿ ಏನೋ ಚೆನ್ನಾಗಿದೆ, ಎಲ್ಲರೂ ಯೂನಿಕ್ ಆಗಿದೆ ಅಂತ ಹೇಳ್ತಾರೆ, ಅಥವಾ ಭಾಷಣ ಮಾಡಿದ್ರು ಚೆನ್ನಾಗಿ ಕೇಳಿಸುತ್ತೆ, ಅರ್ಥ ಆಗುತ್ತೆ, ಸ್ಪಷ್ಟವಾಗಿದೆ ಅಂತ. ಫ್ರಮ್ ದೇರ್ ನನಗೆ ಆ ಜರ್ನಿ ಅಲಾಂಗ್ ವಿತ್ ದಟ್ ಇತ್ತು. ಅದಾದ್ಮೇಲೆ ನಾನು ಮೀಡಿಯಾಗಳಿಗೆ ಬೇರೆ ಬೇರೆ ಚಾನಲ್ಗಳಿಗೆ ಡಿಬೇಟ್ಸ್ಗೆಲ್ಲ ಹೋಗ್ತಾ ಇದ್ದೆ. ಈ ಗ್ರೂಪ್ ಡಿಬೇಟ್ಸ್ ಎಲ್ಲ ಇರ್ತಿತ್ತಲ್ಲ, ಅಲ್ಲೆಲ್ಲರೂ ಹೇಳೋರು ನೀನು ಯಾಕೆ ಆ್ಯಂಕರಿಂಗ್ ಟ್ರೈ ಮಾಡಬಾರ್ದು, ಪ್ರೊನೌನ್ಸಿಯೇಷನ್ಸ್ ಟ್ರೈ ಮಾಡಬಾರ್ದು ಅಂತ ನನಗೆ ಕೇಳೋರು, ಉಚ್ಚಾರಣೆಗಳು ಹೇಳ್ಕೊಡೋದೆಲ್ಲ. ಹಾಗೆ ಸ್ವರಾಜಲ್ಲಿ ಅಲ್ಲಿದ್ದಿದ್ದು ಒಂದು ಟೀಮ್ ಇತ್ತು. ಅಲ್ಲಿ ಬಂದಂಥ ಹೊಸ ಆ್ಯಂಕರ್ಗಳಿಗೆ ಸ್ಪಷ್ಟವಾದ ಉಚ್ಚಾರಣೆ ಇರಲಿಲ್ಲ, ಟಿ ವಿ ಪ್ರೆಸೆಂಟೇಷನ್ ಒಂಚೂರು ಹೇಳ್ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರು. ಮತ್ತು ಮ್ಯಾನೇಜ್ಮೆಂಟ್ ಕೂಡ ನನಗೆ ಕನೆಕ್ಟೆಡ್ ಇದ್ದಿದ್ದರಿಂದ ಆಗ ನಾನು ಕ್ಲಾಸ್ ಮುಗಿಸಿ 4 ಗಂಟೆಗೆ ಅಲ್ಲಿ ಬಂದು ಒಂದಷ್ಟು ವರ್ಕ್ ಮಾಡ್ತಾ ಇದ್ದೆ. ನಾನು ಓದುವಾಗ್ಲಿಂದಲೂ ಕೆಲಸ ಓದು ಎರಡೂ ಪ್ಯಾರಲಲ್ಲಿ ಮಾಡ್ಕೊಂಡು ಬರ್ತಿದ್ದೆ. ಬಟ್ ನಿಮ್ಮ ಮಾತುಗಳು ಎಲ್ಲೋ ಒಂದು ಕಡೆ ಒಂದಷ್ಟು ಜನರಿಗೆ ಬಹಳ ನೋವು ಮಾಡುತ್ತೆ. ಹಂಗೇನಿಲ್ಲ, ಹೌದು, ಆಗ ಅನ್ನಿಸ್ತಿದ್ರೆ ಅದು ಯಾರಿಗೆ ಅನ್ಸುತ್ತೆ ಗೊತ್ತಾ? ನನ್ನ ಮಾತುಗಳು ನೋವು ತರಿಸೋದು ಹೊಟ್ಟೆ ತುಂಬಿದವ್ರಿಗೆ, ನನ್ನ ಮಾತುಗಳು ನೋವು ತರಿಸೋದು ಬರೀ ದ್ವೇಷನೇ ತುಂಬಿಕೊಂಡಿರೋರಿಗೆ, ನನ್ನ ಮಾತುಗಳು ನೋವು ತರಿಸೋದು ನಾವು ಹುಟ್ಟಿರೋದೇ ಒಂದು ಸಮುದಾಯವನ್ನ ಅಥವಾ ಒಂದು ಕಮ್ಯುನಿಟಿಯನ್ನ, ಬಡವರನ್ನ, ದಲಿತರನ್ನ, ದಮನಿತರನ್ನ ತುಳಿಯೋದಕ್ಕೆ ಅಂತ ಯಾರು ಅನ್ಕೊಂಡಿದಾರಲ್ಲ, ಯಾರ ಮೈಂಡ್ಸೆಟ್ ಇದೆಯಲ್ಲ, ಅವ್ರಿಗೆ ಅಫ್ಕೋರ್ಸ್ ನನ್ನ ಮಾತುಗಳು ಹರ್ಟ್ ಆಗತ್ತೆ. ಹಾಗಾದ್ರೆ ನೀವು ಧ್ವನಿ ಎತ್ತಿರೋದು ದಲಿತರಿಗೋಸ್ಕರನ ಅಥವಾ ನಿಮ್ಮ ಕಮ್ಯುನಿಟಿಗೋಸ್ಕರ? ಎಸ್, ದಲಿತರಿಗೂ ಅಲ್ಪಸಂಖ್ಯಾತ ಮುಸಲ್ಮಾನರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ಧ್ವನಿ ಇರೋದೇ ದಮನಿತರ ಪರವಾಗಿ. ಇಲ್ಲ, ನನ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ ನೀವು ಧ್ವನಿ ಎತ್ತಿರೋದ ನಿಮ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡಕ್ಕೆ ಅಂತ. ಅಫ್ಕೋರ್ಸ್ ಅನ್ಕೊಂಡ್ರು ತಪ್ಪಿಲ್ಲ. ಜಸ್ಟಿಸ್ ಸಚಾರ್ ವರದಿ ಏನು ಹೇಳುತ್ತೆ? ದಲಿತರಿಗಿಂತಲೂ ಹೀನಾಯವಾದಂಥ, ನಿಕೃಷ್ಟವಾದಂಥ ಪರಿಸ್ಥಿತಿಯಲ್ಲಿ ಮುಸಲ್ಮಾನರಿದ್ದಾರೆ. ನಮ್ಮ ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ವಿಶೇಷವಾಗಿ ಶೈಕ್ಷಣಿಕ ಬೆಳವಣಿಗೆ ಮತ್ತು ರಾಜಕೀಯ ಬೆಳವಣಿಗೆ ತೀರಾ ಕಡಿಮೆ ಇದೆ. Let's take today's ratio then. Compare with that judgment for the today's yes current situation. Yes, ನೋಡಿ 18% ಪಾಪ್ಯುಲೇಷನ್ ಇದೆ ಮುಸಲ್ಮಾನರದು ಕರ್ನಾಟಕ ರಾಜ್ಯದಲ್ಲಿ. ಹಿಂದಿನ ಜನಗಣತಿಯ ಆಧಾರವಾಗಿ 18% ಇದೆ. ಈಗ ಹೊಸ ಜನಗಣತಿ ರಿಲೀಸ್ ಆದರೆ, ಸೆನ್ಸಸ್ ರಿಲೀಸ್ ಆದರೆ ಅದು 22 to 25% ಹೋಗುವಂಥ ಚಾನ್ಸಸ್ ಇದೆ. 18%ಗೆ ಎಷ್ಟು ಜನ MLAಗಳಿರಬೇಕು? ಮನೆಗೆ 10 ಜನ ಮಕ್ಳು ಆಗ್ತಾ ಹೋದ್ರೆ ನೆಕ್ಸ್ಟ್ 25-30 ಆಗುತ್ತೆ, 30-35 ಆಗುತ್ತೆ, 40 ಗ್ರೋತ್ ಆಗ್ತಾ ಹೋಗುತ್ತೆ. ನೋಡಿ, ಇದು ಕಾಮನ್ ಜನರಲ್ಲಿ ಇರುವಂತಹ ಒಂದು ಪ್ರಶ್ನೆ. ಕರಮ್ಚಂದ್ ಗಾಂಧಿ ಅವ್ರ ಜೊತೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದ್ರು? ಅಂಬೇಡ್ಕರ್ ಅವ್ರ ಜೊತೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದ್ರು? ಇವತ್ತು ನೋಡಿ, ಇವತ್ತು ನೀವು ನಮ್ಮ ಹಳ್ಳಿಗಳಿಗೆ ಬಂದ್ ನೋಡಿ, ಎಲ್ಲ ಮುಸಲ್ಮಾನರು ಮನೇಲಿ. ನನ್ನ ಮನೇಲಿ ನಾವು 3 ಜನ ಮಕ್ಕಳು, ನನ್ನ ಚಿಕ್ಕಪ್ಪನ ಮನೇಲಿ ನಾವು 2 ಜನ ಮಕ್ಕಳು, ಇನ್ನೊಬ್ರು ಚಿಕ್ಕಪ್ಪಂಗೂ 2 ಜನ ಮಕ್ಕಳು, ನಾನು ಇನ್ನೊಬ್ರು ಮಾವಂಗೂ ಒಂದೇ ಮಗು. ಸೊ ಈ ಥರ ಇದೆ ಕಮ್ಯುನಿಟಿ. ಹಿಂದೆ ಒಂದು 20 ವರ್ಷದ ಹಿಂದೆ, 25 ವರ್ಷದ ಹಿಂದೆ ತನಕನೂ ಮನೆಯಲ್ಲಿ 6-7 ಜನ ಮಕ್ಕಳಿರೋದು ಯೂಶುವಲಿ ಎಲ್ಲ ಕುಟುಂಬಗಳಲ್ಲೂ ಇರ್ತಾ ಇತ್ತು. 6 ಜನ 7 ಜನ ಮಕ್ಕಳು. ಹಾಗೆ ಮುಸ್ಲಿಂ ಕುಟುಂಬದಲ್ಲೂ ಕೂಡ 6-7 ಜನ ಮಕ್ಕಳಿದ್ರು. ನೀವು ಇವಾಗ ಸೆನ್ಸಸ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ. ಅಥವಾ ಸುಮ್ಮನೆ ಒಂದು ರಿಸರ್ಚ್ ಮಾಡಿ, 2-3 ಜನಕ್ಕಿಂತ ಯಾರೂ ಹೆಚ್ಚು ಮಾಡ್ಕೊಳ್ತಿಲ್ಲ, ಯಾರೂ ದಡ್ರಿಲ್ಲ. ಇವತ್ತು ಜೀವನ ನಡೆಸೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಥರದಲ್ಲಿ ಪಾಪ್ಯುಲೇಷನ್ ರೈಸ್ ಆಗಿರೋದಲ್ಲ. ಪಾಪ್ಯುಲೇಷನ್ನು ಮುಂಚೆಯಿಂದಲೂ, ಅಂದರೆ ದೇಶ ವಿಭಜನೆ ಆಗೋಕ್ಕಿಂತ ಮುಂಚೆಯಿಂದಲೂ ಇಲ್ಲೊಂದು ಡೆನ್ಸ್ ಆಗಿರೋ ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನ್ ಹಾಗೆ ಕಂಟಿನ್ಯೂಟಿ ಆಗ್ತಾ ಹೋಗ್ತಾ ಇದೆ. ಯಾಕೆ ನಿಮ್ಮ ಕಮ್ಯುನಿಟಿನೇ ರೆಪ್ರೆಸೆಂಟ್ ಮಾಡಬೇಕು? ಯಾಕೆ ದಲಿತರನ್ನೇ ರೆಪ್ರೆಸೆಂಟ್ ಮಾಡಬೇಕು? ವೈ ದಟ್ ಕಂಪ್ಯಾರಿಸನ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್? ಯಾಕೆ ನಿಮ್ಗೆ ಆ ಥರ? ನೋಡಿ, ನನಗೊಂದು ಕ್ಯೂರಿಯಾಸಿಟಿ ಪಾಯಿಂಟ್ ಆಫ್ ವ್ಯೂ. ಏನ್ ಗುರು ಇದು? ದಲಿತರು ಅಂದ್ರೆ ಅವರು ಹಿಂದೂಗಳಲ್ವಾ? ಹಿಂದೂಸ್ತಾನದಲ್ಲಿ ಹುಟ್ಟಿರೋರೆಲ್ಲರೂ ನೀವು ಹಿಂದೂಗಳಲ್ವಾ? ಯು ಆರ್ ನಾಟ್ ಎ ಹಿಂದೂ? ಜೈ ಹಿಂದ್ ಘೋಷಣೆ ಕೊಟ್ಟಿದ್ಯಾರು? ಹಿಂದೂ ಸಿತಾ ಹಮಾರ ಹಮಾರ ಅಂತ ಬರೆದವ್ರು ಯಾರು? ಇಕ್ಬಾಲ್ ಅವರು ಅಲ್ವಾ? ಐ ಕಾಲ್ ಮೈಸೆಲ್ಫ್ ಆಸ್ ಅ ಹಿಂದ್. ಐ ಆಮ್ ಪ್ರೌಡ್ ಟು ಕಾಲ್. ನಾನೆಲ್ಲ ಭಾಷಣಗಳು ಮುಗಿದ್ಮೇಲೆ ನಾನು ಜೈ ಹಿಂದ್ ಅಂತ ಹೇಳ್ತೀನಿ. ಐ ಆಮ್ ಪ್ರೌಡ್. ಜೈ ಹಿಂದ್ ಅಂತ ಇಲ್ಲಿಂದ ಹೇಳ್ತೀರಾ? ನಿಮ್ಗೆ ಇಲ್ಲಿ ಇಲ್ಲ, ಇಲ್ಲಿಂದಾನೇ ಹೇಳೋದು, ನಾನು ಎದೆಯಿಂದಾನೇ ಹೇಳೋದು. ನಾನು ಮಾಡೋ ಪ್ರತಿ ಮಾತು ಕೂಡ ಇಲ್ಲಿಂದ ಬರ್ತಿರಲ್ಲ, ಇಲ್ಲಿಂದಾನೇ ಬರೋದು. ಅದಕ್ಕೆ ನನಗೆ ಎಲ್ಲರೂ ನೋವುಗಳನ್ನ ಆಯ್ತು. ನಿಮ್ ಕಮ್ಯುನಿಟಿಗೋಸ್ಕರ ನೀವೇನೇನೋ ಮಾಡ್ತಿದ್ದೀರಾ, ಹಿಂದೂಗಳಿಗೋಸ್ಕರ ಏನ್ ಮಾಡಿದ್ದೀರಾ? ಹಿಂದೂಗಳಿಗೋಸ್ಕರ ಮಾಡ್ಬೇಕು. ಈ ಹಿಂದೂಸ್ತಾನದ ಪ್ರಜೆಗಳಿಗೋಸ್ಕರ ಎಲ್ಲರನ್ನು ಸೇರಿಸಿ ಬರೀ ದಲಿತರು ಅನ್ಬೇಡಿ, ಬರೀ ನಿಮ್ ಕಮ್ಯುನಿಟಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಈ 5/5 PSI ಲಿಸ್ಟ್ ರಿಲೀಸ್ ಆಯ್ತು. ಅದರಿಂದ ಈ
ಸೆಲೆಕ್ಟ್ ಆಗಿದಾರಲ್ಲ ಹುಡುಗರು, ಅವ್ರನ್ನ ಯಾರನ್ನಾದ್ರೂ ಕೇಳ್ತಾರೆ ಹಾರ್ಡ್ಲಿ ಒಬ್ಬನೋ ಇಬ್ಬರೋ ಮುಸ್ಲಿಮ್ಸ್ ಇರ್ಬೋದಷ್ಟೇ. ಅವ್ರಿಗೋಸ್ಕರ ಹೋರಾಟ ಮಾಡಿದೆ. ಅದು ಯಾರ ಪರವಾದ ಹೋರಾಟ? ಬರೀ ಅಲ್ಲಿ ಮುಸಲ್ಮಾನರಿದ್ದಾರೆ ಅಂತ ಹೋರಾಟ ರಾಜಕೀಯದ ಆಯ್ತಾ? ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ನೀವು ಹೋರಾಟ ನೋ ಮಾಡ್ತೀರಾ? ನೋ ನೋ Political career build ಆಗ್ಬೇಕಲ್ಲ. ಅಲ್ಲ. ಈಗ ನಮ್ಮಲ್ಲಿ ರೈತರು, ಹಾಗಾದ್ರೆ ನೀವ್ ಎಲ್ರಿಗೂ ಹೇಳ್ಬೋದು, ಮತ್ ಯಾರು ನಿಸ್ವಾರ್ಥಿಗಳ ಕೆಲ್ಸಾನೇ ಮಾಡ್ತಿಲ್ಲ. ನನಗೆ 545 ಜನರಲ್ಲಿ ವೋಟ್ ಹಾಕೋರು ಒಬ್ರು ಇಲ್ಲ, ನಮ್ಮ ತಾಲೂಕವ್ರು ಒಬ್ರು ಇಲ್ಲ, ಅಥವಾ ನಾನು ಪ್ರೆಸೆಂಟ್ ಮಾಡುವಂತ ಕಾನ್ಸ್ಟಿಟ್ಯೂನ್ಸಿ ಅಥವಾ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅಲ್ಲಿ ಅವ್ರು ಒಬ್ರು ಇಲ್ಲ. Now you have become a state leader. ಲೀಡರ್ ಅಂದಾಗ ಆ ಲೀಡರ್ನ ಗುಣವೇ ಏನಾಗಿರ್ಬೇಕು? ಕೆಲಸ ಮಾಡೋದಾಗಿರ್ಬೇಕು. ಸೊ ನಾ ಲೀಡರ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವೇ ಮೀಡಿಯಾಗಳಲ್ಲಿ So then what's your leadership qualities? ಕಾಮೆಂಟ್ ಮಾಡ್ತೀರಾ? What's your leadership qualities ಹಾಗಾದ್ರೆ? ಇರೋದು. ನೋ ಸಾಧ್ಯನೇ ಇಲ್ಲ. ನೀವು ಹೋರಾಟ ನೋಡಿ, ಅಂತ ನಜ್ಮಾ ಒಂದ್ ನಜೀರ್ ನಿಮಿಷ. ಚಿಕನ್ ಏರಿಯಾ ಅಂತ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಆಕಾಶ್ ಒಂದೇ ನಿಮಿಷ. ಯಾಕೆ ಹೋರಾಟ ಮಾಡ್ತಾ ಇದ್ದೀನಿ? ಹೊಟ್ಟೆ ತುಂಬದವ್ರಿಗೋಸ್ಕರ ಹೋರಾಟ ಮಾಡಿ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ, ಅವ್ರು ಆರಾಮಾಗಿದ್ದಾರೆ, ಆರಾಮಾಗಿರ್ಲಿ ಅವರು. ನಮ್ಮ ಜನಗಳು ಇವತ್ತಿಗೂ 60% ಹೆಣ್ಮಕ್ಳು ಮಾಲ್ ನ್ಯೂಟ್ರಿಷನ್ ಇಂದ ಬಳಲ್ತಾ ಇದ್ದಾರೆ. ಆಯ್ತಾ? ಅವ್ರ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ನೆಲದ ಹೆಣ್ಣು ಮಕ್ಕಳು ಯಾವುದೇ ಕಮ್ಯುನಿಟಿ, ಅಕ್ರಾಸ್ ದ ಕಮ್ಯುನಿಟಿ, ಮುಸ್ಲಿಂ Malnutrition ಪರವಾಗಿ- ಆಗಿರ್ಲಿ, ಒಂದ್ ನಿಮಿಷ, ಮುಸ್ಲಿಂ ಆಗಿರ್ಲಿ, ದಲಿತ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಹೆಣ್ಮಕ್ಳು ಸೇಫ್ಟಿ ಇಶ್ಯೂಸ್ಗಳು ಬಂದಾಗ ಮೊದಲು ವಾಯ್ಸ್ ರೈಸ್ ಆಗೋದು ನಜ್ಮಾ ನಸೀರ್ದು. ನಾನು ಬರೀ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಹತ್ಯೆಗಳಾದಾಗ ಅಥವಾ ಬರೀ ಮುಸ್ಲಿಂ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾದಾಗ, ಬರೀ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ಮಾತಾಡ್ತಿದ್ದೀನ? ಇಲ್ಲ, ಎಲ್ಲ ಹೆಣ್ಮಕ್ಳು ಪರವಾಗೂ ನಾನು ಮಾತಾಡ್ತಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಜಸ್ಟ್ ಕಮ್ ಟು ಮೈ ವಿಲೇಜ್, ನನ್ನ ಊರಿಗೆ ನೀವು ಬನ್ನಿ, ಬಂದು ಕೇಳಿ ನೋಡಿ. ನಮ್ಮೂರಲ್ಲಿ ಹಾರ್ಡ್ಲಿ ಒಂದು 200 ಜನ ಮುಸಲ್ಮಾನರು ಇರ್ಬೋದು, ಇನ್ನು ಉಳಿದಾಗಿರೋದೆಲ್ಲ ಬೇರೆ ಬೇರೆ ಕಮ್ಯುನಿಟೀಸ್, ಒಕ್ಕಲಿಗರಿದ್ದಾರೆ, ನಾಮದಾರಿಗಳಿದ್ದಾರೆ, ದಲಿತರಿದ್ದಾರೆ, ಎಸ್ ನಾಯಕರಿದ್ದಾರೆ. ನಾನು ಎಲ್ರಿಗೋಸ್ಕರ ಕೆಲಸ ಮಾಡ್ತೀನಿ. ನೀವು ನಮ್ಮ ಮನೆಗೆ ಒಂದ್ಸತಿ ಬಂದರೆ, ನಾನು ಊರಿಗೆ ಹೋಗಿದ್ದಾಗ ಎಷ್ಟು ಬೇರೆ ಬೇರೆ ಜನಾಂಗಗಳ ಜನರು ನನ್ನ ಜೊತೆಗೆ ಇರ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪೋಸ್ಟ್ಗಳು ಅಥವಾ ನೀವು ಪ್ರಿಜುಡೈಸ್ ಆಗಿರೋ ಮೈಂಡ್ಸೆಟ್ ಅಲ್ಲಿ ನೋಡ್ತಾ ಹೋದ್ರೆ ನಜ್ಮಾ ನಿಮ್ಗೆ ಹಂಗೆ ಕಾಣಿಸ್ತಾಳೆ. ಕಮ್ ಟು ಮೈ ವಿಲೇಜ್ ಅಂಡ್ ಟೆಲ್ ದ ಪೀಪಲ್. ನೀವು ಅಲ್ಲಿ ಬಂದ್ಬಿಟ್ಟು ಜನರಿಗೆ ಹೇಳಿ ನಜ್ಮಾ ಹಿಂದೂ ವಿರೋಧಿ ಅನ್ನಿ. ಇವಾಗ ಹುಚ್ಚಿಡ್ದೈತೇನಯ್ಯ ನಿನ್ಗೆ ಅಂತಾರೆ. ಮಾಲ್ ನ್ಯೂಟ್ರಿಷನ್ ಯಾಕೆ ಅಂತ ಅಂದ್ರೆ, ನಮ್ಮೂರಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಆಚರಣೆ ಮಾಡ್ತಾರೆ. ನಾವು ಎದುರಿಗೆ ನಿಂತು ಎಷ್ಟು ಹೂ ಬೇಕು ಅಷ್ಟು ಹೂ ಕೊಡಿಸಿ, ಅಲ್ಲಿ ಜನ ಬರ್ತಾರಲ್ಲ ಅವ್ರಗಳಿಗೆ ಪಾನಕ ಕೊಡೋದಾಗಿರ್ಲಿ, ಮಜ್ಜಿಗೆ ಕೊಡೋದಾಗಿರ್ಲಿ, ಪ್ರಸಾದ ಕೊಡೋದಾಗಿರ್ಲಿ, ಈ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಿರ್ತೀವಿ. ನಮ್ಮೂರಿಗೆ ಯಾವ್ದಾದ್ರು ದೇವಸ್ಥಾನ ಅಂತ ಅಂದ್ರೆ ಅದಕ್ಕೆ ದೇಣಿಗೆ ಕೊಡೋದಾಗ್ಲಿ, ಅಥವಾ ಅದ್ರ ಆಚೆಗೆ ನಮ್ಮಲ್ಲಿ ತುಂಬಾ ಜನ ಮಕ್ಕಳು ಹಾಸ್ಟೆಲ್ಗಳಿಗೆ ಸೇರ್ಬೇಕಾದ್ರೆ ಅಥವಾ ಕಾಲೇಜ್ ಅಡ್ಮಿಷನ್ಸ್ ಇದ್ರೆ ಅವ್ರಿಗೆ ಫಸ್ಟ್ ನೆನಪಾಗೋದು ನಜ್ಮಕ್ಕಂಗೆ ಕಾಲ್ ಮಾಡೋಣ ಅಂತ. ಐ ಆಮ್ ಡೂಯಿಂಗ್ ಮೈ ಜಾಬ್. ಬಟ್ ಸಪ್ರೆಸ್ಡ್ ಕಮ್ಯುನಿಟಿಗಳ ಪರವಾಗಿ ನಿಲ್ಲೋದು ನನ್ನ ಫಸ್ಟ್ ಪ್ರಿಯಾರಿಟಿ. ದಲಿತರಾಗಿರ್ಲಿ, ದಮನಿತರಾಗಿರ್ಲಿ, ತುಳಿತಕ್ಕೊಳಪಟ್ಟ ಅಲ್ಪಸಂಖ್ಯಾತರಾಗಿರ್ಲಿ, ಯಾರೇ ಆಗಿರ್ಲಿ, ಅವ್ರ ಪರವಾಗಿ ನಿಲ್ಲೋದು ನನ್ನ ಜವಾಬ್ದಾರಿ. ನೀವೆಲ್ಲರೂ ಹೇಳ್ತೀರಾ, ಜಜ್ಮೆಂಟಲ್ ಆಗ್ಬಿಡ್ತೀರಾ, ಮುಸಲ್ಮಾನರ ಪರವಾಗಿ ಕೆಲಸ ಮಾಡಬೇಕಿತ್ತು ನೀವು ಅಂತ. ದಲಿತ ಕಮ್ಯುನಿಟಿ ಕೆಲಸ ಮಾಡೋದಕ್ಕೆ ತುಂಬ ಜನ ದಲಿತ ಲೀಡರ್ಸ್ ಇದ್ದಾರೆ. ಬಟ್ ಸ್ಟಿಲ್ ನಾವು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಆದರೆ ಮುಸಲ್ಮಾನ ಸಮುದಾಯಕ್ಕೆ, ಮುಸಲ್ಮಾನ ಸಮುದಾಯದ ನೋವುಗಳ ಬಗ್ಗೆ, ಮುಸಲ್ಮಾನ ಸಮುದಾಯದ ಏಳಿಗೆಗಳ ಬಗ್ಗೆ, ಮುಸಲ್ಮಾನ ಸಮುದಾಯ ಏನು ಚೇಂಜಸ್ನ ತಂದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇರುವಂಥ ಕೆಲವು ಧ್ವನಿಗಳಲ್ಲಿ ನಾನು ಒಬ್ಳು, ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದು ನನ್ನ ಇಚ್ಛೆ. ಅಗೇನ್ ಇಟ್ ವಿಲ್ ಕಮ್ ಲೈಕ್ ನನ್ನ ಮನೆ ದೋಸೆನೇ ತೂತು, ನನ್ನ ಮನೇಲೆ ಇಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ನನ್ನ ಮನೆ ಪ್ರಾಬ್ಲಮ್ಗಳನ್ನ ಫಸ್ಟು ಬಗೆಹರಿಸಿ, ಅಂದರೆ ನನ್ನ ಕಮ್ಯುನಿಟಿಯ ಪ್ರಾಬ್ಲಮ್ಸ್ಗಳನ್ನ ಫಸ್ಟ್ ಬಗೆಹರಿಸೋದು ನನ್ನ ಮೊದಲ ಕರ್ತವ್ಯ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ನನ್ನ ಮನೇಲೇ ಜನ ಹಸ್ಕೊಂಡಿದ್ದಾರೆ, ನನ್ನ ಮನೆಯಲ್ಲೇ ಜನ ಉದ್ಯೋಗ ಇಲ್ಲದೆ, ಶಿಕ್ಷಣ ಇಲ್ಲದೆ ಒದ್ದಾಡ್ತಿದ್ದಾರೆ. ಆ ಟೈಮಲ್ಲಿ ನನ್ನ ಮನೆಯವರ ಪರವಾಗಿ, ಈ ಸಪ್ರೆಸ್ಡ್ ಕಮ್ಯುನಿಟಿಯ ಪರವಾಗಿ ಮಾತಾಡೋದು ನನ್ನ ಕರ್ತವ್ಯ. ನೀವು ಯಾವಾಗ ಹೇಳ್ಬೋದಿತ್ತು ಗೊತ್ತಾ ನನಗೆ, ನೀವು ನಿಮ್ಮ ಕಮ್ಯುನಿಟಿಗೆ ಕೆಲಸ ಮಾಡ್ತಿರೋದು ತಪ್ಪ್ರಿ, ನಿಮ್ಮ ಕಮ್ಯುನಿಟಿಗೋಸ್ಕರನೇ ನೀವು ಕೆಲಸ ಮಾಡ್ತಿರೋದು ತಪ್ಪ್ರಿ ಅಂತ ನೀವು ಯಾವಾಗ ಹೇಳಬೇಕಿತ್ತು ಅಂದರೆ, ನನ್ನ ಕಮ್ಯುನಿಟಿ ಹೈ ಕ್ಲಾಸ್ ಕಮ್ಯುನಿಟಿ ಆಗಿ, ನನ್ನ ಕಮ್ಯುನಿಟಿಯಲ್ಲಿ ಒಂದು 60%ಗಿಂತ ಹೆಚ್ಚು ಜನ ಶಿಕ್ಷಿತರಿದ್ದು, ಒಂದು 60-70% ಪೊಲಿಟಿಕಲಿ ಎಲ್ಲನೂ ಸರಿಯಾಗಿದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಥರದಲ್ಲೂ ಮುಸ್ಲಿಂ ಕಮ್ಯುನಿಟಿ ವೆಲ್ ಸೆಟಲ್ಡ್, ಮುಂದುವರಿದ ಸಮುದಾಯ ಆಗಿರ್ತಿದ್ರೆ ನೀವು ಈ ಮಾತು ಹೇಳೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತು. ಬಟ್ ನನ್ನ ಕಮ್ಯುನಿಟಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಪ್ರಕಾರ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತೀರಾ ಹಿಂದುಳಿದಿದೆ. ಯಾವ ಲೆವೆಲ್ಗೆ ಹಿಂದುಳಿದಿದೆ ಅಂತ ಅಂದರೆ, ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಒಬ್ಬರು MP ಹೇಳ್ತಾರೆ ಮುಸಲ್ಮಾನರು ಅಂದರೆ ಪಂಚರ್ ಹಾಕೋರು ಅಂತ. ಸೊ ಬರೀ ಪಂಚರ್ ಹಾಕ್ಕೊಂಡಿರೋಕೆ ಈ ಕಮ್ಯುನಿಟಿನ ಬಿಟ್ಬಿಡೋದು ಎಷ್ಟು ಸರಿ? ನ್ಯಾಯನಾ? ಹೇಳ್ತಿದ್ರಿ ನೀವು ಮಾಲ್ ನ್ಯೂಟ್ರಿಷನ್, ಇನ್ನೊಂದು ಹೋರಾಟ, ಮತ್ತೊಂದು ಹೋರಾಟ, ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರಿ ಗೊತ್ತಾ? ನೀವು ಅದೇ ಪಕ್ಷದಲ್ಲಿದ್ದೀರಿ. ನಿಮ್ಮ ಪಕ್ಷವೇ ರಾಜ್ಯ ಸರ್ಕಾರ, ಇಂದಿನ ಸರ್ಕಾರ, ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ದಲಿತರ ಪರ ಸರ್ಕಾರ ನಡೆಸ್ತಾ ಇದ್ದಾರೆ. ಓಕೆನಾ? ಅಂಥವ್ರ ವಿರುದ್ಧ ನಿಮ್ಮ ಹೋರಾಟ. ಅಂಥ
ಅಂತವ್ರ ವಿರುದ್ಧ ಅಲ್ಲ. ಮಾಲ್ ನ್ಯೂಟ್ರಿಷನ್ ತೊಲಗಬೇಕು, ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ನಾವು ಗೃಹಲಕ್ಷ್ಮಿಗೆ 2,000 ರೂಪಾಯಿ ದುಡ್ಡು ಕೊಡ್ತಿರೋದು ನಮ್ಮ ಸರ್ಕಾರ. ಹೆಣ್ಮಕ್ಳು ಮತ್ತೆ ಅದೇ ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡ್ತಿದ್ದೀರಾ? ಸರ್ಕಾರದ ವಿರುದ್ಧದ ಹೋರಾಟ ಅಂತ ಅಲ್ಲ, ಇದು ಜನರ ಪರವಾದ ಹೋರಾಟ. ನಮ್ ಸರ್ಕಾರ ತಪ್ಪು ಮಾಡಿದ್ರು ಮುಲಾಜಿಲ್ದೆ ಮಾತಾಡೋ ಧೈರ್ಯ, ಮಾತಾಡೋ ಇಚ್ಛೆ, ಮಾತಾಡುವಂಥ ಕಿಚ್ಚು ಎಲ್ಲಾನು ನಜ್ಮಾ ಉಳಿಸ್ಕೊಂಡಿದ್ದಾಳೆ. ನೋ ಡೌಟ್ ಇನ್ ದಾಟ್. ನಮ್ ಸರ್ಕಾರ ತಪ್ಪು ಮಾಡಿದ್ರು ಪ್ರಶ್ನೆ ಮಾಡೋದೇನೆ. ನೀವ್ ಯಾರನ್ನ ಪ್ರಶ್ನೆ ಮಾಡಲ್ಲ ಹಾಗಿದ್ರೆ? ತಪ್ಪು ಮಾಡೋರು ಎಲ್ರನ್ನೂ ಪ್ರಶ್ನೆ ಮಾಡೋದೇನೆ. ನಿಮ್ಮನ್ನು ಪ್ರಶ್ನೆ ಎಸ್ ಮಾಡ್ಕೊಳ್ತೀರಾ? ಆಫ್ ಕೋರ್ಸ್. ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂದಾಗ ಮೊದ್ಲು ನನ್ ಮಾಡೋ ಕೆಲ್ಸನೇ ನನ್ ಪ್ರಶ್ನೆ. ತಪ್ಪು ಮಾಡಿಲ್ವಾ ನಜ್ಮಾ ಹಾಗಾದ್ರೆ? ಯಾವ ಮನುಷ್ಯ ತಪ್ಪು ಮಾಡಲ್ರಿ? ಎಲ್ಲ ಮನುಷ್ಯರು ತಪ್ಪು ಮಾಡೋದೇನೆ. ಎಲ್ಲ ಮನುಷ್ಯರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನ ದಾಟ್ಕೊಂಡು ನಡೆಯೋದಿದೆಯಲ್ಲ, ದಟ್ಸ್ ಲೈಫ್ ಅಂತ ನಾನು ನಂಬಿದ್ದೀನಿ. ಸೊ ಪೊಲಿಟಿಕ್ಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ? ಯಾಕೆಂದ್ರೆ ಪೊಲಿಟಿಕ್ಸು ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ನೀವು ತುಂಬ ರಿಯಾಕ್ಟ್ ಮಾಡ್ತಿರ್ತೀರ. ಓವರ್ ರಿಯಾಕ್ಟಿಂಗ್ ಅನ್ಸುತ್ತೆ ಕೆಲವೊಬ್ರಿಗೆ ನೋಡೋರಿಗೆ. ಆ್ಯಂಡ್ ನಿಮ್ಮ ಹೇಳಿಕೆಗಳು ಹೇಗಿರ್ತವೆ ಅಂತಂದರೆ, ಸಾಕಷ್ಟು ಹಿಂದೂ ಪರ ಹೋರಾಟಗಾರರು ಅಂತ ಏನು ಕರ್ಸ್ಕೊಳ್ತಾರೆ ಇವತ್ತು, ಸೊ ಕಾಲ್ಡ್, ಐ ಡೋಂಟ್ ಸೇ ದಟ್ ದೇ ಆರ್ ದ ಹಿಂದೂ ಅವ್ರ ಮುಸಲ್ಮಾನ್ ಈ ಥರ ಕೆಟಗರಿ ಮಾಡಿ ನಾನು ಅವ್ರನ್ನ ಪ್ರಚೋದನೆ ಪಡಿಸೋದಕ್ಕೆ ಈ ಮಾತು ಹೇಳ್ತಾ ಇಲ್ಲ. ದೇ ಆರ್ ಸೋ ಕಾಲ್ಡ್ ಹಿಂದೂ ಪ್ರೊಟೆಸ್ಟೆಂಟ್ಸ್ ಅಥವಾ ಸೋ ಕಾಲ್ಡ್ ಮುಸ್ಲಿಮ್ಸ್ ಆಕ್ಟಿವಿಸ್ಟ್, ಯಾರೇ ಆಗಿರ್ಬೋದು. ನಿಮ್ಮ ಒಂದು ಏನಿದೆ ರೈಟಿಂಗ್ಸ್ಗಳು, ನಿಮ್ಮ ಮಾತಾಡುವ ಭಾಷಣ ಎಲ್ಲವೂ ಕೂಡ ಎಲ್ರೂ ಕಿಚ್ಚುತ್ತಲ್ಲ, ಯಾಕೆ ಆ ರೀತಿ ಮಾತುಗಳು ನಿಮ್ಮ ಹತ್ರ? ಅಂದರೆ ನಾನು ಒಂದೇನ್ ಗೊತ್ತಾ, ಈಗ ಅವರಲ್ಲಿರೋ ಸಮಸ್ಯೆಗಳ ಬಗ್ಗೆ ಅಥವಾ ಅವ್ರ ತಪ್ಪುಗಳನ್ನ ತೋರಿಸ್ಬಿಟ್ರೆ ಎಲ್ರಿಗೂ ಕೋಪ ಬೇಗ ಬಂದ್ಬಿಡುತ್ತೆ. ಆಯ್ತಪ್ಪ, ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ನೀವು ಮಾಡಿ. ಅಫ್ಕೋರ್ಸ್ ಭಾರತದ ಸಂವಿಧಾನದಲ್ಲಿ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೀವು ಹೋರಾಟ ಮಾಡೋರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ? ಜನರ ಬದುಕುಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀರಾ? ಸಾಯ್ತಿದ್ದಾರೆ. ಮೆಜೆಸ್ಟಿಕಲ್ ಹೋಗಿ ಎಷ್ಟು ಸಾವಿರಾರು ಜನ, ಯು ಕಾಲ್ ಇಟ್ ಅಸ್ ಹಿಂದೂ. ನೀವು ಆವಾಗಲೇ ಅಂದ್ರೆ ದಲಿತರು, ತುಳಿತಕೊಳ್ಪಟ್ಟವರು ಅಂತ ಅನ್ಬೇಡಿ, ಹಿಂದೂಗಳು ಅನ್ನಿ ಅಂತ ನಿಮ್ಮದೇ ಲ್ಯಾಂಗ್ವೇಜಿಗೆ ಬರ್ತೀನಿ ನಾನು. ಹಿಂದೂಗಳು ಸಾವಿರಾರು ಜನ ಮೆಜೆಸ್ಟಿಕ್ಕಲ್ಲಿ ಭಿಕ್ಷೆ ಬೇಡ್ಕೊಂಡು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ಅವ್ರುಗಳಿಗೋಸ್ಕರ ಹೋರಾಟ ಮಾಡಿ, ಅವ್ರುಗಳ ಬದುಕನ್ನ ಸರಿಯಾಗಿ ರೂಪಿಸಿ. ನಿರುದ್ಯೋಗ ಸಮಸ್ಯೆ ಆಯ್ತಾ, ಸೆಂಟ್ರಲ್ ಗೌರ್ಮೆಂಟ್ ಬಂದ ನಂತರ, ಇದೇ ಬಿಜೆಪಿ, ನಿಮ್ದೇ ಬಿಜೆಪಿ ಪಕ್ಷ ಬಂದ ನಂತರ ನನ್ನ ಪ್ರಶ್ನೆ ಇದೆ, ಎಷ್ಟು ಜನ ಕೇಳಿಸ್ಕೊಳ್ಳಿ, ಯಾಕೆ ಅಂದ್ರೆ ನಮ್ಮನ್ನ ಆಳ್ತಿರೋರು ಕಳೆದ 1.5-2 ವರ್ಷದ ಹಿಂದೆ ತನಕನೂ ಅವ್ರ ಸರ್ಕಾರ ಇತ್ತು. ಎಷ್ಟು ಜನ ನಿರುದ್ಯೋಗದಿಂದ ಬಳಲ್ತಿದ್ದಾರೆ. ಮೊನ್ನೆ VA ಎಕ್ಸಾಮ್ ಇತ್ತು, ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. VA ಎಕ್ಸಾಮ್ ಇತ್ತು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ PhD ಮಾಡಿರೋರು. ಯಾವ್ದಕ್ಕೆ ಬೇಕಾಗಿರೋದು? VA ಎಕ್ಸಾಮ್ಗೆ 2nd PU ಪಾಸ್ ಆಗಿದ್ರೆ ಎಲಿಜಿಬಿಲಿಟಿ. PhD ಮಾಡಿರುವಂಥ ನನ್ನ 100 ಸ್ನೇಹಿತರು VA ಎಕ್ಸಾಮನ್ನ ಬರೆಯಕ್ಕೆ ಬಂದಿದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಗ ಇಲ್ಲ, ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ನೂಕು ನುಗ್ಲು ಮಾಡಿಕೊಂಡು ತಮ್ಮ ಡಿಸ್ಟಿಕ್ ಕೇಂದ್ರಗಳಿಗೆ ಹೋಗಿದ್ದಾರೆ. ಒಂದೊಂದು ಡಿಸ್ಟಿಕ್ ಕೇಂದ್ರಗಳಲ್ಲಿ 20-25 ಸಾವಿರಕ್ಕಿಂತ ಹೆಚ್ಚು ಜನ ಪರೀಕ್ಷೆ ಬರ್ದಿದಾರಂತೆ. ಅಂದ್ರೆ ಯಾವ ಲೆವೆಲ್ಗೆ ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಿದೆ ಅಂತ. ಕಳೆದ 5 ವರ್ಷ ಬಿಜೆಪಿ ಸರ್ಕಾರ ಇದ್ದಂಥ 5 ವರ್ಷ ಎಷ್ಟು ರಿಕ್ರೂಟ್ಮೆಂಟ್ ಗಳನ್ನ ಮಾಡಿದೆ ನೀವು ಪ್ರಶ್ನೆ ಮಾಡಿದೀರಾ? ಎಷ್ಟು ಜನ ನಿಮ್ಮ ಮನೆಗಳಲ್ಲೇ ನಿರುದ್ಯೋಗಿಗಳಿದ್ದಾರೆ ಪ್ರಶ್ನೆ ಮಾಡಿದೀರಾ? UGC ಮುಗಿಸ್ಕೊಂಡು ಅಂದ್ರೆ UG ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಮನೇಲೇ ಕೂತಿರೋರು ಎಷ್ಟು ಸಾವಿರ ಜನ ಇದ್ದಾರೆ, ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಹಿಂದೂ ಹೋರಾಟಗಾರರು ನೀವು ಇದಕ್ಕೋಸ್ಕರ ಕೆಲಸ ಮಾಡಿ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ರಿಕ್ರೂಟ್ಮೆಂಟ್ ಗಳನ್ನ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಬರ್ತಿದ್ದಾರೆ. ದೊಡ್ಡ ಸ್ಕ್ಯಾಮ್ ಗಳೇ ನಡೀತಾ ಇದೆ. ಎಲ್ಲಿ ದೊಡ್ಡ ಸ್ಕ್ಯಾಮ್ ಗಳು ನಡೀತಾ ಇದೆ. 40% ಸ್ಕ್ಯಾಮ್ ಮಾಡಿದ್ರಲ್ಲ, 50% ಬಂದ್ಬಿಟ್ರಲ್ಲ. PSI ಸ್ಕ್ಯಾಮ್ ತೋರಿಸಿ ಪ್ರೂವ್ ಮಾಡಿ ಹೇಳೋದಲ್ಲ. ನಾವು 40% ಸರ್ಕಾರ, ಬಿಜೆಪಿ 40% ಸ್ಕ್ಯಾಮ್ ಮಾಡಿತ್ತು ಅಂತ ಇಡೀ ರಾಜ್ಯವೇ ನೋಡ್ತಾ ಇದೆ ಇವತ್ತು. ಪೇಟಿಎಂ ಕ್ಯಾಂಪೇನ್, ಪೇಸಿಎಂ ಅಂತ ಹೇಳಿ ಕ್ಯಾಂಪೇನ್ ಮಾಡಿದ್ವಿ. ಪೇಸಿಎಂ ಕ್ಯಾಂಪೇನ್ ಮಾಡಿ ನೀಟಾಗಿ ಏನೇನ್ ದಾಖಲೆಗಳು ಬೇಕಾಗಿತ್ತು ಅದನ್ನ ಇಟ್ಟಿದ್ವಿ. ಇವತ್ತಿಗೂ ಅವ್ರು ಮಾಡಿರುವಂತಹ ಹಗರಣಗಳಿಗೆ ಏನೇನ್ ದಾಖಲೆಗಳು ಬೇಕು ಎಲ್ಲ ಇದೆ. 50% ನೀವು ಹೇಳ್ತಿದ್ದೀರಾ, ದಯವಿಟ್ಟು ಅದೇನ್ ದಾಖಲೆಗಳಿದೆ ಅದನ್ನ ತೋರಿಸ್ಬಿಟ್ರೆ ನಾವು ಹೋರಾಟ ಮಾಡ್ತೀವಿ. ನಜ್ಮಾ, ಐ ವುಡ್ ಲೈಕ್ ಟು ಇಂಟರಪ್ಟ್ ಇನ್ ದ ಮಿಡಲ್ ಇನ್ ದ ಮೀನ್ ವೈಲ್. ನಿಮ್ಮ ಮಾತಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನೀವೊಬ್ರು ಆಂಟಿ ಅಂತ. ಯಾರಿಗೆ ಹೇಳ್ತೀನಿ ಹೇಗೆ ಅಂತ. ನಿಮ್ಮದೇ ಬಿಜೆಪಿ ಅಂತೀರಿ, ನಿಮ್ಮದೇ ಹಿಂದುತ್ವ. ನಮ್ಮ ಹಿಂದುತ್ವ ಅಂತ ನೀವ್ ಯಾಕೆ ಹೇಳ್ಕೊಳಲ್ಲ? ನಮ್ಮದೇ ಪ್ರಧಾನಮಂತ್ರಿ ಅಂತ ನೀವ್ ಯಾಕೆ ಹೇಳ್ಕೊಳಲ್ಲ? ನಮ್ದೇ ಪ್ರಧಾನಮಂತ್ರಿ, ಅದಕ್ಕೆ ಪ್ರಶ್ನೆ ನಮ್ಮ ಮಾಡ್ತಿರೋದು. ದೇಶದ ಪ್ರಧಾನಮಂತ್ರಿ ಅವರು, ನನಗೂ ನಮ್ದೇ ಪ್ರಧಾನಮಂತ್ರಿ ಹೇಳ್ತಿದ್ದೀನಲ್ಲ, ನಮ್ದೇ ಪ್ರಧಾನಮಂತ್ರಿ ಆಗಿರೋದಕ್ಕೆ ಪ್ರಶ್ನೆ ಮಾಡ್ತಿರೋದು. ಏನ್ ಪಕ್ಕ ದೇಶದ ಪ್ರಧಾನಮಂತ್ರಿಗೆ ಹೋಗಿ ಪ್ರಶ್ನೆ ಮಾಡಕ್ಕಾಗತ್ತೆ ಯಾಕೆ ಉದ್ಯೋಗ ಕೊಡ್ತಿಲ್ಲ ಅಂತ? ನನ್ ದೇಶ ಮುಖ್ಯ, ನನ್ನ ದೇಶದ ಜನರು ಮುಖ್ಯ, ನನ್ನ ದೇಶದ ಯೂತ್ಸ್. ಇವತ್ತು ನಮ್ಮ ದೇಶದ GDP ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಗೊತ್ತಾ? ಇಂಡಸ್ಟ್ರಿಯಲೈಸೇಷನ್ ಎಷ್ಟಾಗಿದೆ ಗೊತ್ತಾ? ನೋ, ಪಾವರ್ಟಿ ಲೈನ್ ಇಸ್ ಅ ಡಿಫರೆಂಟ್ ಥಿಂಗ್ ನಜ್ಮಾ. ವಿ ಹ್ಯಾವ್ ಟು ಸಿ ದೇಶ ಮೊದಲು, ಆಯ್ತಾ?
ನಮ್ಮಲ್ಲಿ ದೇಶ ಅಂದ್ರೇನು? ಇಂಡಸ್ಟ್ರಿಯಲೈಸೇಷನ್ ದೇಶ ಮೊದಲು ಅಂದ್ರಿ. ನಾನು ದೇಶ ಅಂದ್ರೆ ಏನು? ನೀವು ಎಲ್ಲರೂ ಸೇರಿನೇ ಈ ಒಂದು ದೇಶ ಅಂದ್ರೆ ಬರೀ ಬೆಳವಣಿಗೆ. ಬಾರ್ಡರ್ಸ್ ಅಲ್ಲ, ದೇಶ ಅಂದ್ರೆ ಬರೀ ಗಡಿ ಅಲ್ಲ, ದೇಶದ ಒಳಗಡೆ ಬದುಕುತ್ತಾ ಇರುವಂತಹ ಜನರ ಬದುಕು, ಭಾವನೆ ಎಲ್ಲವೂ ಮುಖ್ಯ ಆಯ್ತಾ? ಬದುಕು ಬದಲಾಗಬೇಕು ಅಂತ ಅಂದ್ರೆ ದೇಶದ ಪ್ರಗತಿನೂ ಮುಖ್ಯ. ಏನ್ ಪ್ರಗತಿ ಮಾಡ್ತಿದ್ದೀರಾ? ಯಾಕ್ Digital ಮಾಡ್ತಿಲ್ಲ? India ಅಂತ ಮಾಡಿದ್ರಿ. ಇಂಡಸ್ಟ್ರಿಯಲ್ ಅಲ್ಲಿ ದೊಡ್ಡ Digital- ಕ್ರಾಂತಿಕಾರಿ ಮಾಡಿದ್ದಾರೆ. ಡಿಜಿಟಲ್ ಇಂಡಸ್ಟ್ರಿಯಲ್ ಕ್ರಾಂತಿಯನ್ನ ಮಾಡಿದ್ದು ಯಾರು? ರಾಜೀವ್ ಗಾಂಧಿ ಅವರು. See, ಈ ನೀವು ದೇಶಕ್ಕೆ- you are going to 90s ಆಯ್ತಾ? Just please ಇವತ್ತಿಂದ come back to ಮಾತಾಡೋಣ. ಆಯ್ತು, 2024. ಇವತ್ತಿಂದೇ ಮಾತಾಡೋಣ. ಡಿಜಿಟಲ್ ಇಂಡಿಯಾ ಮಾಡಿದ್ರು, ಮುದ್ರಾ ಅಂತ ಮಾಡಿದ್ರು, ಸ್ವದೇಶ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನ ಬಿಲ್ಡ್ ಮಾಡಿ Without any documentation Make in ಯಾವುದೇ India. ಒಂದು ವುಮನ್ ಮೇಕ್ ಇನ್ ಇಂಡಿಯಾ ಮಾಡಿದ್ರು. ಎಷ್ಟು ಜನಕ್ಕೆ ಸಿಕ್ಕಿದೆ? ನಮ್ ಸುತ್ತ ಸಾವಿರಾರು ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತವ್ರು ಇದಾರೆ. ಅವರೆಲ್ಲರೂ ಹೇಳ್ತಿದ್ದಾರೆ ಬ್ಯಾಂಕ್ಗಳು ದಿವಾಳಿ ಆಗಿದೆ, ಲೋನ್ ಕೊಡಕ್ಕೆ ಸಾವಿರ ಡಾಕ್ಯುಮೆಂಟ್ಸ್ ಗಳು ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲಿಂದ ಪ್ರೊವೈಡ್ ಮಾಡೋದು? ಇವರು ತೋರಿಸ್ತಾ ಇರೋದೊಂದು, ಮಾಡ್ತಾ ಇರೋದೊಂದು ಅಂತ. ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಸ್ಕೀಮ್ ಮಾಡಿದ್ರು. ಆ ಬೇಟಿ ಪಡಾವ್ ಬೇಟಿ ಬಚಾವ್ ಸ್ಕೀಮ್ ಅಲ್ಲಿ ಎಷ್ಟು ನೀಟಾಗಿ ಆ ಸ್ಕ್ಯಾಮ್ ಅನ್ನ ಉಲ್ಟಾ ಹೊಡೆದ್ರು ಅಂತ ಅಂದ್ರೆ, ಎಲ್ಲ ಡಿಗ್ರಿ ಕಾಲೇಜ್ಗಳ ಅಡ್ಮಿಷನ್ ಫೀಸ್ಗಳನ್ನ UGCಯ ಪ್ರಕಾರ ಇನ್ಕ್ರೀಸ್ ಮಾಡಿದ್ರು. ಮುಂಚೆ ಅಲ್ಲ, UGC ಏನ್ ಮಾಡ್ತಾ ಇತ್ತು, ಹೆಣ್ಮಕ್ಳು ಅಡ್ಮಿಷನ್ ಮಾಡ್ಕೊಂಡ್ರೆ 500 ರೂಪಾಯಿ ರೆಗ್ಯುಲರ್ ಫೀಸ್ ಇದೆ ಅಂದ್ರೆ ಹೆಣ್ಮಕ್ಳಿಗೆ ನೀವು 250 ರೂಪಾಯಿ ಕಟ್ಟಿ ಅಂತ ಹೇಳೋರು ಎಲ್ಲ ಕಮ್ಯುನಿಟಿಯ ಹೆಣ್ಮಕ್ಳಿಗೆ. ಅದನ್ನ ಇನ್ಕ್ರೀಸ್ ಮಾಡಿ 1,500ಕ್ಕೆ ತೆಗೆದುಕೊಂಡು ಹೋದ ಅಪಾರವಾದಂತಹ ಕೀರ್ತಿ ಇವತ್ತಿನ ಬಿಜೆಪಿ ಸರ್ಕಾರ. ಹಾಗೆ ಇವತ್ತು ಅದೇ ಹೆಣ್ಣು ಮಕ್ಕಳಿಗೆ ಓದಿದಿರಾ ನೀವೇನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ವಿತೌಟ್ ಎನಿ ಡಾಕ್ಯುಮೆಂಟೇಶನ್ 20 ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ. ಅದರ ಸಕ್ಸಸ್ ರೇಷಿಯೋ ಬರೀ 23%. ಅಲ್ಲಿ ಕೇಳುವಂತ ಡಾಕ್ಯುಮೆಂಟ್ಗಳನ್ನ ನಮ್ಮ ಹೆಣ್ಮಕ್ಳು ಕೊಡಕ್ಕಾಗಲ್ಲ. ಈಗ ನಿಮ್ಮದೇ ಸರ್ಕಾರ ಉಚಿತ ಯೋಜನೆಗಳು ಮಾಡಿದೆ, ಪಂಚ ಉಚಿತ ಯೋಜನೆಗಳು. ಹೌದು. ಆ ಪಂಚ ಉಚಿತ ಯೋಜನೆಗಳು ನನಗೆ ಅಪ್ಲಿಕಬಲ್ ಆಗ್ತಿಲ್ಲ ಇವತ್ತು. ನೀವು ಬಿಲೋ ಪಾವರ್ಟಿ ಲೈನ್. BPL ಅಲ್ವಲ್ಲ? ಆಕರ್ಷ್, ಯು ಕೀಪಿಂಗ್ ಕ್ಯಾಮ್ರಾ, ಹೈ ಕ್ಲಾಸ್ ಕ್ಯಾಮ್ರಾಗಳು ಇಟ್ಕೊಂಡು ಪಾಡ್ಕಾಸ್ಟ್ ಮಾಡ್ತಿದ್ದೀರಾ ಅಲ್ಲ. ಅಪಾರ್ಟ್ ಫ್ರಮ್ ದಾಟ್, ಇವತ್ತು ಏನು 3 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಉಪಚುನಾವಣೆ ನಡೀತು, ಆ ಉಪಚುನಾವಣೆಗಳ ಗೆಲುವು ತೋರಿಸುತ್ತೆ ಯಾವ ಜಾತಿ ಪ್ರಭಾವ, ಹಣದ ಪ್ರಭಾವ. It's a cheap tricks. It's a cheap tricks. I'll let you know. ಮಾಜಿ ಸಿಎಂಗಳ ಮಕ್ಕಳನ್ನ, ಒಬ್ರು ಮಾಜಿ PM ನ ಮಗನನ್ನ ಸೋಲಿಗೆ ಕಾರಣ ಯಾವುದು ಅಂತ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲರ ಮನೆಗಳಿಗೆ ತಲುಪಿದಾವೆ. ದ ಟ್ರೂತ್ ಫ್ಯಾಕ್ಟ್ ಇಸ್, ಕರ್ನಾಟಕದಲ್ಲಿ ಯಾವುದೇ ಬೈ ಎಲೆಕ್ಷನ್ ಆದ್ರೂ ಕೂಡ ಯಾವ ಪಾರ್ಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೋ ಅದೇ ಪಾರ್ಟಿಯ ಪ್ರತಿನಿಧಿಗಳನ್ನ ಗೆಲ್ಸೋದು ನಾವ್ ಈಗ್ಲಿಂದ ನೋಡಿರೋದ್ರಲ್ಲ. ನಾನು ಪ್ರೊಫೆಸರ್ MDN ಎಲೆಕ್ಷನ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ. ನಾನು MDN ಅನ್ನ 2020-21ರಲ್ಲಿ ಸಿಂದಗಿ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ಬಿಜೆಪಿ ಅಧಿಕಾರದಲ್ಲಿರುತ್ತೆ. ಗೆಲ್ಲೋದು ಯಾರು ಅಂತ ಅಂದ್ರೆ ಅಶೋಕ್ ಮನ್ಗೋಳಿಯವರು, ಕಾಂಗ್ರೆಸ್ನವರು. ತರದ ಎಕ್ಸಾಂಪಲ್ಸ್ ಇದೆ. ಆಯ್ತು, ಬೈ ಎಲೆಕ್ಷನ್ ಅಂತಾನೆ ಅನ್ಕೊಳ್ಳಿ. ಅಲ್ಲಿ ನಿಂತಿದ್ಯಾರು? ಎಂತ ಘಟಾನುಘಟಿಗಳು. ಶಿಗ್ಗಾವಿನಲ್ಲಿ ಮಾಜಿ ಸಿಎಂ, ಮೊನ್ನೆ ಸಿಎಂ ಆಗಿ ಇಳ್ದವರು, ಅವರು ಸುಪುತ್ರ. ಈ ಕಡೆ ಅದ್ರಾಚೆಗೆ ಸಿಎಂ ಆಗಿದ್ದವರು HD ಕುಮಾರಸ್ವಾಮಿ ರವರ ಮಗ. ಇಂಥ ಸಂದರ್ಭದಲ್ಲೂ ಕೂಡ ನೋಡ್ಕೊಂಡೆ ಸಿದ್ದರಾಮಯ್ಯ ಅವ್ರ ಮಗನೂ ಕೂಡ ಸೋತಿದ್ದಾರೆ. So that we have to accept it. ನೋಡಿ, ಪೊಲಿಟಿಕಲ್ ಗಿಮಿಕ್ಸ್ ಮಗ ಸೋಲಿಲ್ಲ, ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಕೊಟ್ರು ತಂದೆಗೆ. ನೀವು ಈಗ ಪ್ರೆಸೆಂಟ್ ಹೇಳ್ತಿದ್ದೀರಾ. ಐ ಆಮ್ ಟಾಕಿಂಗ್ ಅಬೌಟ್ ಬಿಹೈಂಡ್. ಓಕೆ, ಬೇರೆ ಎಲೆಕ್ಷನ್ ಬಗ್ಗೆ ಇರುತ್ತೆ. ಬಂದು ಚಾಮುಂಡೇಶ್ವರಿನಲ್ಲೇ ಸೋತಿದ್ರು, ಬದಾಮಿಯ ಜನ ಕೈ ಹಿಡಿದ್ರು. ಗ್ಯಾರಂಟಿ ಸ್ಕೀಮ್ಗಳು ಜನರಿಗೆ 100% ನಿಜವಾಗ್ಲೂ ಇಲ್ಲ. 100% ಇಲ್ಲ. ಎಷ್ಟೋ ಜನ ಇವತ್ತು ಕಣ್ಣೀರ್ ಆಗ್ತಾ ಇದಾರೆ. ಐ ವಿಲ್ ಟೇಕ್ ಯು ಟು ಸಮ್ ಹೌಸಸ್. ಸೊ ಅವ್ರ ಮನೆಯ ಕರೆಂಟ್ ಬಿಲ್ ಅನ್ನ ಯಾವ ಸರ್ಕಾರ ಸರ್ ಬನ್ನಿ ಸರ್ ನಮ್ಮ ಮನೇಲಿ ಕರೆಂಟ್ ಬಿಲ್ಲೇ ಕಟ್ತಾ ಇದೀವಿ ನಾವು, ಇವತ್ತು ₹1 ಆಗತ್ತೆ ಅಂದ್ರು ₹1 ₹2 ಇನ್ನು ರೇಷನ್ ಕಾರ್ಡಿಗೆ ದುಡ್ಡುಗಳು ಹಾಕಿಲ್ಲ, ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಿಲ್ಲ. ನನ್ನ ಮನೆಗೆ ಊರಿನ ಮನೆಗೆ ಸಿಕ್ಕಾಪಟ್ಟೆ ಬರುತ್ತೆ. ನಾನು ಇವಾಗ ಬೆಂಗಳೂರಲ್ಲಿರೋ ಮನೆಗೆ ಮುಂಚೆ ಎಲ್ಲ ನಾನು ₹900, ₹1,000, ₹1,200 ಆ ಥರ ಕರೆಂಟ್ ಬಿಲ್ ಕಟ್ತಾ ಇದ್ದೆ. ಇವಾಗ ₹200, ₹250 ಬಂದರೆ ಮ್ಯಾಕ್ಸಿಮಮ್ ಅನ್ನೋ ಲೆವೆಲ್ಗೆ ಆಗಿದೆ. ನಾನು ಫಲಾನುಭವಿ, ನಾನು ಹೇಳ್ತಾ ಇದ್ದೀನಿ. ತುಂಬ ಜನ ಹೆಣ್ಮಕ್ಳು ಈ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ, ಇಂಡಸ್ಟ್ರಿಗಳಿಗೆ ಕೆಲಸ ಮಾಡಕ್ಕೆ ಹೋಗ್ತಾರೆ. ಅವ್ರಿಗೊಂದು 10,000, 15,000 ಸಂಬಳ ಕೊಟ್ಟರೆ ಪಾಪ ಪಾಸ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ಡೈಲಿ ಬಸ್ಗಳಿಗೆ ಚಾರ್ಜ್ ಕೊಟ್ಟೇನೆ ಅವ್ರ ದುಡ್ಡು ಖಾಲಿ ಆಗೋಗ್ತಿತ್ತು. ಅಂಥವ್ರ ₹3,000-4,000 ತಿಂಗಳ ಬಸ್ ಚಾರ್ಜ್ಗಳನ್ನು ನಮ್ಮ ಗ್ಯಾರಂಟಿ ಸ್ಕೀಮ್ಸಿಂದ ಉಳಿಸ್ತಾ ಇದ್ದೀವಿ.
ಉಳಿತಾ ಇದೆ. ಎಷ್ಟೋ ಹೆಣ್ಮಕ್ಳು ಕಾಲೇಜ್ಗೆ ಹೋಗುವಂಥವ್ರು ಅಥವಾ ಬೇರೆ ಬೇರೆ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು, ಮಾರ್ಕೆಟಿಂಗ್ ಕೆಲಸ ಮಾಡುವಂಥ ಹೆಣ್ಮಕ್ಳು ಖುಷಿಯಿಂದ ನಮ್ಮ ಜೊತೆ ಅನುಭವವನ್ನ ಶೇರ್ ನೀವು ಮಾಡ್ಕೊಂಡಿದ್ದಾರೆ. ಹೇಳ್ತೀರಿ ನಜ್ಮಾ, ಏನಾಗಿದೆ ಗೊತ್ತಾ, ದ ಫ್ಯಾಕ್ಟ್ ಇಸ್ ನಾಟ್ ಲೈಕ್ ದ್ಯಾಟ್. ನೀವು ಹೇಳೋ ರೀತಿಯಲ್ಲಿ ಸಿಚುವೇಶನ್ಸ್ ಇಲ್ಲ. ಇವತ್ತೇನಾಗಿದೆ, ಮೈಕ್ ಕೊಟ್ಟಾಗ ಎಲ್ಲರೂ ಇದನ್ನೇ ಮಾತಾಡೋರಾಗಿದ್ದಾರೆ. ಬಟ್ ದ ಫ್ಯಾಕ್ಟ್ಸ್ ಆರ್ ಟೋಟಲಿ ಡಿಫ್ರೆಂಟ್. ಯು ಹ್ಯಾವ್ ಟು Come to the dig into the field. depth. Come to the field. ನಾನ್ ಎಲ್ಲೋ Yes. AC ಕ್ಯಾಬಿನ್ I'll ಅಲ್ಲಿ take ಕೂತ್ಕೊಂಡು you with some ಮಾತಾಡೋಳಲ್ಲ. example. I know, you are a ground worker. I'll tell you a few example which will realize you that you are not talking truth. ಯಾಕೆ ಅಂತ ಹೇಳ್ತೀನಿ. ಒಂದು ಮನೆ ಕಟ್ಟಬೇಕು. ಓಕೆ, ಇವತ್ತು ಹಳ್ಳಿಯಲ್ಲಿ ಮನೆ ಇಲ್ಲ ಅಂತಂದರೆ, ಜಮೀನಿದೆ ಅಂದರೆ, ಒಬ್ಬ ರೈತನಿಗೆ ಒಂದು ಮನೆಯನ್ನು ಕಟ್ಕೊಳ್ಳೋದಕ್ಕೆ ಒಂದು ಮನೆ ನಿವೇಶನ ಕೊಡ್ತಾರೆ. ಆ ನಿವೇಶನಕ್ಕಾಗಿ ಬರೋ 3 ಲಕ್ಷಕ್ಕೆ 1.5 ಲಕ್ಷ ಇವತ್ತು ನಾವು ವಾಪಸ್ ಕೊಡಬೇಕಾಗಿದೆ. ರೈತರ ಕುಟುಂಬಗಳು, ರೈತರಿಂದ ಸರ್ಕಾರ, ರೈತರೇ ನಮ್ಮ ಬೆನ್ನೆಲುಬು ಅಂತ ಹೇಳುವಂತಹ ನಿಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಯಾವ ಮಟ್ಟಕ್ಕೆ ಕರಪ್ಷನ್ನಲ್ಲಿದೆ ಅಂತಂದರೆ, ಒಂದು ಖಾತೆ ಬದಲಾವಣೆ ಆಗಬೇಕು, ಒಂದು ಪಾಣಿ ಬದಲಾವಣೆ ಆಗಬೇಕು, ಒಬ್ಬ ವಿಲೇಜ್ ಅಕೌಂಟೆಂಟು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆರ್ಡ್ರ್ ಪಾಸ್ ಮಾಡೋವರೆಗೂ ಎಷ್ಟು ಬ್ರೈಬ್ಸ್ ನಡೀತಾ ಇದೆ ಇವತ್ತು. ಒಬ್ಬ P1 ಇಂದ ಹಿಡಿದು ಏನು ಮಾಡ್ತಿದೆ ನಿಮ್ಮ ಸರ್ಕಾರ? ನಮ್ಮ ಸರ್ಕಾರಕ್ಕೆ ನೀವು ಗಮನಕ್ಕೆ ತನ್ನಿ. ಹೇಗೆ ತರೋದು? ಮಾಧ್ಯಮಗಳು ನೀವೇನ್ ಮಾಡ್ತಿದ್ದೀರಾ? ಬರೀ ಎಲ್ಲಿ ಬೆಂಕಿ ಹಚ್ಚಕ್ ಸಾಧ್ಯ, ಎಲ್ಲಿ H&M ಆಗುತ್ತೆ, ಇದನ್ನೇ ನೋಡ್ತಾ ಬರೀ ಇದನ್ನೇ ಬಿತ್ತರಿಸ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ. ಮಾಧ್ಯಮಗಳು ನಮ್ಮ ಸಮಾಜದ 4ನೇ ಅಂಗ. ಸೊ ನೀವೇನ್ ಮಾಡ್ಬೇಕು, ಮಾಧ್ಯಮದವರೆಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ತರಹದ ಸಮಸ್ಯೆಗಳನ್ನ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ಅಥವಾ ನನ್ನ ಕೈಲಿ ಎಷ್ಟು ಸಾಧ್ಯ, ಆಕರ್ಷ್ ನನ್ನ ಕೈಲಿ ಎಷ್ಟು ಸಾಧ್ಯ ಪಾಸಿಬಲಿ, ನಿಮಗೆ ಆ ಥರದ್ದು ಯಾವ್ದಾದ್ರು ಗಮನಕ್ಕಿದ್ರೆ ದಯವಿಟ್ಟು ಹೇಳಿ. ಐ ಫೈಟ್ ಫಾರ್ ದಾಟ್. ನೋಡಿ, ಸರ್ಕಾರದ ಗಮನಕ್ಕೆ ಹೇಗೆ ತರಬೇಕು? ಸಿದ್ದರಾಮಯ್ಯನವರು ಜನರ ಪ್ರತಿನಿಧಿಗಳು ಅಂತಾರೆ. ಹೌದು, ಜನರ ಆಹ್ವಾನಗಳನ್ನು ಸ್ವೀಕರಿಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಮಯವಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರೇ ಒಂದು ಸ್ಕ್ಯಾಮಲ್ಲಿ ತಗಲಾಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಅಟೆಂಪ್ಟೆಡ್ ಎ ಸ್ಕ್ಯಾಮ್. ಬೀಯಿಂಗ್ ಅ ಮೈಸೂರಿಯನ್, ಅದು ಸ್ಕ್ಯಾಮ್ ಸಿಗಾಕೊಳ್ಳೋದು ಬೇರೆ, ಆರೋಪಿ ಆಗೋದು ಬೇರೆ, ಅಥವಾ ಆಪಾದಿತರಾಗೋದು ಬೇರೆ. ಅದು ತುಂಬಾ ಡಿಫರೆನ್ಸ್ ಇದೆ. ಅಪರಾಧಿ ಅಂತ ಹೇಳ್ತಿಲ್ಲ, ಆಪಾದಿತ ಅಂತ ಹೇಳ್ತಿದ್ದೀನಿ. ಐ ನೋ ವಾಟ್ ಇಸ್ ವಿಕ್ಟಿಮ್. ಸೊ ಥಿಂಗ್ ಈಸ್ ಬೀಯಿಂಗ್ ಅ ಮೈಸೂರಿಯನ್, ನನಗೆ ಅಲ್ಲಿ ಏನ್ ನಡೀತು ಅನ್ನೋದು ವೆರಿ ಕ್ಲಿಯರ್ಲಿ ಗೊತ್ತಿದೆ. ಅದೆಂಥ ನೀಟಾಗಿರುವಂತಹ ಗೇಮ್ ಪ್ಲಾನ್ ಅಂತ. ಆ ತರದೇನಾದ್ರೂ ತಪ್ಪು ಅನ್ನೋದಾಗಿರ್ತಿದ್ರೆ ಅದು ತಪ್ಪು ಅನ್ನೋದಾಗಿದ್ರೆ ಇನ್ನೇ ನಾವು ಕೋರ್ಟು ಕಚೇರಿಗಳಲ್ಲಿ ನಡೀತಾ ಇದೆ. ಪ್ರೂವ್ ಆದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದೇ ಪ್ರೂವ್ ಆಗ್ಬಿಟ್ರೆ, ಇವ್ರು ಜಮೀನನ್ನು ತಗೊಂಡ್ ಕೊಟ್ಟಿರೋ ಜಮೀನ್ಗೆ ಇಷ್ಟೆಲ್ಲ ಹಳವಂಡೆ ಮಾಡ್ತಾ ಇರುವಂಥವ್ರು ಅವ್ರೇನೇನು ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಬಟ್ ಅವ್ರೇನ್ ಮಾಡಿದಾರೆ ಮಾಡಿಲ್ಲ ಅದು ಬೇಡ. ಇದು ಅವರು ನಿರ್ದೋಷಿ ಅನ್ನುವಂಥದ್ದು ವೆರಿ ಕ್ಲಿಯರ್ಲಿ ಜನರಿಗೆ ಗೊತ್ತಾಗತ್ತೆ. ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಆವಾಗ ಇದನ್ನ ಮಾತಾಡೋಣ. ನೀವಂತಂದ್ರೆ ಈ ಜನರ ಅಹವಾಲುಗಳನ್ನ ಸ್ವೀಕರಿಸ್ತಿಲ್ಲ ಅಂತ. ಟಿಕೆ ಲೇಔಟಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಮನೆ ಇದೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನರನ್ನ, ಅವ್ರು ಮೈಸೂರಲ್ಲಿ ಇದ್ದಾಗೆಲ್ಲ ಎಷ್ಟು ಜನರನ್ನ ಭೇಟಿ ಮಾಡ್ತಾರೆ ಅಂತ. ಇಲ್ಲಿ ಕುಮಾರ ಕೃಪಾ ಪಕ್ಕದಲ್ಲಿ CM ಹೌಸ್ ಇದೆ, ಅಲ್ಲೂ ಕೂಡ ಎಷ್ಟು ಸಾವಿರಾರು ಜನ ಬರ್ತಾರೆ. ಮತ್ತೆ ಯೂಶುವಲಿ ಜನರನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. DCM ಆಗಿರ್ಲಿ ಅಥವಾ CM ಆಗಿರ್ಲಿ, ಇಬ್ರು ಕೂಡ ಜನರ ಸಮಸ್ಯೆಗಳನ್ನ ಕೇಳೋದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಸ್ಪಂದನಾ ಸಭೆಗಳನ್ನ ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರಂತೂ ಬೆಂಗಳೂರಿನಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಜನರ ಅಹವಾಲುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ತಾವೇ ಕೂತು ಅಹವಾಲುಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ನೀವ್ ಹೇಳ್ತೀರಿ ನಿಮ್ಮ DCM ಅಂತ, ಜನ ನಿರ್ಧಾರ ಮಾಡ್ತಾ ಇದಾರೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ. ಏನೇನ್ ಬರ್ದಿದೆ, ಯಾರ್ಯಾರಿಗೆ ಏನೇನ್ ಎಬಿಲಿಟಿ ಇದೆ ಆಗ್ತಾರೆ. ನಿಮ್ಮ ಅನಿಸಿಕೆ? ನೋ ಕಮೆಂಟ್ಸ್ ಅಬೌಟ್ ದಟ್. ನೋ ಕಮೆಂಟ್ಸ್. ಓಕೆ, ಸೊ ನಾನು ಕೇಳೋ ಪ್ರಶ್ನೆ ನಿಮಗೆ ಇವಾಗ ಖಾರ ಅನ್ಸ್ಬೋದು ಸ್ವಲ್ಪ. ನೇರವಾಗಿ ಹೇಳ್ತೀನಿ ನಿಮ್ಮನ್ನ, ಮುಸ್ಲಿಮ್ಸು ಕಾಂಗ್ರೆಸ್ಸಿಗೆನಾ ಅಥವಾ ಕಾಂಗ್ರೆಸ್ಗೆ ಮುಸ್ಲಿಮ್ಸೇ ಬ್ಯಾಕ್ ಬೋನಾ? ನಾವೆಲ್ಲ JDS ಅಲ್ಲೂ ಇರ್ಲಿಲ್ವಾ? ಅಂದ್ರೆ ದಟ್ ಕಮ್ಸ್ ಲೈಕ್ ಐಡಿಯಾಲಜಿ. ಯಾರು ನಮ್ಮ ಪರವಾಗಿ ಇರ್ತಾರೆ, ನಮಗೋಸ್ಕರ ಯಾರು ಮಾತಾಡ್ತಾರೆ, ಅಥವಾ ನಮ್ಮನ್ನು ವಿರೋಧಿಸೋರಿಗೆ ಯಾರು ಒಂದು ಸರಿಯಾಗಿರೋ ಟಕ್ಕರ್ ಕೊಡ್ತಾರೆ, ಅಂಥ ಪಾರ್ಟಿಗಳ ಜೊತೆ ಇರ್ತಾರೆ. ನಾವೆಲ್ಲ ನೋಡಿ ಮುಂಚೆಯಿಂದ JDS ಎಲ್ಲಿವರೆಗೆ BJP ಜೊತೆ ಒಂದು ದೀರ್ಘವಾದ ಮತ್ತು ಆಪ್ತವಾದ ಸಖ್ಯವನ್ನ ಮಾಡ್ಕೊಂಡಿರ್ಲಿಲ್ಲ, ಅಲ್ಲಿವರೆಗೂ ಕೂಡ ನಾನು JDS ಅಲ್ಲಿದ್ದೆ, ನಮ್ಮ ತಂದೆ JDS ಅಲ್ಲಿದ್ರು. ನಾವೆಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಅದು ಎಸ್ಪೆಷಲಿ ಓಲ್ಡ್ ಮೈಸೂರು ರೀಜನ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ನಮ್ಮ ಈ ಜಿಲ್ಲೆಗಳಲ್ಲಿ JDS ಅಲ್ಲೂ ಕೂಡ ಒಂದು 50% ಅಷ್ಟು ಮುಸಲ್ಮಾನರು ಇದ್ದೇ ಇದ್ರು. ಯಾವಾಗ ಇವರ ಬದಲಾವಣೆಗಳು ಶುರುವಾಯಿತೋ, ಇವರು BJP ಜೊತೆ ಸಖ್ಯ ಮಾಡೋದು, RSS ಜೊತೆ ಸಖ್ಯ ಮಾಡೋದು ಶುರು ಮಾಡಿದ್ರು, ಅಲ್ಲಿಂದ ಸ್ವಲ್ಪ ಮುಸಲ್ಮಾನರು ಡಿಟ್ಯಾಚ್. ಯಾಕೆ ನಿಮ್ಗೆ ಅನ್ನಿಸ್ತು ನೀವೇ ಆಯ್ಕೆ ಮಾಡಿಕೊಂಡಂತಹ ಪಕ್ಷ
ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಬೇಸ್ ಹಾಕ್ಕೊಟ್ಟಿದ್ದು ಪಕ್ಷ ಆಯಿತಾ. ಯಾರು ಕರೆದು ನಿಮ್ಮನ್ನು ಒಳಗೆ ಬನ್ನಿ ಅಂತ ಹೇಳದಿರುವಂಥ ಸಮಯದಲ್ಲೂ ಕೂಡ ನಿಮಗೆ ಒಂದು ಸ್ಥಾನಮಾನ ಕೊಟ್ಟಂಥ ಪಕ್ಷ. ನನಗೆ ಹಾಗಂತಲ್ಲ, ನನಗೆ ನನ್ನ ಚಳುವಳಿಯ ಸಂದರ್ಭದಲ್ಲಿ NRC ಮತ್ತು CAA ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ನನಗೆ ಬನ್ನಿ ಪಕ್ಷಕ್ಕೆ ಅಂತ But ನೀವೇ JDS ಕೂಡ ಕರೆದಿರು. ನಾನು JDS ನ ಚೂಸ್ ಮಾಡ್ಕೊಂಡೆ, ಯಾಕಂದ್ರೆ ನನ್ನ ನಿಲುವುಗಳು ಪ್ರಾದೇಶಿಕತೆಗೆ ಮತ್ತು ಕನ್ನಡಕ್ಕೆ, ಕನ್ನಡ ಅಸ್ಮಿತೆಗೋಸ್ಕರ JDS ಹೋರಾಟ ಮಾಡುತ್ತೆ ಅನ್ನುವಂಥ ಒಂದು ಸ್ಟ್ರಾಂಗ್ ಬಿಲೀವ್, ಸ್ಟ್ರಾಂಗ್ ಒಪಿನಿಯನ್ ಇತ್ತು. ಆ ಕಾರಣಕ್ಕೋಸ್ಕರ ಜೊತೆಗೆ ನನ್ನ ಹಳ್ಳಿನಲ್ಲಿ ನನ್ನ ತಂದೆಗೆ ಒಂದು ಸಣ್ಣ JDS ನ ಐಡೆಂಟಿಟಿ ಇತ್ತು ನಮ್ಮ ತಾಲೂಕಿನಲ್ಲಿ. ಹಾಗಾಗಿ ನಾನು JDS ಅಲ್ಲಿ ಇರೋದು ಒಳ್ಳೇದು ಅಂತ ಅನ್ನಿಸ್ತು. ಯಾಕೆ ನಿಮಗೆ ಅನಿಸ್ತು JDS ಅಲಯನ್ಸ್ ಮಾಡ್ಕೊಂಡ ತಕ್ಷಣ ಇಲ್ಲ ನೆಕ್ಸ್ಟ್ ನನ್ನ ನಿಲುವುಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಯಾಕೆ ಅನ್ನಿಸ್ತು? ನೋಡಿ, ನಾನೊಂದು ಪಕ್ಷದ ವಕ್ತಾರೆ ಆಗಿದ್ದೆ. ನಾನು JDS ನ ಎಲ್ಲ ಸಿದ್ಧಾಂತಗಳನ್ನ ನಾನು ಜನರ ಎದುರಿಗೆ ಪ್ರೆಸೆಂಟ್ ಮಾಡ್ತೀನಿ. ಆ ಸಿದ್ಧಾಂತಗಳನ್ನ ಹೇಗೆ ಬದಲಾಯಿಸ್ತೀರಾ ನೀವು? ಅಲ್ಲ, ಸಿದ್ಧಾಂತ ಅವ್ರು ಬದಲು ಮಾಡ್ಕೊಂಡ್ರಲ್ಲ. ಅವ್ರ ಸಿದ್ಧಾಂತ ಏನಿತ್ತು? ಜಾತ್ಯತೀತ, ಕನ್ನಡ ಪರ ಅನ್ನೋದು ಅವ್ರ ಸಿದ್ಧಾಂತ ಆಯ್ತು. ಕನ್ನಡಿಗರ ಪರವಾದಂತ ಸಿದ್ಧಾಂತ ಆಯ್ತು? ಖಂಡಿತವಾಗ್ಲೂ ಇಲ್ಲ. ಇಡೀ ಕನ್ನಡದ ಐಡೆಂಟಿಟಿಯನ್ನ, ಕನ್ನಡದ ಅಸ್ಮಿತೆಯನ್ನ ಕಳೆದು ಹಾಕಬೇಕು ಅಂತ ನಿಂತಿರುವಂಥ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್, ಒಂದು ಭಾಷೆ ಒಂದು ದೇಶ ಅನ್ನುವಂಥ ಥಿಯರಿಯನ್ನ ಪ್ರತಿಪಾದಿಸುವಂಥ BJP ಅನ್ನುವಂಥ ಪಕ್ಷದ ಜೊತೆಗೆ ಸಖ್ಯ ಮಾಡಿದಾಗಲೇ ಇವರ ಕನ್ನಡ ಪರವಾದಂಥ ಸಿದ್ಧಾಂತ ಮುಗೀತು ಅಂತ. ಎರಡನೇದು ಜಾತ್ಯತೀತತೆ. ಇವರು ಒಂದು ಧರ್ಮವನ್ನ ಒಡೆದು, BJP ಅವರು ಒಂದು ಧರ್ಮವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರುವಂಥ, ರಾಜಕಾರಣ ಮಾಡ್ತಾ ಇರುವಂಥ, ಅಧಿಕಾರವನ್ನ ಹಿಡಿಯುತ್ತಿರುವಂಥ ಸಂದರ್ಭದಲ್ಲಿ ಜಾತ್ಯತೀತ ಅಂತ ಅನ್ನಿಸ್ಕೊಂಡಿರುವಂಥ ಒಂದು ಪಕ್ಷ, ತನ್ನ ಹೆಸರಿನಲ್ಲೇ ಜಾತ್ಯತೀತ ಅಂತ ಇಟ್ಕೊಂಡಿರುವಂಥ ಒಂದು ಪಕ್ಷ, ಕೋಮುವಾದಿ ಪಕ್ಷದ ಜೊತೆಗೆ, ಒಂದು ಧರ್ಮ ಅಂತ ಹೇಳುವಂಥ ಪಕ್ಷದ ಜೊತೆಗೆ ಸಖ್ಯ ಬೆಳೆಸ್ಕೊಂಡಾಗ್ಲೇ ಅರ್ಥ ಆಯ್ತು ಅವ್ರದೇ ಸ್ಲೋಗನ್ನು. ಪ್ಲೀಸ್, ಯು ಶುಡ್ ನಾಟ್ ಕಾಮೆಂಟ್ ಲೈಕ್ ದಟ್. ಏನ್ ಗೊತ್ತಾ, ಆಯ್ತು ನೀವು ಚೂಸ್ ಮಾಡಿರೋ ಪಕ್ಷ ಇವಾಗ ಸೆಕ್ಯುಲರಿಸಂ ಇದೆಯಾ? ಅಫ್ಕೋರ್ಸ್ ಇದೆ. ನೀವು ಸೆಕ್ಯುಲರಿಸಂ ಅನ್ನೋ ಪದದಲ್ಲೇನೆ ನೀವೊಂದು ಕಮ್ಯುನಿಟಿನ ಸೃಷ್ಟಿಸ್ಕೊಂಡಿದ್ದೀರಾ. ನಾನ್ ಕ್ಯಾಸ್ಟಿಸಮ್ ಆಗ್ಬೇಕಾಗದು. ಓಕೆ, ಕ್ಯಾಸ್ಟಿಸಿಸಮ್ ಆಗಬೇಕು, ಸೆಕ್ಯುಲರಿಸಮ್ ಆಗಬಾರ್ದು. ಯು ನೋ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕ್ಯಾಸ್ಟಿಸಮ್ ಆ್ಯಂಡ್ ಸೆಕ್ಯುಲರಿಸಮ್? ನಾವು ಒಂದು ಗುಂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ವಿ ಆರ್ ಸೇಯಿಂಗ್ ಇಟ್, ನಾವೆಲ್ಲರೂ ಸೆಕ್ಯುಲರ್ಸ್ ಅಂತ. ಕ್ಯಾಸ್ಟ್ಲೆಸ್ ಇಸಮ್ ಆಗಬೇಕು, ದಟ್ ನಮ್ಗೆ ಯಾರಿಗೂ ಜಾತಿ ಇಲ್ಲ ಅಂತ. ಕ್ಯಾಸ್ಟ್ಲೆಸ್ ಇಸಮ್ ಆಗ್ಬೇಕು ಅಂದ್ರೆ ತಮಿಳ್ನಾಡಲ್ಲಿ ಪೆರಿಯಾರ್ ಹುಟ್ಟಿದಂಗೆ ಕರ್ನಾಟಕಕ್ಕೊಬ್ರು ಪೆರಿಯಾರ್ ಹುಟ್ಟು ಬರಬೇಕು. ಎರಡನೇದು ಅದು ಸೆಕ್ಯುಲರಿಸಂ ಅಂತ ಅಂದ್ರೆ ಬಹುತ್ವ, ಪ್ಲುರಾಲಿಟಿ ಅಂದ್ರೆ ಏನು, ಬಹುತ್ವ ಅಂದ್ರೆ ಏನು ಅಂತ ಅಂದ್ರೆ, ಈಗ ನೀವು ಪಂಚೆ ಉಟ್ಕೊಂಡಿದ್ದೀರಾ, ಶರ್ಟ್ ಹಾಕೊಂಡಿದ್ದೀರಾ, ನೀವು ಕಾಳಭೈರವೇಶ್ವರನ್ನೋ ಅಥವಾ ಮಧುರಮ್ಮನ್ನೋ ಪೂಜೆ ಮಾಡ್ತೀರಾ. ನೀವು ಏಥಿಸ್ಟ್ ಆಗಿದ್ರು, ನೀವು ನಾಸ್ತಿಕರಾಗಿದ್ರು, ನಿಮ್ಮ ನಾಸ್ತಿಕ ಭಾವನೆಯನ್ನ ಇನ್ಯಾರೋ ಕಾಳಭೈರವೇಶ್ವರನ ಆರಾಧನೆ ಮಾಡೋರನ್ನ, ಇನ್ಯಾರೋ ಮಧುರಮ್ಮನ ಆರಾಧನೆ ಮಾಡೋರನ್ನ, ಇನ್ಯಾರೋ ಚಾಮುಂಡೇಶ್ವರಿನ ಆರಾಧನೆ ಮಾಡೋರನ್ನ, ಇನ್ಯಾರೋ ಪಿರಿಯಾಪಟ್ಟಣದಮ್ಮನ ಮಸ್ಲಿಗಮ್ಮನ ಆರಾಧನೆ ಮಾಡೋರನ್ನ, ಗಣಪತಿನ ಆರಾಧನೆ ಮಾಡೋರನ್ನ, ಎಲ್ಲರ ಬಹುತ್ವಗಳನ್ನ, ಇಸ್ಲಾಮನ್ನ ಆರಾಧನೆ ಮಾಡೋರನ್ನ, ಕ್ರೈಸ್ತ ಧರ್ಮವನ್ನು ಆರಾಧನೆ ಮಾಡೋರನ್ನ, ಸಿಖ್ರನ್ನ, ಜೈನರನ್ನ, ಎಲ್ಲರ ಭಾವನೆಗಳಿಗೆ, ಎಲ್ಲರ ಆಚರಣೆಗಳಿಗೆ ಬೆಲೆ ಕೊಟ್ಕೊಂಡು ಎಲ್ಲವನ್ನು ಎಂಜಾಯ್ ಮಾಡ್ತಾ ಹೋಗೋದೇ ಬಹುತ್ವ ಪರಂಪರೆ ಮತ್ತು ಸೆಕ್ಯುಲರಿಸಂ ಪರಂಪರೆ. ಅದು ಈ ನಾಡಿಗೆ, ಎಸ್ಪೆಷಲಿ ಕನ್ನಡ ನಾಡಿಗೆ ಅಂಟುಕೊಂಡು ಬಂದಿರುವಂಥ ಒಂದು ಬಳುವಳಿ. ಸೂಫಿ ಶರಣರ ಕಾಲದಿಂದ ಅಂಟುಕೊಂಡು ಬಂದಿರುವಂತಹ ಬಳುವಳಿ. ಆ ಬಳುವಳಿಯನ್ನ ಸೂಫಿ ಮತ್ತು ಶರಣರು ಈ ದೇಶಕ್ಕೊಂದು, ಈ ನೆಲಕ್ಕೆ, ಎಸ್ಪೆಷಲಿ ಕರ್ನಾಟಕದ ಈ ನೆಲಕ್ಕೆ ಸೂಫಿ ಶರಣರ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಆ ಇತಿಹಾಸವನ್ನ ಕ್ಯಾರಿ ಮಾಡ್ಕೊಂಡು ಬರೋದಿದೆಯಲ್ಲ, ಅದು ಬಹುತ್ವ, ಅದು ಸೆಕ್ಯುಲರಿಸಂ. ನೋಡಿ, ಕೆಲವೇ ವರ್ಷಗಳ ಹಿಂದೆ ತನಕ, ಒಂದು 5-6 ವರ್ಷ, ತುಂಬ ಬೇಡ, ಒಂದು 5-6 ವರ್ಷದ ಹಿಂದೆ ತನಕನೂ ಕರ್ನಾಟಕದಲ್ಲಿ ಯಾವ ಥರ ಭಾವನೆ ಇತ್ತು ಅಂದರೆ ಇವತ್ತಿಗೂ ಇದೆ. ನಾನು ನಮ್ಮ ಪಕ್ಕದ ಮನೆ ಅನ್ಸಿ ಆಂಟಿ ಇಂದ್ರೇಶ್ ಮಾಮೂನ್ ಮನೇಲಿ ಬದುಕ್ತಾ ಇದ್ದಿದ್ದು. ಅಂದರೆ ಮೋಸ್ಟ್ ಆಫ್ ಟೈಮ್ ನನಗೆ ಕಾಪಿ ರೈಟಿಂಗು, ಕನ್ನಡ ಬರೆಯೋದು, ಹೇಳ್ಕೊಡೋದು, ಓದಿಸಿದ್ದು ಎಲ್ಲವೂ ಅವರೇ. ಅವ್ರಗಳ ಮನೆಯಲ್ಲಿ ನಾವು ಹೋಗ್ತೀವಿ ಅನ್ನೋ ಕಾರಣಕ್ಕೆ ಈ ತಿಂಗಳು ಕಾರ್ತಿಕಿ ತಿಂಗಳು, ಆ ಕಾರ್ತಿಕಿಯ ಇಡೀ ತಿಂಗಳು ನಮ್ಮ ಮನೆ ನಾವು ನಾನ್ ವೆಜ್ ಮಾಡ್ತಿರ್ಲಿಲ್ಲ. ಇದು ಸೆಕ್ಯುಲರಿಸಂ, ಇದು ಬಹುತ್ವ. ಆಯ್ತಾ? ನೀವೊಬ್ರು ಇದನ್ನ ಒಪ್ಕೊಂಡಿದ ತಕ್ಷಣ
ನಾನೊಬ್ಳೆ ಅಲ್ಲ, ಹೋಗಿ ನಾರ್ತ್ ಕರ್ನಾಟಕಕ್ಕೆ ಮೊಹರಂ ಆಚರಣೆಯನ್ನ ನೋಡಿ. ಮೊಹರಮ್ಮನ್ನ ಆಚರಣೆ ಮಾಡ್ತಾ ಬಂದಿರೋದು ಅದ್ಭುತವಾಗಿ ರಹಮತ್ ತರೀಕೆರೆಯವರು ಅವ್ರ ಮೊಹರಂ ಅನ್ನುವಂಥ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ. ಇಡೀ ಮೊಹರಮ್ಮನ್ನ ಅದ್ಭುತವಾಗಿ ಮುಸಲ್ಮಾನರಿಗಿಂತ ಹೆಚ್ಚಾಗಿ ಆಚರಣೆ ಮಾಡ್ತಾ ಬಂದಿರೋದು ಸಕ್ರಿ ಕೊಡುವಂಥ ಒಂದು ಆಚರಣೆ ಇದೆ. ಆ ಸಕ್ರಿ ಕೊಡೋ ಆಚರಣೆಯನ್ನ ನಾರ್ತ್ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದಿರೋದು ಹಿಂದೂ ಸಹೋದರರು. ಮುಸಲ್ಮಾನರ ಹಬ್ಬಗಳನ್ನ ಹಿಂದೂ ಸಹೋದರರು ಎಂಜಾಯ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಿದ್ರೆ ಒಂದ್ ಕೆಲಸ ಮಾಡೋಣ, ಮುಂದಿನ ಗಣೇಶ ಹಬ್ಬಕ್ಕೆ ನಿಮ್ಮನೆಯಲ್ಲೇ ಹಬ್ಬದ ಆಚರಣೆ ಖಂಡಿತ ಮಾಡೋಣ. ನಮ್ಮೂರಲ್ಲಿ ಗಣೇಶ ಹಬ್ಬಕ್ಕೆ ಚೀಟಿ ಹಾಕೊಂತಾರೆ. ಅದು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಪರಂಪರೆ ಇದೆ. ಆ ಚೀಟಿ ಹಾಕೊಳ್ಳುವಾಗ ನಮ್ಮ ಮನೆಯಿಂದಲೇ ನಾವು ಒಂದು ಚೀಟಿ ಹಾಕಿರ್ತೀವಿ, ನನ್ನ ತಂದೆನೂ ಒಂದು ಚೀಟಿ ಹಾಕ್ತಾರೆ. ಯೂಶುವಲಿ ಹೆಂಗೆ ಗಣಪತಿ ಹಬ್ಬಕ್ಕೆ ಖರ್ಚನ್ನೆಲ್ಲ ತೆಗಿತಾರೆ ಚೀಟಿ ಬಂದ್ ಪ್ರಾಫಿಟಿಂದ, ಅದರಲ್ಲಿ ನಮ್ಮನೆದು ತೆಗಿತೀವಿ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ನಾವು ಮೊನ್ನೆ ಅಷ್ಟು ನಾನು ನನ್ನ ತಂಗಿ ನೆನಪಿಸ್ಕೊಳ್ತಿದ್ವಿ, ಗಣಪತಿ ಹಬ್ಬಕ್ಕೆ ಈಗಲೂ ನಮ್ಮ ಬೀದಿನಲ್ಲಿ ಗಣಪತಿ ಕೂರಿಸಿದ್ರೆ ನಮ್ಮನೆ ಟ್ರ್ಯಾಕ್ಟ್ರಲ್ಲೇ ಗಣಪತಿನಲ್ಲಿ ತಗೊಂಡು ಹೋಗಿ ಬಿಡೋದು. ನಮ್ಮೂರಿನ ಸುತ್ತಮುತ್ತ ಇರುವ ಹಳ್ಳಿಯವ್ರ ಹತ್ರ ಯಾರ ಹತ್ರನಾದರೂ ಕೇಳಿ, ಯಾವುದೇ ದೇವ್ರ ಕಾರ್ಯ ಆದರೆ ನಮ್ಮನೆ ನೀರಿನ ಟ್ಯಾಂಕರ್ ಇದೆ. ನೀರಿನ ಟ್ಯಾಂಕರ್ನ ಟ್ರ್ಯಾಕ್ಟರ್ ಜೊತೆಗಿರುತ್ತಲ್ಲ, ಆ ನೀರಿನ ಟ್ಯಾಂಕರ್ನ ಯಾವುದೇ ಹಬ್ಬ ಹರಿದಿನಗಳಿದ್ರು ಅಥವಾ ಯಾವುದೇ ದೇವಸ್ಥಾನ ಕಟ್ಟಡಗಳಾಗ್ತಾ ಇದ್ರು, ಯಾವುದೇ ಆಚರಣೆಗಳಿದ್ರು, ಯಾವುದೇ ಮಸೀದಿನಲ್ಲಿ ಕಾರ್ಯಕ್ರಮ ಇದ್ರು, ನಾವು ನೀರು ಜೊತೆಗೆ ನಮ್ಮ ಟ್ರಾಲಿ ಎರಡೂ ಫ್ರೀಯಾಗಿ ಬಿಟ್ಟು ಬಂದಿರ್ತೀವಿ. ಇದು ನಮ್ಮ ಆಚರಣೆ. ಬಹುತೇಕ ಈ ದೇಶದಲ್ಲಿ ಇರುವಂತ ಮುಸಲ್ಮಾನರು ಮತ್ತು ಹಿಂದೂಗಳು ಬದುಕ್ತಾ ಇರೋದು ಹೀಗೇನೆ, ಜೀವನ ನಡೆಸ್ತಾ ಇರೋದು ಹೀಗೇನೆ, ಸಾಧ್ಯನೇ ಇಲ್ಲ. ಜೀವನ ನಡೆಸ್ತಾ ಇರೋದು ಹೀಗೇನೆ. ಯಾರೋ 2% ಆ ಕಡೆನೂ ಕಿಡಿಗೇಡಿಗಳಿದ್ದಾರೆ, ಈ ಕಡೆನೂ ಕಿಡಿಗೇಡಿಗಳಿದ್ದಾರೆ. ಇವರು ಜಗಳ ಹೆಂಗ್ ತಂದಾಕ್ಲಿ ಅಂತ ಕಾಯ್ತಿರ್ತಾರೆ. ಇವರಿಂದ ಈ ತಪ್ಪು ಮೆಸೇಜ್ ಕನ್ವೆ ಆಗ್ತಿದೆಯೇ ವಿನಃ, ನಾನು ಇಡೀ ರಾಜ್ಯ ಸುತ್ತಿದ್ದೀನಿ, ನೀವು ಕೂಡ ಇಡೀ ರಾಜ್ಯ ಸುತ್ತಿದ್ದೀರಾ, ಎಷ್ಟೋ ಸೌಹಾರ್ದತೆಯ ಸ್ಟೋರಿಗಳನ್ನ ನೀವು ನಿಮ್ಮದೇ ಮಾಧ್ಯಮದಲ್ಲಿ ಮಾಡಿದ್ದೀರಾ. ಅಲ್ಲೆಲ್ಲವೂ ಕೂಡ ಆ ಥರದ ಉದಾಹರಣೆಗಳು, ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದೆ ಇದಾವೆ. ಯಾರೋ ಮಾಡ್ತಾ ಇದ್ದಾರೆ, ಆ ಕಡೆ ಒಂದು 2% ಜನ, ಈ ಕಡೆ ಒಂದು 2% ಜನ. ಅದಕ್ಕೆ ತುಪ್ಪ ಸುರಿಯೋ ಹಾಗೆ ನಮ್ದೊಂದಷ್ಟು ಮೀಡಿಯಾಗಳು, ಎಲ್ಲ ಮೀಡಿಯಾಗಳು ಅಲ್ಲ, ಒಂದಷ್ಟು ಮೀಡಿಯಾಗಳು ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ಎರಡೂ ಕಡೆ ಇದ್ದಾರೆ. ಮುಸ್ಲಿಂ ಎಕ್ಸ್ಟ್ರೀಮಿಸ್ಟು, ಇನ್ನೊಂದಷ್ಟು ಕಡೆ ಹಿಂದೂ ಎಕ್ಸ್ಟ್ರೀಮಿಸ್ಟು. ಇವ್ರು ಎರಡೂ ಜನರು ಮಾಡ್ತಾ ಇರುವಂಥ ತಪ್ಪಿನಿಂದ ಆ ಥರ ತಪ್ಪು ಸಂದೇಶ ಹೋಗ್ತಾ ಇದೆಯೇ ವಿನಃ, ಗುರುಗೋವಿಂದ ಅವರ ಶಿಷ್ಯರಾಗಿದ್ದಂಥ ಶಿಶುನಾಳ ಶರೀಫರ ತತ್ವಪದಗಳನ್ನ ಹಾಡ್ತಾ ಕೇಳ್ತಾ ಬೆಳೀತಾ ಬಂದಿರುವಂಥ ನೆಲ ಇದು. ಆಯ್ತಾ? ಈ ನೆಲದ ಪರಂಪರೆಗೆ ಅದೊಂದು ಸತ್ವ ಇದೆ, ಆ ಸೌಹಾರ್ದತೆಯ ಗುಣ ಇದೆ. ಜನ ಇರದೇ ಹಿಂಗೆ, ನಾವು ಮಾಧ್ಯಮಗಳ ಲೆನ್ಸ್ಗಳಿಂದ ನೋಡ್ತಾ ಇರೋದು ತಪ್ಪು. ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಜಾತ್ಯತೀತತೆ ಇದೆಯಾ, ಉಳ್ಕೊಂಡಿದ್ಯಾ? ಕೋಸು ಉಳ್ಕೊಂಡದ. ಅದೇ ಕಾರಣಕ್ಕಲ್ವಾ ನೋಡಿ, ನಮ್ಮ ಕ್ಯಾಬಿನೆಟ್ ನೋಡಿ, ಎಲ್ಲ ಸಮುದಾಯದವರು ಇದ್ದಾರೆ. ಅಟ್ಲೀಸ್ಟ್ ನನಗೊಂದು ಹೇಳಿ, ನನಗೆ ಅರ್ಥ ಮಾಡಿಸಿ, ನಾನು ತಿಳ್ಕೊಂಡಿರೋ ತಪ್ಪೋ ಅಥವಾ ಜನತೆ ತಿಳ್ಕೊಂಡಿರೋ ತಪ್ಪೋ ಅಥವಾ ನೀವು ಹೇಳ್ತಾ ಇರೋದು ಜಾತ್ಯತೀತತೆ ಅಂದ್ರೆ ಏನು ನಿಮ್ ಪ್ರಕಾರ? ನೋಡ್ರಿ, 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 135, 136 ಗೆಲ್ಲೋದಕ್ಕೆ ಮುಸ್ಲಿಂ ಇಲ್ಲ. 135, 136 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರೀ ಮುಸಲ್ಮಾನ್ರೆ ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸಿಲ್ಲ. ಕುರುಬ್ರು ಓಟ್ ಹಾಕಿದ್ದಾರೆ, ಒಕ್ಕಲಿಗರು ಓಟ್ ಹಾಕಿದ್ದಾರೆ, ಲಿಂಗಾಯತ್ ಓಟ್ ಹಾಕಿದ್ದಾರೆ, ಉಪ್ಪರು ಓಟ್ ಹಾಕಿದ್ದಾರೆ, SC ಹಾಕಿದ್ದಾರೆ, ST ಹಾಕಿದ್ದಾರೆ, ಉಳಿದಂತ ಸಣ್ಣ ಪುಟ್ಟ ಜಾತಿಗಳು ಅವರೆಲ್ಲರೂ ಓಟ್ ಹಾಕಿರೋದಕ್ಕೆ 136 ಸೀಟ್ಗಳನ್ನ ಪ್ರಬಲವಾಗಿ ಕಾಂಗ್ರೆಸ್ ಪಡ್ಕೊಳಕ್ ಸಾಧ್ಯ ಆಗಿರೋದು. ಬೇಸತ್ ಹೋಗಿದ್ರು ಆಕರ್ಷ್ ಜನ, ಬೇಸತ್ ಹೋಗಿದ್ರು. ಈ ದ್ವೇಷ, ಹಲಾಲ್, ಹಿಜಾಬ್ ಮಾತೆತ್ತಿದ್ರೆ ದ್ವೇಷ. ದಿನ ಟಿವಿ ಬೆಳಿಗ್ಗೆ ಆನ್ ಮಾಡಿದ್ವಿ ಅಂತ ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ, ಇವನೇ ತೋರಿಸಿ ಬೇಸತ್ ಹೋಗಿದ್ರು ಜನ. ಹಲಾಲ್ ಕಟ್ಟು, ಜಟಕಾ ಕಟ್ಟು, ಈ ಟಾಪಿಕೇ ಬೇಡ. ಆ ಜಟಕಾ ಕಟ್ಟು ಬೇಡ, ನಮ್ಗೆ ಹಲಾಲ್ ಕಟ್ಟು ಬೇಡ, ನಮಗ್ ಮೀಟ್ ಮಾತ್ರ ಬೇಕು. ವಿ ಆರ್ ಇನ್ ದ ಮಿಡಲ್. ಬಿಟ್ಬಿಡಿ ನೀವು ಹಲಾಲ್ ಕಟ್ಟು. ನಾಳೆಯಿಂದ ಹಲಾಲ್ ಕಟ್ ಅಂದ್ರೆ ಏನು ಇಲ್ಲ ಆಕಾಶ್. ಈಗ ವೇನ್ಸ್ ಇರುತ್ತೆ, ಈ ವೇನ್ಸ್ಗಳನ್ನ ಒಂದು ಕಟ್ ಮಾಡಿದ್ರೆ ಒಳಗಡೆ ಇರುವಂತಹ ರಕ್ತ ಹೊರಗಡೆ ಬರುತ್ತೆ. ಎರಡನ್ನೂ ಒಟ್ಟಾಗಿ ಹಿಂಗೆ ಕಚಕ್ ಅಂತ ಕಟ್ ಮಾಡಿಬಿಟ್ರೆ ರಕ್ತ ಎಲ್ಲ ಒಳಗಡೆ ಉಳ್ಕೊಳತ್ತೆ. ರೋಗಗಳು ಹರಡೋದು ಹೇಗೆ ಅಂತ ಅಂದ್ರೆ ರಕ್ತದಿಂದ. ಸೈನ್ಸ್. ಸೊ ಇಡೀ ರಕ್ತ ಒಳಗಡೆ ಉಳ್ಕೋಬಾರ್ದು, ಒಂದು ರಕ್ತ ಮಾತ್ರ ಅಂದ್ರೆ ಔಟ್ ಆಗುವಂಥ, ರೆಸ್ಪಿರೇಟರ್ನಿಂದ ಔಟ್ ಆಗುವಂಥ ರಕ್ತ ಮಾತ್ರ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದು ವೈನನ್ನ ಕಟ್ ಮಾಡುವಂಥ ಕಲ್ಚರ್ ಏನು ಇಸ್ಲಾಮಲ್ಲಿದೆ, ಖುರಾನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೈಂಟಿಫಿಕ್ ಆಗಿ, ಅದನ್ನ ಮಾಡೋದಷ್ಟೇ ಹಲಾಲ್, ಹೆಲ್ತಿ ಫುಡ್ ಅಂತಷ್ಟೇ. ಸರಿ, ನೆಕ್ಸ್ಟ್ ನಿಮ್ಮ ಅಂಗಡಿಗಳ ಮೇಲೆ ಹಲಾಲ್ ಕಟ್ ಅಂತ ಮೆನ್ಷನ್ ಮಾಡಬೇಡಿ. ಎಷ್ಟೋ ಅಂಗಡಿಗಳ ಮೇಲೆ ನಮ್ಮಲ್ಲಿ ಹಲಾಲ್ ಕಟ್ ಅಂತೀರಾ, ಹೋಗಿ ಕೇಳ್ತಿದಂಗೆನೆ ಹಿಂದೂಗಳ ಅಂಗಡಿಲೂ ಹಲಾಲ್ ಕಟ್ ಅಂತ ಹಾಕಿದ್ದಾರೆ. ಇವಾಗ ಎಷ್ಟೋ ಜನ ನಮ್ಮ ಹಿಂದೂ ಸ್ನೇಹಿತರು ಕೂಡ ಹಲಾಲ್ ಕಟ್ಟನ್ನೇ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಹೆಲ್ತಿ ಮೀಟ್ ಸಿಗುತ್ತೆ. ಇಟ್ಸ್ ನಾಟ್ ಹಲಾಲ್ ಕಟ್. ವೈ ವುಡ್ ಯು ಪ್ರಿಫರ್ ಟು ಸೇ ದಟ್ ಹಲಾಲ್? ಹಲಾಲ್ ಅನ್ನೋದು ಬಿಟ್ಬಿಡಿ, ಇಟ್ಸ್ ಎ ಸೈಂಟಿಫಿಕ್ ರೀಸನ್ ಅಂತ ಹೇಳಿ. ಮುಂಚೆಯಿಂದ ಪದಗಳು ಬಂದ್ಬಿಟ್ಟಿದೆ,
ಅದನ್ನ ಹಂಗೆ ಕ್ಯಾರಿ ಮಾಡ್ತಾರೆ ಅಷ್ಟೇ. ಅದನ್ನ ನಾವೆಲ್ಲಿವರೆಗೂ ಕ್ಯಾರಿ ಮಾಡಿ ಚೇರು ಅಂತ ಕರಿತೀವೋ ಆ ಥರದೊಂದು ಹೆಲ್ತಿ ಮೀಟಿಗೆ ಹಲಾಲ್ ಅಂತ ಹೆಸರಿದೆ. ಹಂಗಂದ್ರೆ ನಾಳೆಯಿಂದ ಇದಕ್ಕೆ ಚೇರು ಅಂತ ಕರೆಯೋದು ಬೇಡ, ಮೇಜು ಅಂತ ಕರೆಯೋದು ಬೇಡ, ಯಾಕಂದ್ರೆ ಟಿಪ್ಪು ಸುಲ್ತಾನ್ ಹೆಸರು ಕೊಟ್ಟಿರೋದು. ಹಾಗಾಗಿ ಇದು ಬೇಡ ಅಂತ ಅಂದ್ರೆ ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಹೆಸರು ಇಡಬೇಕಾಗುತ್ತೆ. ಎಕ್ಸ್ಪರ್ಟ್ ಗಳಿರೋರು ಚೇಂಜ್ ಮಾಡ್ಕೊಳ್ಳಿ. ಹಾಗಲ್ಲ ನಜ್ಮಾ, ಎಲ್ಲಿವರೆಗೂ ನಾವು ಹಲಾಲು ಜಟಕ ಈ ಹಬ್ಬದ ಆಚರಣೆಗಳಲ್ಲಿ ಗಣೇಶ ನಮ್ಮ ಬೀದಿಗೆ ಬರಬಾರ್ದು, ನಿಮ್ ಬೀದಿಯಲ್ಲಿ ನಾವು ಬರಬಾರ್ದು, ಇವೆಲ್ಲ ನೋಡ್ತಿರ್ತೀನಿ. ಮೀಲಾದ್ ಬರಬಾರ್ದು, ನಮ್ ಬೀದಿಗೆ ಗಣೇಶ ಬರ್ಬಾರ್ದು, ಇವೆಲ್ಲ ಅಸಹ್ಯ. ನಮ್ ದೇಶ ಇರೋದೇನೆ, ನಮ್ ನಾಡಿರೋದೇನೆ ಸೌಹಾರ್ದ ಪರಂಪರೆ. ಎಲ್ಲರನ್ನೂ ಎಂಜಾಯ್ ಮಾಡಿ. ನಿಮ್ಗೆ ಏನ್ ಇಷ್ಟ ಗುರು? ಹಲಾಲ್ ಇಷ್ಟನಾ, ಜಟ್ಕ ಇಷ್ಟನಾ, ಇಲ್ಲ ಹಂಗೆ ನೀವೇ ತಗೊಂಬಂದು ಕುಯ್ಕೊಳ್ಳೋದು ಇಷ್ಟನಾ? ಮಾಡ್ಕೊಂಡು ತಿನ್ನಿ. ನಿಮ್ಮವರೇ ಒಂದಷ್ಟು ಜನ ಪ್ರಚೋದನೆ ಮಾಡ್ತಾರೆ ಇದನ್ನ. ಎರಡೂ ಕಡೆ ಇದ್ದಾರೆ, ನಾನು ಡಿನೈ ಮಾಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಆ ಕಡೆನೂ ಎಕ್ಸ್ಟ್ರೀಮಿಸ್ಟ್ಗಳಿದ್ದಾರೆ, ಈ ಕಡೆನೂ ಎಕ್ಸ್ಟ್ರೀಮಿಸ್ಟ್ಗಳಿದ್ದಾರೆ. ಈ ಎರಡೂ ಎಕ್ಸ್ಟ್ರೀಮಿಸ್ಟ್ಗಳ ಕಡೆಯಿಂದ ಯಾರು ಬಳಲು ಹೋಗ್ತಿದ್ದಾರೆ ಅಂತ ಅಂದ್ರೆ ನಮ್ಮಂತ ಸಾಮಾನ್ಯ ಜನಗಳು. ಸೊ ನಾನು ಸಾಮಾನ್ಯ ಜನರು ಏನಿದ್ದಾರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇವ್ರುಗಳನ್ನ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಮೀಡಿಯಾಗೂ TRP ಬೇಕು, ಅವ್ರು ಅಂಥವ್ರನ್ನೇ ಪ್ರಾಪಗಂಡಿಕ್ಕಾಗಿ ಎದುರಿಗೆ ತೊಗೊಂಬಂದು ಇಡ್ತಾರೆ. ಇವೆಲ್ಲ ಬಿಟ್ಟು ಆರಾಮಾಗಿ ನಾವು ಹೆಂಗೆ ಬದುಕ್ತಿದ್ದೀವಿ ಹಂಗೆ ಬದುಕಿ. ನೀವು ನಾರ್ತ್ ಕರ್ನಾಟಕ, ನಮ್ಮ ಹಳೆ ಮೈಸೂರು ಬಿಡಿ, ಆ ಪರಂಪರೆ ಇದೆ. ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಇನ್ನೂ ಚಂದ. ಅವರು ಮಾತಾಡೋದು ಕನ್ನಡ, ಮತ್ತೆ ಕಾಕ ಕಾಕಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ ಹಿಂಗೆ ಅಂತಿರ್ತಾರೆ. ಯಾರು ಅಂತ ಒಂದೊಂದ್ಸತಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ಥರದ್ದೊಂದು ಬ್ಯೂಟಿಫುಲ್ ಆಗಿರುವಂಥ ಕಲ್ಚರ್ ಇದೆ. ವಿ ನೀಡ್ ಟು ಕ್ಯಾರಿ ದಟ್. ಆ ಕಲ್ಚರನ್ನು ಕ್ಯಾರಿ ಮಾಡೋಣ. ನನಗೆ ಯಾವತ್ತಾದರೂ ನಿಮ್ಗೆ ಅನ್ಸಿದೆಯಾ ನಾನು ಆಕರ್ಷು, ನಾನು ಹಿಂದೂ, ಹಂಗಂತ ನಜ್ಮಾ ನನ್ನೊಂದು ದ್ವೇಷ ಮಾಡ್ತಾಳೆ ಅಂತ? ಇಲ್ಲ ಅಲ್ಲ. ನಿಮಗೆ ಗೊತ್ತು, ನನ್ನ ಮೆಜಾರಿಟಿ ಫ್ರೆಂಡ್ ಸರ್ಕಲ್, ನನಗೆ ಮುಸಲ್ಮಾನರು ಫ್ರೆಂಡ್ಸ್ ಕಡಿಮೆನೆ. ನನ್ನ ಮೆಜಾರಿಟಿ ಫ್ರೆಂಡ್ ಸರ್ಕಲ್ ಇರೋದೇನೆ ನಮ್ಮ ಹಳೆ ಮೈಸೂರು ಭಾಗದ ಎಲ್ಲರೂ, ಮತ್ತು ಅಕ್ರಾಸ್ ಕರ್ನಾಟಕದ ಎಲ್ಲ ಕಮ್ಯುನಿಟಿಗಳ ಫ್ರೆಂಡ್ಸ್ ನನಗಿದ್ದಾರೆ. ಯಾರಾದರೂ ಯೂಶ್ವಲಿ ನನ್ನ ಫೇಸ್ಬುಕ್ಕನ್ನ ಸುಮ್ಮನೆ ರ್ಯಾಂಡಮ್ಲಿ ಓಪನ್ ಮಾಡಿ ನೋಡಿದ್ರೆ ಅಥವಾ ನನ್ನನ್ನು ತುಂಬ ಗಮನಿಸಿದ್ರೆ ಗೊತ್ತಾಗುತ್ತೆ ನನ್ನ ಜೊತೆ ಯಾರು ಇರ್ತಾರೆ ನನ್ನ ಫ್ರೆಂಡ್ಸು. ಈಗ ರಾಕೇಶ್ ಅಡಿಗ, ಅವನೊಬ್ಬ ಬ್ರಾಹ್ಮಿನ್, ಆಯಿತಾ. ಆಕರ್ಷ್, ಸಾರಿ ಟು ಸೇ, ಇಸ್ ಅ ಒಕ್ಕಲಿಗ. ಇನ್ಯಾರೋ ಒಬ್ರು ನವೀನ, ಒಕ್ಕಲಿಗ. ಈ ಥರ ನನಗೆ ಎಲ್ಲ ಫ್ರೆಂಡ್ಸ್ಗಳು, ಈಗ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ನೆನ್ನೆಲ್ಲ ಮೈಸೂರಲ್ಲಿ ಎಂಜಾಯ್ ಮಾಡ್ತಾ ಬಂದ್ವಿ. ಜೈಲಿಂಗ, ಶಶಿ, ಅಲ್ಲ ಬೇರೆ ಬೇರೆ ಕಮ್ಯುನಿಟಿ ಅವರು. ಎಂಜಾಯಿಂಗ್, ನಾವು ಚೆನ್ನಾಗಿದ್ದೀವಿ. ನಾನು ಯಾವಾಗಲೂ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಈ ಪ್ರಚೋದನೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ನೀವು ನೋಡಿ, ಈ ಹಿಂದೂ ಎಕ್ಸ್ಟ್ರೀಮಿಸ್ಟ್ ಪ್ರಚೋದನೆ ಮಾಡೋದು, ಈ ಮುಸ್ಲಿಂ ಎಕ್ಸ್ಟ್ರೀಮಿಸ್ಟ್ ಪ್ರಚೋದನೆ ಮಾಡೋರ್ನು ನೋಡಿ. ಅವರು ಅವ್ರವ್ರ ಫ್ರೆಂಡ್ ಸರ್ಕಲಲ್ಲಿ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಕಂಫರ್ಟ್ ಝೋನಲ್ಲಿ ತುಂಬ ಆರಾಮಾಗಿ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಆ ಫ್ರೆಂಡ್ಸ್ಗಳ ಮನೇಲೆ ಸ್ಕ್ಯಾಮ್ಗಳಾದಾಗೆಲ್ಲ ಇತ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಆದರೆ ನಿಮಗೆ ಹೇಳೋ ಸಂದೇಶ ಬೇರೆ ಆಗಿರುತ್ತೆ. ಯಾರೋ ಹೇಳ್ತಿದ್ದಾರೆ ಅಂತ ಆ ಸಂದೇಶ ಬಲಿ ಬೀಳಬೇಡಿ. ಬಸವಣ್ಣ ಚೆನ್ನಾಗಿ ಹೇಳಿದ್ದಾರೆ, ಇವನಾರವ 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 ಎನ್ನದಿರಯ್ಯ, ಇವನಮ್ಮವ 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 ಎನ್ನಯ್ಯ ಕೂಡಲ ಸಂಗಮ ದೇವ ಅಂತ. ಆ ಭಾವನೆಯನ್ನು ಬೆಳೆಸ್ಕೊಳ್ಳಿ. ಕಟ್ ಮಾಡಿದ್ರೆ, ನನಗೆ ಕಟ್ ಮಾಡ್ಕೊಂಡ್ರೆ ನನಗೇನಾದರೂ ಗ್ರೀನ್ ಕಲರ್ ರಕ್ತ ಬರುತ್ತಾ? ನಿಮಗೆ ಕಟ್ ಮಾಡಿದ್ರೆ ಏನಾದರೂ ಕೆಂಪು ಕಲರ್ ರಕ್ತ ಬರುತ್ತಾ? ಎಲ್ಲರಿಗೂ ಬರೋದು ಕೆಂಪು ರಕ್ತಾನೆ. ನಮ್ಮ ಧರ್ಮಗಳಿಗನುಸಾರವಾಗಿ ನನಗೆ ಹಸಿರು, ನಿಮಗೆ ಕೇಸರಿ, ಇನ್ಯಾರಿಗೋ ಬಿಳಿ ಬರಲ್ವಲ್ಲ. ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು, ಇವತ್ತು ಮಡಿ ಮಡಿ ಅಂತ ಮಾಡೋರು, ಅಥವಾ ಸಾಬ್ರು ಮನೆ ತಿನ್ನಲ್ಲ ಅನ್ನೋ, ಹಿಂದೂಗಳ ಮನೆ ತಿನ್ನಲ್ಲ ಅಂತ ಅನ್ನೋರು ಯಾರು ನೀರು ಬಿಟ್ಟರು ಕೂಡ ಆ ಕ್ಷಣಕ್ಕೆ ಕುಡಿತಾರಲ್ವ. ಯಾರೋ ಎಮರ್ಜೆನ್ಸಿ ಆಕ್ಸಿಡೆಂಟಾಗಿ ಸತ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾರು ರಕ್ತ ಬಂದು ಕೊಟ್ರು, ಇಲ್ಲ ನನಗೆ ಸಾಬ್ರು ರಕ್ತನೇ ಬೇಕು, ನಂಗೆ ಒಕ್ಕಲಿಗರು ರಕ್ತನೇ ಬೇಕು, ನಂಗೆ ದಲಿತರು ರಕ್ತನೇ ಬೇಕು, ನಂಗೆ ಬ್ರಾಹ್ಮಣರು ರಕ್ತನೇ ಬೇಕು ಅಂತ ಕೇಳ್ತಾರ? ನೋ ನೋ. ನಿಮ್ಮ ಜೀವನ ಉಳಿಸ್ಕೊಳಕ್ ನೀವೆಲ್ಲಾನು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಸಮಾಜದಲ್ಲಿ ಬದುಕೋದಕ್ಕೂ ಎಲ್ಲದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಫಾಲೋ ಮಾಡಿ ಹಾಗೆ ಜೀವಿಸಿ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸಮಾಜ ಆಗ ನೋಡಿ. ನನಗೆ ದೀಪಾವಳಿ ಆಯಿತು ಅಂದರೆ ಫ್ರೆಂಡ್ಗಳ ಮನೆಗೆ ಹೋಗಬೇಕು, ಅವ್ರ ಮನೇಲಿ ಮಾಡೋ ವಡೆ ಪಾಯಸ ತಿನ್ನಬೇಕು. ನಮ್ಮನೆ ನಮ್ಮೂರುಗಳಲ್ಲೆಲ್ಲ ನಾಟಿ ಮಾಡ್ತಿರ್ತೀವಿ. ನಾಟಿ ಮಾಡಬೇಕಾದ್ರೆ ಗದ್ದೆಗೆ ಪೂಜೆ ಮಾಡಿಸಿ ಆ ನಾಟಿ ಪಾಯಸ ಅಂತ ಮಾಡ್ತಾರೆ. ನಾಟಿ ಪಾಯಸ ವಡೆ ಅದನ್ನು ತಿನ್ನೋಕೆ ಎಷ್ಟು ಆಸೆ ಅಂದರೆ ನನ್ನ ಚೈಲ್ಡ್ಹುಡ್ಡಿಂದನೂ ಯಾರ ಮನೆ ನಾಟಿ ಮಾಡ್ತಾರೆ, ಯಾರ ಮನೆ ಹೊಗೆ ಸಸಿ ಫಸ್ಟ್ ನೆಡ್ತಿದ್ದಾರೆ ಅವ್ರ ಮನೆ ಕೇಳ್ಕೊಂಡು ವಿಚಾರಿಸ್ಕೊಂಡು ಅಲ್ಲಿ ಹೋಗಿ ತಿನ್ಕೊಂಬರೋದು. ಅಂದರೆ ಈ ಥರ ಕಲ್ಚರ್ ಇದೆ ದೇಶದಲ್ಲಿ. ಬಿರಿಯಾನಿ ಯಾರಿಗಿಷ್ಟ ಇಲ್ಲ? ಸಾವಿರ ಮನೆ ರಂಜಾನ್ದು ಬಕ್ರೀದ್ ಬಿರಿಯಾನಿ ಯಾರಿಗಿಷ್ಟ ಇರಲ್ಲ? ಯಾರಿಗೆ ಸಾವಿರಗಳ ಮುಸ್ಲಿಮ್ಸ್ ಮನೆದು ಪಾಯಸ ಇಷ್ಟ ಇರಲ್ಲ? ಇಸ್ಕೊಂಡು ತಿಂತಾರಲ್ವಾ? ನಿಜವಾಗಿ ತಿಂತಿದೀವಲ್ವಾ, ಬದುಕ್ತಿದೀವಲ್ವಾ? ನಾವು ಸಮಾಜಕ್ಕೂ ಅದೇ ಸಂದೇಶ ಕೊಡೋಣ, ಹಿಂಗೆ ಇರಿ ಅಂತ ಹೇಳೋಣ. ಯಾಕೆ ಕಿತ್ತಾಡಿ ಸಾಯಿಸೋದು? ಯಾರು ಕಿತ್ತಾಡಿಸ್ತಾರಲ್ಲ ಆಕಾಶ್, ನೀವು ನೋಡಿ ಯಾವ ರಾಜಕಾರಣಿಗಳು ಯಾರು ಪ್ರಚೋದನೆ ಮಾಡ್ತಾರೆ ಎರಡೂ ಕಡೆನೂ. ಅವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನಲ್ಲಿ ಹೋಗಿ ಸೆಟ್ಲಿದ್ದಾರೆ.
ಅಬ್ರಾಡಲ್ಲಿ ಬೇಕಾದಂಗೆ ಓದ್ಕೊಂಡು ಅಲ್ಲಿ ಯಾವ್ಯಾವ ಕಮ್ಯುನಿಟಿ ಅಂತ ನೋಡಿದೆ ಫ್ರೆಂಡ್ಸ್ಗಳು ಮಾಡಿಕೊಂಡು ಇವ್ರೂ ಒಳ್ಳೊಳ್ಳೆ ಬಿಸ್ನೆಸ್ಗಳೆಲ್ಲ ಮುಸ್ಲಿಮ್ಸ್ಗಳ ಜೊತೆ ಹಿಂದೂಗಳ ಜೊತೆ ಮುಸ್ಲಿಮ್ಸ್ಗಳು ದ್ವೇಷ ಹಚ್ತಾನೆ ಇರ್ತಾರೆ. ಅಲ್ಲಿ ಬಿಸ್ನೆಸ್ಸು ದುಡ್ಡು ಮಾಡೋಕ್ಕೆ ಜಾತಿ ಧರ್ಮ ಇಲ್ಲದೆ ಆರಾಮಾಗಿರ್ತಾರೆ. ಬಡ್ದಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯೋದು ನಾವು ಮಿಡ್ಲ್ ಕ್ಲಾಸ್ ಜನ, ಲೋವರ್ ಮಿಡ್ಲ್ ಕ್ಲಾಸ್ ಜನ. ಮಿಡ್ಲ್ ಕ್ಲಾಸ್ ಹುಡುಗಿರಿಗೆ ಹೇಳೋದಿಷ್ಟೇ, ಬೀಳ್ಬೇಡಿ ಟ್ರ್ಯಾಪ್ಗೆ. ವಾಟ್ಸಾಪ್ ಯೂನಿವರ್ಸಿಟಿಲಿ ಬರೋ ಮೆಸೇಜ್ಗಳನ್ನ ನಂಬೇಡಿ. ನಿಮ್ಮದೇ ಆದ ಜೀವನ ಇದೆ, ಯಾಕೆ ಹೊಡೆದಾಡ್ತೀರಾ, ಕಿತ್ತಾಡ್ತೀರಾ? ನಿಮ್ಮ ಸುತ್ತ ಒಂದ್ಸತಿ ಕಣ್ಣು ಹಾಯಿಸಿ. ಫೇಸ್ಬುಕ್ಕಲ್ಲಿ ಬರೋದು, ವಾಟ್ಸಪ್ಪಲ್ಲಿ ಬರೋ ಫಾರ್ವರ್ಡ್ಗಳಲ್ಲಿ ಇವ್ನು ಹಿಂಗೆ ಮಾಡಿದ್ನಂತೆ ಅದನ್ನು ನಂಬೋಕ್ಕೂ ಮುಂಚೆ ನಿಮ್ಮ ಸುತ್ತ ಒಂದ್ಸತಿ ಕಣ್ಣು ಹಾಯಿಸಿ. ನನ್ನ ಫ್ರೆಂಡ್ ರಹೀಮು, ನನ್ನ ಫ್ರೆಂಡ್ ಆಯಿಷಾ, ನನ್ನ ಫ್ರೆಂಡ್ ಫಾತಿಮಾ, ನನ್ನ ಫ್ರೆಂಡ್ ಗುರು, ನನ್ನ ಫ್ರೆಂಡ್ ರಘು, ನನ್ನ ಫ್ರೆಂಡ್ ಲಕ್ಷ್ಮಣ ಹೆಂಗಿದ್ದಾರೆ? ಆರಾಮಾಗಿ ನನ್ನ ಜೊತೆ ಚೆನ್ನಾಗಿದ್ದಾರಲ್ವಾ? ಅಲ್ಲೆಲ್ಲೋ ನಡೀತಾ ಇದೆ ಅನ್ನುವಂಥ ಯಾವುದೋ ಕಥೆಯ ನರೇಟಿವ್ನ ಇಟ್ಕೊಂಡು ಇಲ್ಲಿ ನಿಮ್ಮ ಸುತ್ತ ಇರೋ ವಾತಾವರಣ ಯಾಕೆ ಹಾಳು ಮಾಡ್ಕೊತೀರಾ? ಎಲ್ಲರೂ ಇದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ, ಎಲ್ಲರೂ ನಮ್ಮವರೇ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ತುಂಬ ಆರಾಮಾಗಿರುತ್ತೆ. ಹಳ್ಳಿ ಜೀವನ ಹೆಂಗಿರುತ್ತೆ ಗೊತ್ತಾ? ನಮ್ಮನೇಲಿ ಸಾಸಿವೆ ಇಲ್ಲ ಅಂತ ಅಂದರೆ ನಾವು ಹಿಂದೆ ಮನೆ ಇರೋ ಸಣಕನ ಹತ್ರ ಹೋಗ್ಬಿಟ್ಟು, ಸಣಕ ಸಾಸಿವೆ ಖಾಲಿ ಆಗೈತೆ ಕೊಡಿಲಿ, ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ತಂದು ಕೊಡ್ತೀನಿ. ಅವ್ರದ್ದು ಹೆಂಗಿರುತ್ತೆ ಅಂತಂದರೆ ನಾವು ಅಮ್ಮಂಗೆ ಬಂದು ಹೇಳ್ತಿರ್ತಾರೆ, ಸಬನ ಟೊಮಾಟೊ ಖಾಲಿಯಾಗಿ ಇತ್ಕಣೆ, 2 ಟೊಮಾಟೊ ಕೊಡೆ, ಸಾರು ಮಾಡಿದ್ಮೇಲೆ ಆಮೇಲೆ ಭತ್ತನೆಲ್ಲ ಆಟೋದವನು ತಗೊಂಡು ನಿಂಗೆ ಕೊಡ್ತೀನಿ. ದಿಸ್ ಇಸ್ ದ ಕಲ್ಚರ್ ಆಫ್ ಕರ್ನಾಟಕ, ದಿಸ್ ಇಸ್ ದ ಕಲ್ಚರ್ ಆಫ್ ಇಂಡಿಯಾ. ಈ ದೇಶ ವಿಭಜನೆ ಆದ ಸಂದರ್ಭದಲ್ಲೇ ಈ ದೇಶದಲ್ಲಿ ಇದ್ದಂಥ ಬಾಂಧವ್ಯನ ಕಿತ್ತಾಕಕ್ಕಾಗಲಿಲ್ಲ. 2 ದೇಶ ಮಾಡಿಬಿಟ್ರು. ಅವರು ರಾಜಕೀಯದ ತೆವಲಿಗೆ, ಅವರು ಅಧಿಕಾರದ ತೆವಲಿಗೆ 2 ದೇಶ ಮಾಡಿಬಿಟ್ರು. ಆದರೆ ಬಾಂಧವ್ಯನ ಕೀಳಕ್ಕಾಯ್ತಾ? ಬಾಂಧವ್ಯನ ಕೀಳಕ್ಕಾಗಲಿಲ್ಲ. ಇಲ್ಲಿಯ ಜನ ಈ ನೆಲದ ಜೊತೆಗೆ ನಮಗೊಂದು ಅಟ್ಯಾಚ್ಮೆಂಟ್ ಇದೆ ಅಂಥೇಳಿ ಇಲ್ಲೇ ಉಳ್ಕೊಂಡ್ರು. ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂತ ಖುರಾನಲ್ಲಿ ಒಂದು ಸೆಂಟೆನ್ಸ್ ಇದೆ. ಅದರ ಅರ್ಥ ತಾಯಿನೆಲ ಎಲ್ಲಕ್ಕಿಂತಲೂ ಮಿಗಿಲು ಅಂತ ಖುರಾನ್ ಹೇಳುತ್ತದನ್ನ. ತಾಯಿನೆಲವನ್ನು ಪ್ರೀತಿಸುವುದು, ಗೌರವಿಸುವುದು ಈಮಾನಿನ ಭಾಗ ಅಂತ, ನಿನ್ನ ಧರ್ಮದ ಭಾಗ ಅಂತ. ಸೊ ನಾವು ತಾಯಿನೆಲವನ್ನು ಎಷ್ಟು ಅಗಾಧವಾಗಿ ಪ್ರೀತಿಸ್ತೀವಿ ಅಂತ ಅಂದರೆ, ಭಾರತ ಅಖಂಡ ಭಾರತವಾಗಿ ಉಳ್ಕೊಳ್ಬೇಕು, ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಒಗ್ಗೊಳ್ಬೇಕು ಅಂತ ಹೇಳಿ ಈ ದೇಶಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಿದ್ದೀವಲ್ವ. ಹಿಂದೂಗಳು ಹೋರಾಟ ಮಾಡಿದ್ದಾರೆ, ಮುಸಲ್ಮಾನರು ಹೋರಾಟ ಮಾಡಿದ್ದಾರೆ. ಯಾರೋ ಥರ್ಡ್ ಪರ್ಸನ್ ಬಂದು ಬಿತ್ತಿದಂಥ ಒಡೆದಾಳುವ ನೀತಿಗೋಸ್ಕರ ಅವರು ಒಡೆದ್ರು ಅಂತ ಹೇಳಿ ನಾವು ಒಡೆದು ಹೋಗಿ ಈ ದೇಶವನ್ನು ಛಿದ್ರ ಮಾಡೋದು. ಈ ದೇಶಕ್ಕೊಂದು ದೊಡ್ಡ ಶಕ್ತಿ ಇದೆ. ಈ ದೊಡ್ಡ ಶಕ್ತಿ ಯಾವುದರಿಂದ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ನಮ್ಮ ಈ ಕಿತ್ತಾಟಗಳಿಂದ, ನಮ್ಮ ಈ ರಾಜಕೀಯ ತೆವಲುಗಳಿಂದ. ಇದನ್ನು ಬಿಟ್ಟು ಆರಾಮಾಗಿ ಬದುಕಿದ್ರೆ ನಿಜವಾಗ್ಲೂ ವಿಶ್ವಗುರು ಆಗುವಂತಹ ಶಕ್ತಿ, ತಾಕತ್ತು ಭಾರತಕ್ಕಿದೆ. ಮತ್ತು ಭಾರತವನ್ನು ಈ ಹಿಂದೆಯೂ ಕೂಡ ಇಡೀ ಪ್ರಪಂಚ ಪ್ರೀತಿಸ್ತಾ ಇದ್ದಿದ್ದು ಯಾವ ಕಾರಣಕ್ಕೆ ಅಂದರೆ ಇಲ್ಲಿಯ ಭ್ರಾತೃತ್ವ ಭಾವನೆಗೆ. ಇಲ್ಲಿನ ಹಿಂದೂ, ಮುಸಲ್ಮಾನರು, ಸಿಖ್ಖರು, ಜೈನರು, ಕ್ರೈಸ್ತರು ಎಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದಾರೆ, ಇಲ್ಲಿ ಎಷ್ಟು ಧರ್ಮಗಳ ಉಗಮ ಆಗಿದೆ, ಇಲ್ಲಿ ಎಷ್ಟು ಪರಂಪರೆಗಳು ಬೆಳೆದು ಬಂದಿದ್ದಾವೆ ಅನ್ನುವಂಥ ಕಾರಣಕ್ಕೆ. ಈ ದೇಶದ ಇತಿಹಾಸ ಹೇಳುತ್ತೆ, ರಾಜರ ಆಳ್ವಿಕೆಯ ಸಂದರ್ಭದಿಂದಲೂ ಕೂಡ ಎಲ್ಲ ಹಿಂದೂ ರಾಜರ ಅಥವಾ ಮರಾಠ ರಾಜರ, ನಿಜಾಮರ, ಎಲ್ಲರ ಅಥವಾ ನಮ್ಮ ಒಡೆಯರ್ ಇದರಲ್ಲೂ ಕೂಡ ಅಷ್ಟೇ, ಡೈನಸ್ಟಿನಲ್ಲೂ ಕೂಡ ಅಷ್ಟೇ, ಎಲ್ಲ ಸಮುದಾಯಗಳ ರೆಪ್ರೆಸೆಂಟೇಟಿವ್ಸ್ಗಳು ಅವರ ಮಂತ್ರಿಮಂಡಲದಲ್ಲಿ ಇರ್ತಾ ಇದ್ರು. ಅದು ಈ ನೆಲದ ಸೌಹಾರ್ದತೆಯನ್ನು ತೋರಿಸುತ್ತೆ. ಇಂಥ ಒಂದು ಪರಂಪರೆಯನ್ನು ನಿಮ್ಮ ಯಾವುದೋ ತೆವಲುಗಳಿಗೋಸ್ಕರ, ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಹಾಳು ಮಾಡಬೇಡಿ ಅನ್ನೋದೇ ಯಾವಾಗಲೂ ನನ್ನ ವಾದ. ಈ ವಾದವನ್ನು ಹೇಳ್ತೀನಿ ಅಂತಲೇ ಕೆಲವರಿಗೆ ಹೊಟ್ಟೆ ಉರಿ, ಕಣ್ಣುರಿ ಎಲ್ಲ ಶುರುವಾಗಿರುತ್ತೆ. ಎಲ್ಲೆಲ್ಲೋ ಉರಿ. ತಣ್ಣಗಿರಿ ಅಂದರೆ ಇರಬಾರ್ದು ಅಂತ ಬಯಸೋರು ಇರ್ತಾರಲ್ಲ, ಅಂಥವ್ರಿಗೆಲ್ಲ ಉರಿ ಖಂಡಿತವಾಗ್ಲೂ ಆಗುತ್ತೆ. ದ ರೋಲ್ ಆಫ್ ಮುಸ್ಲಿಮ್ಸ್ ಇನ್ ಟುಡೇಸ್ ಪೊಲಿಟಿಕಲ್ ಅಜೆಂಡಾ. ನಿಮ್ಮನ್ನ ಕೇವಲ ಒಂದು ವಸ್ತುವಾಗಿ, ನಿಮ್ಮನ್ನ ಕೇವಲ ತಮ್ಮ ಪೊಲಿಟಿಕಲ್ ಪಾರ್ಟಿಯ ಬೆಳವಣಿಗೆಗಾಗಿ, ತಮ್ಮ ಸಂಘಟನೆಗಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ಅದನ್ನು ಯಾರೋ ಒಬ್ಬರು ಒಂದು ಪೋಸ್ಟ್ ಬರೆದಿದ್ರು, ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಬಿಡಿಸಿ 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 ಒಗ್ಗಟ್ಟನ್ನು ಬಿಡಿಸಿ ಹೇಳ್ತಾ ಇದ್ದಾರೆ, ಮುಸಲ್ಮಾನ ಸಮುದಾಯಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಮುಂಚೆ ಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಮುಸಲ್ಮಾನರ ಪರವಾಗಿದ್ದಾರೆ, ಎಷ್ಟು ಲಿಂಚಿಂಗ್ಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂತ ನೋಡಿದ್ರೆ 0, ಶೂನ್ಯ. ಮುಸಲ್ಮಾನರ ಮೇಲೆ ಹಲ್ಲೆಗಳಾದಾಗ ಧ್ವನಿ ಎತ್ತಲಿಲ್ಲ. ಮುಸಲ್ಮಾನ ಹೆಣ್ಣು ಮಗಳೊಬ್ಬಳಿಗೆ ಗೋಧ್ರಾ ಹತ್ಯಾಕಾಂಡದಿಂದ ಅದೇ ಸಂದರ್ಭದಲ್ಲಿ CM ಆಗಿದ್ದಂಥ ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಿದ್ರೆ
ಇವತ್ತು ದೇಶ ಈ ಹಿಂದೂ ಮುಸಲ್ಮಾನರ ಗಲಾಟೆಗಳಿಗೆ ಇಡೀ ಪ್ರಪಂಚ ನಮಗೆ ಚೀತು ಅನ್ನುವಂಥ ಒಂದು ಸಿನಾರಿಯೋ ಬಿಲ್ಡ್ ಆಗ್ತಾನೆ ಇರಲಿಲ್ಲ. ಬಹುದೊಡ್ಡ ಗಲಾಟೆ ನಡೆದಂಥ ಗೋಧ್ರಾ ಟೈಮಲ್ಲಿ ಇದ್ದಂಥ ಮೋದಿರವರು ಒಂದು ಜಾಣ ನಡೆ, ಒಂದು ತಾಳ್ಮೆಯ ನಡೆ. ಇವತ್ತೇನು ನಾನು ಮುಸಲ್ಮಾನರು ಪರ, ಮುಸಲ್ಮಾನ ಹೆಣ್ಣು ಮಕ್ಕಳ ಪರ ಅಂತ ಹೇಳುವಂಥವ್ರು ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಅವರದ್ದೇ ರಾಜ್ಯದಲ್ಲಿ ಬರ್ಬರವಾಗಿ 20 ಜನ 25 ಜನ ನಿಂತ್ಕೊಂಡು ರೇಪ್ ಮಾಡಿದಾಗ ಆ ರೇಪಿಸ್ಟ್ಗಳ ಪರವಾಗಿ ನಿಂತು ಮೊನ್ನೆ ಅಷ್ಟೇ ಆ ರೇಪಿಸ್ಟ್ಗಳೊಬ್ಬರು ಬೇಲ್ ಸಿಕ್ಕಿದಾಗ ಇದೇ ಪ್ರಧಾನಮಂತ್ರಿಗಳು ಮತ್ತವರ ಹಿಂಬಾಲಕರು ಚೇಲಾಗಳು ಸಂಭ್ರಮಾಚರಣೆಯನ್ನ ಮಾಡಿ ಅವರಿಗೆ ಹಾರ ಹಾಕಿ ಸ್ವಾಗತ ಮಾಡಿ. ನಮ್ಮ ಕರ್ನಾಟಕದಲ್ಲೂ ಬಹಳಷ್ಟು ಆಗಿದೆ. ಖಂಡಿತ ಇಂತಹವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ ನಮ್ಮ ಪರವಾಗಿ ಅವರು ಇದ್ದಾರೆ ಅಂತ? ಯು ಆರ್ ಪ್ರಿಟೆಂಡಿಂಗ್ ದಟ್ ಇನ್ ಅ ಡಿಫರೆಂಟ್ ವೇ. ಯಾರು ಸಂಭ್ರಮ ಮಾಡೋದಿಲ್ಲ. ಹೆಣ್ಣು ಸಂಭ್ರಮಿಸಿದ್ದಾರೆ, ಸಾಕ್ಷಿಗಳಿದೆ, ಫೋಟೋಸ್ ಇದೆ, ನೋಡಿ ನೀವು. ಯಾರೋ ಕಿಡಿಗೇಡಿಗಳು 1-2% ಜನ ಮಾಡಿರ್ಬೋದು. ಹೌದು, ಅದೇ 2% ಜನ ಯಾರ ಹಿಂಬಾಲಕರು ಅಥವಾ ಬಿಜೆಪಿನಲ್ಲಿ MLA ಆಗಿರುವಂತವ್ರು, ಬಿಜೆಪಿ ಗುಜರಾತ್ ನ ಮಿನಿಸ್ಟರ್ಗಳಾಗಿರುವಂತವ್ರು ಮಾಡಿರೋ ಸಂಭ್ರಮಾಚರಣೆ ಯಾರು ಕಿಡಿಗೇಡಿಗಳು ಮಾಡಿರ್ತಾರೆ. ಅದು ನೀವು ಅದೇ ಸಂಭ್ರಮಾಚರಣೆ ಅಂತ ಹೇಗೆ ತಗೊಳ್ತೀರಿ? ಮಾಡ್ಕೊಳ್ರಿ ಅಂತ ಸುಮ್ನೆ ಬಿಡ್ತಿದ್ವಿ. ಹೇಗೆ ನೀವು ಅದನ್ನ ಹೇಳ್ತೀರಿ? ಅದೇ ಸಂಭ್ರಮಾಚರಣೆಯಿಂದ ಅವರು ಸಿಹಿ ಹಂಚಿರ್ಬೋದು, ಜೋಶ್ ಅಲ್ಲಿ ಕುಣಿದಿರ್ಬೋದು, ಮಾಡಿದಾರಲ್ಲ, ಪ್ರೆಸ್ ಮಾಡಿ ಹೇಳಿದಾರಲ್ಲ, ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ನಿರಪರಾಧಿ ಅಂತಲ್ಲ, ಆತ ಅಪರಾಧಿನೇ. ಆತನಿಗೆ ಒಂದು ಮಿಟ್ರಮ್ ಬೇಲ್ ಸಿಗುತ್ತೆ. ಆ ಬೇಲ್ ಸಿಕ್ತಲ್ಲ ಅನ್ನುವಂಥ ಖುಷಿಯನ್ನ ಆಚರಣೆ ಮಾಡಿದ್ದು. ಅದು ಖುಲ್ಲ ನೀವು ಯಾರು ಬೇಕಾದ್ರೂ ಅದನ್ನ ಗೂಗಲ್ ಮಾಡಿ ನೋಡ್ಕೊಳ್ಬಹುದು. ಆ ಪ್ರೆಸ್ ಮೀಟ್ ಅನ್ನ ಕೇಳಿಸ್ಕೊಬಹುದು, ಆ ಬೈಟ್ಗಳನ್ನ ಕೇಳಿಸ್ಕೊಳ್ಬಹುದು. ಸೊ ಈ ತರಹ ಇರುವಂಥವ್ರು ಇಡೀ ಒಂದು ಕಮ್ಯುನಿಟಿಯ ಹೆಣ್ಮಕ್ಳಿಗೆ ಎಜುಕೇಶನ್ ಸಂದರ್ಭದಲ್ಲಿ ಜೊತೆಗೆ ನಿಲ್ದೇ ಇರುವಂತವ್ರು ಏನು ಕಮ್ಯುನಿಟಿ ಬಗ್ಗೆ ಮಾತಾಡ್ತಾರೆ? ಎಸ್, ಆಫ್ ಕೋರ್ಸ್. ನಾನು ಇವಾಗ ಒಂದು ವಿಷಯನ ಇಷ್ಟಪಡ್ತೀನಿ. ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದ್ರು. ಸಿದ್ದರಾಮಯ್ಯ ನನಗೆ ಕೇಳಿಸಿಲ್ಲ, ಆಚ ಕಡೆ ಇನ್ನೊಂದ್ಸಲ ಬಂದು ಕೇಳಿಸ್ಕೊಂಡು ಹೋಗ್ತೀನಿ, ರೆಕಾರ್ಡಿಂಗ್ ನೋಡಿ ನಾನು ಮುಂದಿನ ಇದನ್ನ ಕೈಗೊಳ್ತೀನಿ ಅಂತ. ಕೂಲಂಕುಷವಾಗಿ ಒಬ್ಬ ಜವಾಬ್ದಾರಿ ಮೊದಲನೇದಾಗಿ ಯಾವುದೇ ದೇಶಕ್ಕೆ ಜಿಂದಾಬಾದ್ ಕೂಗುವಂತ ಒಂದು ಅವಕಾಶ ಇದ್ರಲ್ಲಿದೆ, ಸಂವಿಧಾನದಲ್ಲಿದೆ, ಅದೇನು ತಪ್ಪಲ್ಲ. ಆದ್ರೂನು ನಮ್ದೊಂದು ಭಾವನೆ ಇದೆಯಲ್ಲ, ನನ್ನ ಭಾವನೆಯ ಪ್ರಕಾರ ಯಾವುದೇ ಒಂದು ದೇಶ ಅಲ್ಲ, ನನ್ನ ಭಾವನೆ ನಾನು ಹೇಳ್ತಿದ್ದೀನಿ. ನಮ್ಮ ಶತ್ರು ದೇಶ, ಆಕರ್ಷ್ ನಮ್ಮ ಶತ್ರು ದೇಶ ಅಥವಾ ನಾವು ವಿರೋಧಿಸುವಂತ ದೇಶ, ನಮ್ಮ ಅಖಂಡ ಭಾರತವನ್ನ ಒಡೆದಂತ ಒಂದು ದೇಶಕ್ಕೆ ಜೈಕಾರ ಕೂಗ್ದವ್ರಿಗೆ 100% ಅವ್ರಿಗೇನು ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕು ಅದಾಗಲೇಬೇಕು. ಅದ್ ಯಾರು ಕೂಗಿದ್ರು ಕೂಡ ಅದಕ್ಕೆ ನಾನು ಖಂಡಿತವಾಗಿ ಅಪೋಸ್ ಮಾಡಿದ್ದೀನಿ. ಅದ್ರ ಆ ವಿಷಯವಾಗಿ ನಾನು ಅಪೋಸ್ ಮಾಡಿದ್ದೀನಿ ಅಂತಾನೆ ಟ್ವೀಟ್ ಮಾಡಿದ್ದೀನಿ, ಮೀಡಿಯಾ ಬೈಟ್ ಕೊಟ್ಟಿದ್ದೀನಿ. ನಾನು ಖಂಡಿತವಾಗಿ ಅದನ್ನ ಅಪೋಸ್ ಮಾಡ್ತೀನಿ. ನನ್ನ ದೇಶದ ಅಖಂಡತೆ, ನನಗೆ ನನ್ನ ದೇಶದ ಜನ, ಈ ನೆಲ ಮುಖ್ಯ ನನಗೆ ಫಸ್ಟ್, ಆಮೇಲೆಲ್ಲಾನು ಒಂದು ಸಮಾವೇಶ ಕಮ್ಯುನಿಟಿ ಅಂತ ಹೇಳಿ ನಾನು ಒಪ್ಕೊಂಡ್ಬಿಡಲ್ಲ. ಒಂದು ಸಮಾವೇಶದಲ್ಲಿ ನಿಮ್ದೇ ಆದಂತ ಒಂದು ಹೆಣ್ಮಗಳು ಯಾವುದೋ ಒಂದು ಐ ಥಿಂಕ್ ಸೊ ಯಾವುದೋ ಒಂದು ರ್ಯಾಲಿನೋ ಪ್ರೊಟೆಸ್ಟ್ ಏನೋ ನಡೆದಿರುತ್ತೆ, ಹೆಣ್ಮಗಳು ಅಂದ್ರೆ ನಿಮ್ಮ ಕಮ್ಯುನಿಟಿಯ ಒಬ್ರು ಹೆಣ್ಮಗಳು, ಅಮೂಲ್ಯ ಲಿಯೋನಾ ಅನ್ನುವಂತ ಹೆಣ್ಮಗಳು ಪಾಕಿಸ್ತಾನಿಗೆ ಇವ್ರ ಜೊತೆಗೆ ಯಾರೋ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಆರ್ಗನೈಸರ್ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಆರ್ಗನೈಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಗಿದ್ಲು, ಆಗ್ಲೂ ನಾವು ಅಪೋಸ್ ಮಾಡಿದ್ವಿ. ಸ್ಟೇಜಲ್ಲಿ ಹೇಳೋ ಅವಶ್ಯಕತೆ ಏನಿದೆ? ಎಲ್ಲ ದೇಶನೂ ಹೌದು, ಎಲ್ಲ ದೇಶನೂ ಭಾರತ ಪ್ರೀತಿಸುತ್ತೆ, ಎಲ್ಲ ದೇಶನೂ ಯಾವ ಲೆವೆಲ್ ಪ್ರೀತಿಸುತ್ತೆ ಅಂತ ಅಂದ್ರೆ ನಮಗೆ ನಮ್ಮ ತಾಲೂಕಿಗೆ ನಮ್ಗೊಂದು ಹೆಮ್ಮೆ ಇದೆ, ನಾವು ನಿರಾಶ್ರಿತರಿಗೆ ಜಾಗ ಕೊಟ್ಟವರು ಅಂತ ಹೇಳಿ. ಚೀನಾ ಟಿಬೇಟ್ ಮೇಲೆ ದಾಳಿ ಆದಾಗ ಟಿಬೇಟಿಯನ್ರು ಆಶ್ರಯವನ್ನ ಹುಡ್ಕೊಂಡು ಬಂದಾಗ ನೆಹರೂರವರು ಆಶ್ರಯವನ್ನ ಕೊಟ್ಟಂತ ಒಂದು ಜಾಗದಲ್ಲಿ ನನ್ನ ತಾಲೂಕಿನ ನನ್ನ ಹಾರನಹಳ್ಳಿ ಹೋಬಳಿಯ, ನಂದೇ ಹೋಬಳಿ ಅದು, ನನ್ನ ಮನೆಯಿಂದ ಒಂದು 7-8 ಕಿಲೋಮೀಟರ್, ನಮ್ಮ ಹೋಬಳಿಯ ಒಂದು ಮೇಜರ್ ಪಾರ್ಟ್ನ ನಾವು ಅವ್ರಿಗೆ ಆಶ್ರಯ ಕೊಟ್ಟಿದ್ದೀವಿ. ದಿಸ್ ಈಸ್ ಇಂಡಿಯಾ. ನಮ್ಮ ನೆಲದವರಲ್ಲ ಅವರು, ನಮ್ಮ ಭಾಷೆಯವರಲ್ಲ, ನಮ್ಮ ಒಡ ಹುಟ್ಟಿದವರಲ್ಲ. ಆದ್ರೂ ಒಡ ಹುಟ್ಟಿದ ದೇಶ ಸಂಕಷ್ಟದಲ್ಲಿದೆ ಅನ್ನುವಂಥ ಕಾರಣಕ್ಕೆ ಆ ಸಂಕಷ್ಟದಲ್ಲಿ ಇರುವಂತಹ ದೇಶದವರಿಗೆ ನಾವು ಜಾಗ ಕೊಟ್ಟಿದ್ದೀವಿ. ಇದು ದೇಶದ ಭಾವನೆ. ಇದನ್ನ ನಾನು ಒಂದು ಚಿಕ್ಕ ಉದಾಹರಣೆ ಮೂಲಕ ಈಗ ಹೋಲಿಸ್ಕೊಂಡು ನಾನು ಉದಾಹರಣೆ ಕೊಡ್ತೀನಿ. ನೀವೇನು ಹೇಳಿದ್ರಿ, ಆಗಿನ ಕಾಲಕ್ಕೆ, ಆಗಿನ ಸಂದರ್ಭಕ್ಕೆ, ಆಗಿನ ಸಿಚುವೇಶನ್ಗೆ ತಕ್ಕನಾಗಿ ನಿಮ್ಮ ಪಕ್ಷದ, ಈಗ ನೀವು ಪ್ರೆಸೆಂಟ್ ಇರುವಂತಹ ಪಕ್ಷದ ಪ್ರತಿನಿಧಿಗಳು ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಜಾಗ ಕೊಟ್ಟರು, ಒಪ್ಕೊಳ್ತೀನಿ. ಅದೇ ರೀತಿ ಈಗಿನ ಸಿಚುವೇಶನ್ ಏನಿದೆ, what we need, what youths prefers first, we need jobs, we need education, we need industrialization. Okay, so ಇದನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ. ಇದನ್ನ ನೀವು ಒಪ್ಪೋಕೆ ರೆಡಿ ಇಲ್ಲ. ವೈ? ಬಿಕಾಸ್ ಯು ವಿಲ್ ಟೆಲ್ ಯುವರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಸೊಸೈಟಿ. ನೆಹರು ಅವ್ರು ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿಗಳು ಉದ್ಯೋಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಸುಮ್ಮನೆ ಆಕರ್ಷ್
ನಿಮ್ಮ ಊರಲ್ಲಿ ಹೋಗ್ಬಿಟ್ಟು ಒಂದು 10 ಮನೆಗಳು ನೀವೇ ಸರ್ವೆ ಮಾಡ್ಕೊಂಡು ಬನ್ನಿ. ಸರ್ವೆ ಮಾಡ್ಕೊಂಡು ಬಂದು ಹೇಳಿ ಎಷ್ಟು ಜನಕ್ಕೆ ಜಾಬ್ ಇದೆ, ಎಷ್ಟು ಜನಕ್ಕೆ ಜಾಬ್ ಇಲ್ಲ ಅಂತ. 100 ಕೆಲವೇ ವರ್ಷಗಳ ಜನರಲ್ಲಿ ಹಿಂದೆ 10 ಜನಕ್ಕೆ ಜಾಬ್, 10 ಜನರಿಗೆ ನಾನು ನಮ್ಮ ಊರಿನಲ್ಲಿ ಜಾಬ್ ಕೊಡ್ಸಿರೋದನ್ನ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರನ್ನ ತೋರಿಸ್ತೀನಿ. ಯಾವಾಗ ಐ ವಾಂಟೆಡ್ ಟು ಮೆನ್ಷನ್ ಹಿಯರ್ ಒನ್ ಪಾಯಿಂಟ್. ಒಂದ್ ನಿಮಿಷ. ಆತರ ಜಾಬ್ ಸಿಗ್ತಾ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ ಅಂದ್ರೆ ನಮಗೂ ಖುಷಿನೇ. ಆದ್ರೆ ಯುವಕರು ಉದ್ಯೋಗ ಬೇಕು ಅಂತ ಕೇಳಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಪಕೋಡ ಮಾರಿ, ಉದ್ಯೋಗ ಬೇಕು. ಉದ್ಯೋಗ ಸಾಯಿ ಅಂತ ಮಾಡಿ, ಅಂದ್ರೆ ಮಾಡಿ. ಸರ್ಕಾರದ ಉದ್ಯೋಗ ಎಲ್ರಿಗೂ ನೀವು ಕೊಡೋದಕ್ಕೆ ಸಾಧ್ಯನಾ? ಇವತ್ತೇ ಸರ್ಕಾರ ಬಿಟ್ಕೊಟ್ಬಿಡ್ತೀವಿ ನಿಮ್ ಪಕ್ಷಕ್ಕೆ, ಎಲ್ರಿಗೂ ಸೃಷ್ಟಿಸ್ಬಿಡ್ತೀರಾ ನೀವು? ಕೊಡಿ. ಆಗುತ್ತಾ ನಿಮ್ ಕೈಲಿ? ರಾಹುಲ್ ಗಾಂಧಿ ಅವ್ರನ್ನ PM ಮಾಡಿ. ಸಾಧ್ಯನೇ ಇಲ್ಲ. ಯಾಕಾಗಲ್ಲ ನೋಡೋಣ. ನೋಡ್ರಿ ಇವತ್ತು ಸಾಧ್ಯನೇ ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವತ್ತು ಪ್ರೈವೇಟೈಸೇಷನ್ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಮಾಡಿದಂತ ಎಲ್ಲ ಕೀರ್ತಿ ಪತಾಕೆಗಳು ಕೂಡ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ. ಸಾಧ್ಯ ಇಲ್ಲ. ಅದಕ್ಕಿಂತ ಹಿಂದೆ ನಿಮ್ ಸರ್ಕಾರನೇ ಮಾಡಿದೆ. ಯಸ್, ಅಫ್ಕೋರ್ಸ್ ಮಾಡಿದೆ, ಆದ್ರೆ ಈ ಮಟ್ಟದಲ್ಲಿ ಅಲ್ಲ. ಈ ಮಟ್ಟದಲ್ಲಿ ಸೆಂಟ್ರಲೈಸ್ ಮಾಡಿರ್ಲಿಲ್ಲ. ಇವತ್ತಾಯ್ತಪ್ಪ, ನೀವು ನಿಮ್ ಪ್ರಧಾನಮಂತ್ರಿ ಅವ್ರ ಹತ್ರ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ, ಅಥವಾ ಬಿಜೆಪಿ ಅವ್ರ ಹತ್ರ ಹೇಳಿಸ್ಬಿಡಿ, ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಕೊಡಿ ಅನ್ನುವಂತ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ. ಹೇಗ್ ಸಾಧ್ಯ? ನೀವೇ ಹೇಳಿದ್ರಿ ಸೌಹಾರ್ದತೆಯಲ್ಲಿ ಬದುಕಬೇಕು ಅಂತ. ಹೇಗ್ ಸಾಧ್ಯ? ಕನ್ನಡಿಗರಿಗೆ ಕನ್ನಡದ ಉದ್ಯೋಗ ಅಂದ್ರೆ ಯಾವ ಆಂಗಲ್ ಅಲ್ಲಿ ಅದು? ಇಡೀ ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರುವಂತಹ 2ನೇ ರಾಜ್ಯ ನಮ್ಮ ಕರ್ನಾಟಕ. ನೀವ್ ಹೇಳ್ತಾ ಇದ್ದೀರಾ ಕರ್ನಾಟಕದಲ್ಲಿ ಯಾಕೆ ಕರ್ನಾಟಕದ ಉದ್ಯೋಗನ ಕನ್ನಡಿಗರಿಗೆ ಯಾಕೆ ಕೊಡಬೇಕು, ಬಹುತ್ವ ಅಂತೀರಾ ಅಂತ. ಸೆಕ್ಯುಲರ್ ನನಗೆ ಮೊದಲು ಕಲಿಸ್ಕೊಟ್ಟಿದ್ದೆ ನನ್ನ ಭಾಷೆ ಕನ್ನಡ. ಕನ್ನಡ ಅನ್ನೋ ಭಾಷೆನೇ ಜಾತ್ಯತೀತವಾದಂಥ ಭಾಷೆ. ಕರ್ನಾಟಕ ಅನ್ನೋ ನೆಲನೇ ಜಾತ್ಯತೀತವಾದಂಥ ನೆಲ. ನಾವು ಭ್ರಾತೃತ್ವದಿಂದ ಸಹೋದರತ್ವದಿಂದ ಬಾಳ್ಬೇಕು ಅಂತ ಅಂದಾಗ ನಮ್ಮ ಅವಕಾಶಗಳನ್ನೆಲ್ಲ ಬಿಟ್ಕೊಡೋದು ಅಂತಲ್ಲ. ಈ ಕರ್ನಾಟಕದ ನೆಲದಲ್ಲೂ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ. ಇಲ್ಲಿ ಕನ್ನಡ ಮಾತಾಡೋದೇ ಒಂದು ಸಮುದಾಯ. ಇಲ್ಲೆಲ್ಲ ಕನ್ನಡಿಗರು ಕೂಡ ಒಂದು ಕಮ್ಯುನಿಟಿ ಅಂತ ನಾನು ನೋಡ್ತೀನಿ. ಕರ್ನಾಟಕದವರು ನಾವು ಎಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಗೊತ್ತಾ? ಎಷ್ಟು ಟ್ಯಾಕ್ಸ್ ಲಾಸ್ ಆಗಿದೆ ಗೊತ್ತಾ? 1,87,876 ಕೋಟಿ ಟ್ಯಾಕ್ಸ್ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಿದೆ. ಇಷ್ಟು ಟ್ಯಾಕ್ಸ್ ಪೆಂಡಿಂಗ್ ಇದೆ. ಉದ್ಯೋಗದಲ್ಲೂ ನೀವು ನಮಗೆ ಪಾಲು ಕೊಡಲ್ಲ, ನಮಗೆ ಬರಬೇಕಾಗಿದ್ದಂಥ ಹಕ್ಕುಗಳನ್ನು ನೀವು ಕೊಡಲ್ಲ, ನೀವು ಎಲ್ಲಾನು ನಮ್ಮಿಂದ ಕಿತ್ಕೊಳ್ತೀರಾ, ನಮಗೇನು ವಾಪಸ್ ಕೊಡಲ್ಲ. ಇಲ್ಲಿ ಬಂದು ಇಲ್ಲಿ ಕಟ್ಟಿರುವಂಥ ಕಂಪನಿಗಳಲ್ಲಿ ನಮ್ಮ ಜಾಗ, ನಮ್ಮ ಹೊಲ, ನಮ್ಮ ಗದ್ದೆಗಳನ್ನ ತೆಗೆದಾಕಿ ಅಲ್ಲಿ ಕಟ್ಟಿರೋ ಕಟ್ಟಡಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ ನಮ್ಮ ಕನ್ನಡಿಗ ಉದ್ಯೋಗ ಇಲ್ಲ ಅಂತ ಅಂದರೆ ಅದು ಅಫ್ಕೋರ್ಸ್ ಹರ್ಟಾಗೋ ಮ್ಯಾಟ್ರು. ಅಫ್ಕೋರ್ಸ್ ನಾವು ನಮ್ಮ ಹಕ್ಕನ್ನ ಕೇಳೋ ಮ್ಯಾಟ್ರು. ನನಗೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮೊದಲು ಉದ್ಯೋಗ ಸಿಗಬೇಕು. ನನ್ನ ಪ್ರಕಾರ ಯಾವೆಲ್ಲ ಪ್ರೈವೇಟ್ ಕಂಪ್ನಿಗಳಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರಕ್ಕೂ ಕೂಡ ಅದನ್ನೇ ಹೇಳ್ತಾ ಇರೋದು, ಎಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡೋ ಹಾಗೆ ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಕಾನ್ಸೆಪ್ಟ್ ಇದೆ, ಆ ಥರ ಇಲ್ಲೂ ಕೂಡ ಕನ್ನಡಿಗರಿಗೆ ಮೊದಲು ಉದ್ಯೋಗ ಕೊಡಬೇಕು. ಮತ್ತು ಕನ್ನಡಿಗರಿಗೆ ವಿಶೇಷವಾದ ಪ್ರಾತಿನಿಧ್ಯವನ್ನು ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಮಾಡಬೇಕು. ಆಕರ್ಷ್, ನೀವು ಹೋಗಿ ಇಂದಿರಾನಗರು, TM ಲೇಔಟು, ವೈಟ್ ಫೀಲ್ಡು, ಕೋರಮಂಗ್ಲ ಈ ಸೈಡಿಗೆ ನೀವು ಹೋಗಿ ನೋಡಿದ್ರೆ ಕನ್ನಡ ನೀವು ಬೂತ್ ಕನ್ನಡಿ ಹಿಡ್ಕೊಂಡು ಹುಡುಕಿದ್ರು ಕನ್ನಡ ಮಾತಾಡೋರು ನಿಮಗೆ ಸಿಗಲ್ಲ. ಇಲ್ಲಿ ಅನ್ನ ತಿಂತಿದ್ದಾರೆ, ಇಲ್ಲಿ ಬದುಕ್ತಿದ್ದಾರೆ, ಇಲ್ಲಿ ಗಾಡಿ ಸೇವಿಸ್ತಿದ್ದಾರೆ, ಇಲ್ಲಿ ಇರುವಂಥ ಕಂಪನಿಗಳಲ್ಲಿ ದುಡಿತಾ ಇದ್ದಾರೆ, ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ. ಆದರೆ ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಂಡು ಇವ್ರು ಅನುಭವಿಸ್ತಾರೆ. ಮತ್ತೆ ಹೇಳ್ತಾರೆ ಕನ್ನಡ ಕಲೀಲೇಬೇಕಾ, ನಾವಿಲ್ಲ ಅಂದರೆ ಬೆಂಗಳೂರೇ ಇಲ್ಲ ಅಂತ ಹೇಳ್ತಾರೆ. ಇಂಥ ಸಿಚುವೇಶನ್ ಇರಬೇಕಾದ್ರೆ ನಮ್ಮ ಮನೆಯ ಮಕ್ಕಳು, ನಮ್ಮ ಮನೆಗಳಲ್ಲಿ, ನಮ್ಮ ಊರುಗಳಲ್ಲಿ ಡಿಗ್ರಿ ಮಾಡಿರೋ 3 ಜನ, 4 ಜನ ಮನೇಲಿ ನಿರುದ್ಯೋಗಿಗಳಾಗಿ ಕೂತಿದ್ದಾರೆ. ಯಾವ ಕಮ್ಯುನಿಟಿ, ಯಾವ ಜಾತಿ ಧರ್ಮದವರಾಗಿರಲಿ, ಕನ್ನಡಿಗರು ಅಂದಾಗ ನಾವೆಲ್ಲ ಒಂದೇ ಕಮ್ಯುನಿಟಿ. ಆ ಕಮ್ಯುನಿಟಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಕನ್ನಡಿಗರಿಗೆ ನಮ್ಮ ಕಂಪನಿಗಳಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಉದ್ಯೋಗಾವಕಾಶಗಳನ್ನು ಮೊದಲ ಪ್ರಾಶಸ್ತ್ಯದಲ್ಲಿ ಕನ್ನಡಿಗರು ಕೊಡಬೇಕು. ನಮಗೆ ಕೊಟ್ಟು ಆದಮೇಲೆ ಉಳಿದಿದ್ದನ್ನು ಬೇರೆಯವ್ರಿಗೆ ಕೊಡಿ. ಹಂಗಲ್ಲ, ಏನಾಗುತ್ತೆ, ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಹೈರಿಂಗ್ ನಡೆಯುತ್ತೆ. ಇವತ್ತು ನಾವು ನೀವು ಎಷ್ಟೇ ಇಲ್ಲಿ ಕೂತ್ಕೊಂಡು ಅಥವಾ ಕನ್ನಡ ಪರ ಪ್ರೇಮಿಗಳಾಗಲಿ ಯಾರೇ ಆಗಿರಲಿ, ಇವತ್ತು ನಮಗೆ ಫಸ್ಟ್ ಪ್ರಾತಿನಿಧ್ಯ ಕೊಡಿ, ಅದು ಓಕೆ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಮಗೇ ಕೊಡಿ ಎಲ್ಲವನ್ನು, ಮಿಕ್ಕಿದನ್ನ ಬೇರೆಯವ್ರಿಗೆ ಕೊಡಿ, ಅದನ್ನ ಮಾಡಕ್ಕಾಗಲ್ಲ. ನೀವೇ ಒಂದು ನಮಗೆ ಕೊಡ್ಬೇಕು. ಯಾಕೆ? ಕನ್ನಡಿಗರಿಗೆ ಟ್ಯಾಲೆಂಟ್ ಇಲ್ವಾ? ನೀವು ಇಡೀ ದೇಶದಲ್ಲಿ ಕಂಪೇರ್ ಮಾಡಿ ನೋಡಿ, ಎಲ್ಲ ದೇಶದಲ್ಲಿ ಇರುವಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗಿಂತ ಉತ್ಕೃಷ್ಟ ಮಟ್ಟದ ಎಜುಕೇಷನ್ನ ಕೊಡ್ತಾ ಇರುವಂಥ, ಟೆಕ್ನಾಲಜಿಕಲಿ ಮುಂದೆ ಇರುವಂಥ, ಇನ್ಫಾರ್ಮೇಷನ್ ಸೈನ್ಸಲ್ಲಿ ಮುಂದೆ ಇರುವಂಥ ಕಾಲೇಜ್ಗಳು ಇರೋದು ಎಲ್ಲಿ ಅಂತ ಅಂದರೆ
ನಮ್ಮ ಕರ್ನಾಟಕದಲ್ಲಿ. ಯಾವುದೋ ಬಿಹಾರಲ್ಲಿ ಅದ್ಭುತವಾಗಿರುವಂಥ ಇಲ್ಲಿ ಕಾಲೇಜ್ಗಳಿದೆಯಲ್ಲ, ಅಂಥ ಕಾಲೇಜ್ಗಳು ಬಿಹಾರದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಇಲ್ಲ. ನೀವು ಹಿಂದಿಯ ಹೇರಿಕೆಯನ್ನು ಮಾಡ್ತಾ 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 ನಿಮಗೊಂದು ಹಿಂದಿ ಬರುತ್ತೆ ಅಂತ ನೀವೆಲ್ಲ ಒಂದು ಕಮ್ಯುನಿಟಿ ಮಾಡ್ಕೊಂಡ್ಬಿಡೋದು. ನೀವು ಯಾವನೋ ಒಬ್ಬ ಹಿಂದಿಯವನು ಹೆಚ್ಚಾರ್ ಆಗ್ತಾನೆ, ಅವನ್ನೆಲ್ಲ ಹಿಂದಿಯವ್ರನ್ನ ಕರ್ಕೊಂಡ್ಬಂದು ನಾರ್ತಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ತುಂಬಿಡ್ತಾನೆ. ನೀವೀಗ 4 ಟರ್ಮಿನ ಬಗ್ಗೆ ಮಾತಾಡ್ತಾ ಇದ್ದೀರಾ. 60 ವರ್ಷ ಇಡೀ ಭಾರತವನ್ನ ನೀವೇ ಆಳಿದಿರಲ್ಲ, ನೀವು ಮಾಡ್ಬೋದಿತ್ತಲ್ಲ. ಯು ಹ್ಯಾವ್ ನಾಟ್ ಗಿವನ್ ದ ಆಪರ್ಚುನಿಟಿ, ದೇ ಹ್ಯಾವ್ ಮೂವ್ಡ್ ಔಟ್. ನೋಡಿ, ಈ ದೇಶ ಅನ್ನೋದು ಹೆಂಗಿತ್ತು, ಒಂದು ಖಾಲಿ ಮನೆ ಇತ್ತು. ಪೇಂಟ್ ಬೆಳೆದ್ವಿ, ಪೇಂಟ್ ಹೊಡೆದ್ವಿ, ಗಿಲಾವ್ ಮಾಡಿದ್ವಿ, ಪೇಂಟ್ ಹೊಡೆದ್ವಿ, ತಾರಸಿ ಹಾಕಿದ್ವಿ, ಟೈಲ್ಸ್ ಹಾಕಿದ್ವಿ, ನೆಲ ಮಾಡಿದ್ವಿ, ಮಾಳಿಗೆ ಮಾಡಿದ್ವಿ. ಎಲ್ಲಾನು 60 ವರ್ಷ ಟೈಮ್ ತಗೊಂಡಿದೆ. ರೈಲ್ವೆ ಟ್ರ್ಯಾಕ್ಗಳನ್ನ ಮಾಡಿದ್ವಿ, ಬೇಸಿಕ್ ಆಗಿ ಏನು ರೈಲ್ವೆ ವ್ಯವಸ್ಥೆ ಬೇಕು ಅದನ್ನ ನಾವು ಮಾಡಿದ್ವಿ. ಆದರೆ ಈಗ ನೀವು ಬಂದ್ಬಿಟ್ಟು ನಾವು ಬುಲೆಟ್ ಟ್ರೈನ್ ಬಿಟ್ವಿ, ಅದಕ್ಕೆ ಇಡಿಯನ್ ಕಟ್ಟಿದ್ ನಾವೇ ಅಂತ ಹೇಳೋದಿದೆಯಲ್ಲ, ಅದು ತಪ್ಪು. ಖಾಲಿ ಇದ್ದಂಥ ಒಂದು ಮನೆಯನ್ನ ಇಡೀ ಬ್ರಿಟಿಷರು ಈ ದೇಶವನ್ನ ದೋಚ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಆ ಮನೆಗೊಂದು ರೂಪುರೇಷೆಯನ್ನ ಕೊಟ್ಟು IIT ಸ್ಥಾಪನೆ ಮಾಡಿದ್ಯಾರು? IIM ಸ್ಥಾಪನೆ ಮಾಡಿದ್ಯಾರು? ಸಾಹಿತ್ಯ ಅಕಾಡೆಮಿಗಳನ್ನ ಹುಟ್ಟಾಕಿದ್ಯಾರು? ಮೂಲಭೂತವಾಗಿ ಬೇಕಿದ್ದಂತದನ್ನ ಮಾಡಿದ್ಯಾರು? ನೋಡ್ರಿ, ಇವಾಗ ನಿಮ್ಮಪ್ಪ ಮನೆ ಕಟ್ಟಿರ್ತಾರೆ, ನೀವು ಬಂದು ಪೇಂಟ್ ಹೊಡೆದ್ಬಿಟ್ಟು ಆಕರ್ಷ ಈ ಮನೇನ ಕಟ್ಟಿದ್ದು ಇಲ್ಲ, ನಮ್ಮಪ್ಪ ಕಟ್ಟಿರೋ ಮನೆಗೆ ಹೋಗ್ಬಿಟ್ಟು ನಮ್ಮಪ್ಪ ಅಷ್ಟು ಕಷ್ಟಪಟ್ಟು ಜಲ್ಲಿ ಹೊತ್ತು ಮಣ್ಣು ಹೊತ್ತು ಇಟ್ಗೆ ಕಟ್ಟಿ ಅವ್ರಿಗೆಲ್ಲ ತಾನು ದುಡ್ದಿದ್ದ ದುಡ್ಡಲ್ಲಿ ಸಾಲ ಸೂಲ ಮಾಡಿ ಮನೆ ಕಟ್ಟೋರಿಗೆಲ್ಲ ದುಡ್ಡು ಕೊಟ್ಟು ನೀಟಾಗಿ ಒಂದು ಬೇಸ್ಮೆಂಟ್ ಹಾಕಿ ಒಂದು ಮನೆ ಏಳ್ಸಿರ್ತಾರೆ. ಆಮೇಲೆ ನಾನು ಬಂದ್ಬಿಟ್ಟು ನಮ್ಮಪ್ಪನ ಕೈ ನಿಂತ ಮೇಲೆ ನಾನು ಬಂದ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟು ಈ ಮನೆ ಎಲ್ಲ ಗಡ್ಡೋಳು ನಾನೇ, ನನ್ನಿಂದಾನೇ ನಡೀತಾ ಇದೆ ಅಂತಂದ್ರೆ ಒಪ್ಕೊಳ್ತೀರಲ್ವಾ ಇದನ್ನ? ಓಕೆ, ವಿ ಎಕ್ಸೆಪ್ಟ್ ಇಟ್. ಅದೇ ರೀತಿ ಇವತ್ತೇನು ನೀವು ಜಾಬ್ಸ್ ಬಗ್ಗೆ, ರಿಸರ್ವೇಷನ್ಸ್ ಬಗ್ಗೆ ಏನು ಮಾತಾಡ್ತಿದ್ರಲ್ಲ, ಇದನ್ನ ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಮಾಡಬೇಕಿತ್ತು. ನಮ್ಮ ಭಾರತದಿಂದ ಸಾಕಷ್ಟು ಜನ ಒಳ್ಳೊಳ್ಳೆ ಪ್ರೊಫೆಸರ್ಸು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ಇವತ್ತು ಬೇರೆ ದೇಶಕ್ಕೆ ಹೋಗಿ ಜೀವನ ಮಾಡೋಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದವ್ರು ಯಾರು? ಇದೇ 60 ವರ್ಷ. IT ರಿಫಾರ್ಮ್ ಶುರು ಮಾಡಿದ್ರು ರಾಜೀವ್ ಗಾಂಧಿ ಅವರು, ಪರಿಚಯ ಮಾಡಿದ್ರು, ಬೇರೆ ಬೇರೆ ದೇಶದ ಕಂಪನಿಗಳನ್ನ ತಂದು ಇಲ್ಲೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇಷ್ಟೊಂದು ಗೂಳೆ ಬರುವ ಪರಂಪರೆ ಇರಲಿಲ್ಲ. ಯಾವ್ದಕ್ಕೆ ಗೂಳೆ ಬರ್ತಿದ್ರು? ಬಿಹಾರದವರು, UP ಅವರು ಬರ್ತಾ ಇದ್ದಿದ್ದು ಇಲ್ಲಿ ಪಾನಿಪುರಿ ಮಾರೋದಕ್ಕೆ, ಇಲ್ಲಿ ಡೈಲಿ ಲೇಬರ್ಗಳಾಗಿ ಕೆಲಸ ಮಾಡೋದಕ್ಕೆ, ಇಲ್ಲಿ ಕಟ್ಟೋ ರೋಡ್ ಕೆಲಸ ಮಾಡೋದಕ್ಕೆ ಮೇಸ್ತ್ರಿಗಳಾಗಿ, ಲೇಬರ್ಗಳಾಗಿ ಬರ್ತಾ ಇದ್ದವರು. ಆಯ್ತಾ? ಅವತ್ತಿಗೂ ಒಂದು ಮಟ್ಟದಲ್ಲಿ ಹೊಡ್ತಾ ಬೀಳ್ತಾ ಇದ್ರು ಕೂಡ ಅವತ್ತಿಗೆ ನಮ್ಮ ರಾಜ್ಯ ಕೃಷಿ ಪ್ರಧಾನವಾದಂಥ ರಾಜ್ಯ ಆಗಿತ್ತು. ನಮ್ಮಲ್ಲಿ ಕೃಷಿಗೆ ಹೆಚ್ಚು ಹೆಚ್ಚು ಜನ ತೊಡಗಿಸ್ಕೊಳ್ತಾ ಇದ್ರು. ಇವತ್ತು ಕೃಷಿಯಿಂದ ಒಂಚೂರು ಹಿಂಜರಿತಾ ಇದ್ದಾರೆ. ಮಕ್ಕಳು ಎಜುಕೇಟೆಡ್ಸ್ ಆಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ನೀಟಲ್ಲಿ ನಂಬರ್ 1 ರ್ಯಾಂಕ್, ದೇಶಕ್ಕೆ ನಂಬರ್ 1 ರ್ಯಾಂಕ್ ತಗೊಳ್ಳೋರಾಗ್ತಿದ್ದಾರೆ. IITಗಳು, IIMಗಳಲ್ಲಿ ಕನ್ನಡಿಗರು ಹೋಗ್ತಾ ಇದ್ದಾರೆ. ಇಂಥ ಸಿಚುವೇಶನ್ನು ಇವಾಗ ಬಂದಿರೋದು, ಕಳೆದ ಒಂದಷ್ಟು ವರ್ಷಗಳಿಂದ ಬಂದಿರೋದು. ಕಾಂಗ್ರೆಸ್ ತಪ್ಪು ಮಾಡಿದ್ರು ಕೂಡ ಅವತ್ತೇ, ನನಗೂ ಅನ್ಸುತ್ತೆ ಅವತ್ತೇ ಒಂದು ರಿಸರ್ವೇಷನ್ ನಾವು ಮಾಡಿಬಿಡ್ಬೇಕಾಗಿತ್ತು ಅಂತ. ಸೊ ಅವತ್ತಾಗಿಲ್ಲ, ಇವತ್ತಾಗತ್ತೆ. ಇವತ್ತು ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ರಾಜ್ಯ ಸರ್ಕಾರಕ್ಕೂ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ತಗೊಂಡು ಬನ್ನಿ ಕನ್ನಡಿಗರಿಗೆ ಮೊದಲ ಅವಕಾಶ ಅಂತ. ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನ ಶುರು ಮಾಡಿದೆ, ಅದ್ರ ಬಗ್ಗೆ ಒಂದು ಚಿಂತನೆ ನಡೆಸ್ತಾ ಇದೆ. ಬಂದ್ಬಿಟ್ಟು ನೀವು ದುಡ್ಕೊಂಡು ಹೋಗ್ತೀರಾ, ಅದಕ್ಕಾದ್ರೂ ನಿಯತ್ತಾಗಿರ್ಬೇಕಾ? ನಮ್ಮ ಆಟೋ ಡ್ರೈವರ್ಗಳ ಮೇಲೆ ದಬ್ಬಾಳಿಕೆ, ನಮ್ಮ ಭಾಷೆ ಮೇಲೆ ದಬ್ಬಾಳಿಕೆ, ಕನ್ನಡ ಮಾತಾಡಿ ಅಂದರೆ ದಬ್ಬಾಳಿಕೆ, ಕನ್ನಡ ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡಿ ಅಂದರೆ ದಬ್ಬಾಳಿಕೆ, ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಅಂತ ಅಂದರೆ ದಬ್ಬಾಳಿಕೆ. ಈ ದಬ್ಬಾಳಿಕೆಗಳನ್ನು ನಮ್ಮ ನೆಲದಲ್ಲೇ ತಿಂದು ಉಂಡು ಬೆಳೆದು ಇವೆಲ್ಲನೂ ನಾವು ಮಾಡ್ತೀವಿ ಅಂದರೆ, ಇವೆಲ್ಲವನ್ನು ಮಾಡ್ತೀವಿ ಅಂತ ಕೂತ್ಕೊಂಡ್ಬಿಟ್ರೆ ಕನ್ನಡಿಗರು ಕೈಲಾಗದವರಲ್ಲ. ಕನ್ನಡಿಗರನ್ನ ಏನ್ ಹೇಳ್ತಾರೆ? ಕುರಿತೋದಯಂ ಕಾವ್ಯ ಪರಿಣಿತಿಗಳಂತ. ಅಂದ್ರೆ ನಾವು ನಾಲೆಡ್ಜ್ ಅಲ್ಲಿ ಆ ತರಹದೊಂದು ಶ್ರೇಷ್ಠ ಮಟ್ಟದಲ್ಲಿ ಇದೀವಿ. ಅಂಥ ನಾಲೆಡ್ಜಬಲ್ ಇರುವಂಥ, ಅಂಥ ಅದ್ಭುತವಾದಂಥ ಅವಕಾಶಗಳಿರುವಂಥವ್ರು ಇವತ್ತು ಬೇಜಾರಾಗುತ್ತೆ. ನಮ್ಮ ತುಂಬ ಜನ ಫ್ರೆಂಡ್ಸ್ಗಳು ಇಲ್ಲಿ ಒಳ್ಳೆ ಕಂಪನಿಗಳಲ್ಲಿ ನಮಗೆ ಒಳ್ಳೊಳ್ಳೆ ಪೋಸ್ಟ್ ಇಲ್ಲ ಅಂತ ಹೇಳಿ ಫಾರಿನ್ಗಳಿಗೆ ಹೋಗ್ತಿದ್ದಾರೆ. ಫಾರಿನಲ್ಲಿರೋರು ದಡ್ರ ಅಥವಾ ವಿದೇಶಗಳಲ್ಲಿ ಅವಕಾಶ ಕೊಡ್ತಾ ಇರುವಂತಹ ಕಂಪನಿಗಳು ಕುರಿತೋದಯಂ ಕಾವ್ಯ ಪರಿಣಿತಿಗಳು ಅಂತ ಹೇಳ್ತಾರೆ. ಅಂದರೆ ಕನ್ನಡಿಗರು ನಾವು ನಾಲೆಡ್ಜಲ್ಲಿ ಅಷ್ಟು ಶಾರ್ಪ್ ಇದ್ದೀವಿ ವೆನ್ ಕಂಪೇರ್ ಟು ಅದರ್ಸ್ ಆಸ್ ವೆಲ್. ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಶಾರ್ಪ್ ಇದೀವಿ. ಅದೇ ಕಾರಣಕ್ಕೆ ವಿದೇಶದಲ್ಲಿರುವಂಥ, ಅಮೆರಿಕಾದಲ್ಲಿರುವಂಥ ಕಂಪನಿಗಳು ಕನ್ನಡಿಗರನ್ನ ಹೈರ್ ಮಾಡ್ಕೊಳ್ಳುತ್ತೆ. ಲಂಡನಲ್ಲಿ, UK ಅಲ್ಲಿ, ನೀವು ಅರಬ್ ಕಂಟ್ರಿಗಳಿಗಂತೂ ಹೋದರೆ ಕನ್ನಡಿಗರು ಹೇರಳವಾಗಿ ನಿಮಗೆ ಸಿಗ್ತಾರೆ. ಒಳ್ಳೊಳ್ಳೆ ಹುದ್ದೆಗಳ ಇದ್ದಾರೆ, ಒಳ್ಳೊಳ್ಳೆ ಕಂಪನಿಗಳ MDಗಳು, CEOಗಳಾಗಿ ಕೂತ್ಕೊಂಡಿದ್ದಾರೆ, ಚೀಫ್ಗಳಾಗಿದ್ದಾರೆ. ಯಾಕೆ? ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಅಂತ ಅವರಲ್ಲಿ ಹೋಗಿರೋದು. ಅಂದರೆ ಆ ಕಂಪನಿಗಳು ದಡ್ರ ನಮ್ಮವ್ರನ್ನ ರಿಕ್ರೂಟ್ ಮಾಡ್ಕೊಳಕ್ಕೆ, ಹೈರ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ
ಶುರುವಾಗಿರುವಂಥ ಒಂದು ಹಿಂದಿ ಕಮ್ಯುನಿಟಿ, ಹಿಂದಿ ಹೇರಿಕೆಯ ಒಂದು ಸಮುದಾಯ ಎಲ್ಲೇನು ಇಡೀ ಐ ಟಿನಲ್ಲಿ, ಕರ್ನಾಟಕದ ಐ ಟಿನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಅವರ ಕಾರಣದಿಂದಾಗಿ ನಮ್ಮ ಹುಡುಗರು ಹುಡುಗಿಯರು ವಿದೇಶವನ್ನು ಅರಸಿ ಹೋಗ್ತಾ ಇರೋದು. ಇಲ್ಲಿ ಪೇರೆಂಟ್ಸ್ಗಳನ್ನ ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಎಂಥ ಮನುಷ್ಯನಿಗೂ ಕೂಡ ಒಂದು ಸಂಕಟ, ಒಂದು ತೊಳಲಾಟ ಎಲ್ಲವೂ ಆಗ್ತಿರುತ್ತೆ. ತಿನ್ಬಿಟ್ಟು ಯಾಕೆ ಹೋಗ್ತಿದ್ದಾರೆ ಅಂತ ಅಂದರೆ, ನೀವು ನಾರ್ತಿಗಳನ್ನು ಹಿಂದಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಮೇನ್ ಪೋಸ್ಟ್ಗಳನ್ನೆಲ್ಲ ಅವರು ಕೊಟ್ಟು ಕೂರಿಸ್ತಾ ಇದ್ದೀರಾ. ದಿಸ್ ಇಸ್ ದ ಸಿನಾರಿಯೋ. ಇದನ್ನು ಬ್ರೇಕ್ ಮಾಡಬೇಕು. ನನ್ನ ಹಕ್ಕು ಅದು, ನನ್ನ ಜನರ ಹಕ್ಕು. ನೋಡಿ, ನನ್ನ ಕನ್ನಡಿಗರಿಗೆ ಅನ್ನ ಇಲ್ಲ, ಬಟ್ಟೆ ಇಲ್ಲ, ಇಂಜಿನಿಯರಿಂಗ್ ಮಾಡಿ ಮನೇಲಿ ಕೂತಿದ್ದಾರೆ, BTech ಮಾಡಿ ಮನೇಲಿ ಕೂತಿದ್ದಾರೆ, MBA ಮಾಡ್ಕೊಂಡು ಮನೇಲಿ ಕೂತಿದ್ದಾರೆ, ಮಾಸ್ಟರ್ಸು, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾಸು ಮಾಡ್ಕೊಂಡಿರ್ತಾರೆ. ಅಂಥವರೆಲ್ಲ ಮನೇಲಿ ಕೂತಿದ್ದಾರೆ ಅಂತಂದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ. ಗೌರ್ಮೆಂಟಲ್ಲ ಆಯಿತು, ಗೌರ್ಮೆಂಟಲ್ಲಿ ತುಂಬ ಎಕ್ಸಾಮ್ಸ್ಗಳು ಕ್ರ್ಯಾಕ್ ಮಾಡಬೇಕು, ಕ್ವಾಲಿಫರ್ ಆಗಬೇಕು, ಇದೆಲ್ಲ ಇರುತ್ತೆ. ಆದರೆ ಪ್ರತಿ ವರ್ಷ 2-2.5 ಲಕ್ಷ ಮಕ್ಕಳು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಅದೇ ಲೆವೆಲಲ್ಲಿ ನಮ್ಮಲ್ಲಿನ IT ಕೂಡ ಬೆಳೀತಾ ಇದೆ, IT ಹಬ್ ಬೆಳೀತಾ ಇದೆ. IT ಗೋಸ್ಕರನೇ ಹೊಸ ವಿಲೇಜಸ್, ಹೊಸ ಒಂದು ನಗರನೇ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಎಲ್ರಿಗೂ ಅವಕಾಶ ಕೊಡ್ತಾ ಇರುವಂತಹ ಬೆಂಗಳೂರು ನಗರದಲ್ಲಿ ಇಲ್ಲಿನ ಮೂಲ ನಿವಾಸಿಗಳಾದ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂತ ಅಂದಾಗ ನನ್ನ ಧ್ವನಿ ಮೊದಲು ಕನ್ನಡಿಗರಿಗಾಗಿಯೇ ಹೇಳೋದು. ನೀವು ಅದನ್ನು ನಜ್ಮಾ ತೀರಾ ಹೇರಿಕೆ ಮಾಡ್ತಿದ್ದಾಳೆ ಅಥವಾ ನಜ್ಮನ್ ದಬ್ಬಾಳಿಕೆ, ಕನ್ನಡಿಗರಿಗೆ ಸಿಗಬೇಕು ಅನ್ನೋದು ನಜ್ಮನ್ ದಬ್ಬಾಳಿಕೆ ಅಂದರೆ, ಅದನ್ನು ದಬ್ಬಾಳಿಕೆ ಅಂತ ಕರೆದ್ರೂ ಕೂಡ ಯಾವುದೇ ಮುಲಾಜಿಲ್ಲದೆ ಹೌದು ದಬ್ಬಾಳಿಕೆನೇ ಮಾಡ್ತಿದ್ದೀನಿ ಏನಿವಾಗ ಅಂತ ಕೇಳೋವಷ್ಟು ಧೈರ್ಯ ನನಗಿದೆ. ಎನಿಹೌ ನಜ್ಮಾ, ಈಗಿನ ಪೊಲಿಟಿಕ್ಸಲ್ಲಿ ಯೂತ್ಸ್ ಪಾರ್ಟ್ ಇನ್ ಟುಡೇಸ್ ಪೊಲಿಟಿಕ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಡಿಮೆ ಆಗ್ತಿದೆ. ಬೀಯಿಂಗ್ ಲೈಕ್ ನೋಡಿ, ಸ್ವಾತಂತ್ರ್ಯ ನಂತರ ಇಡೀ ಮುಸ್ಲಿಂ ಕಮ್ಯುನಿಟಿಯಲ್ಲಿ ವಿತೌಟ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ವಿತೌಟ್ ನನ್ನಪ್ಪ ಮಿನಿಸ್ಟರ್ ಅಲ್ಲ, ನನ್ನಪ್ಪ MLA ಅಲ್ಲ, ನನ್ನಪ್ಪ ಅಟ್ಲೀಸ್ಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ಅಲ್ಲ, ಅಂಥವ್ರ ಮಗಳಾಗಿ ಅಥವಾ ನನ್ನಂತಹವರು ಪಾಲಿಟಿಕ್ಸ್ಗೆ ಬರುವಂಥ ಸಂಖ್ಯೆ ತುಂಬ ಕಡಿಮೆ. 1947 ಇದುವರೆಗೂ ಕೂಡ ಮುಸ್ಲಿಂ ಹೆಣ್ಮಕ್ಳು ಬಂದಿರೋದೇ ಬೆರಳೆಣಿಕೆ ಎಷ್ಟು. ಅವರೆಲ್ಲ ಯಾರು ಅಂತಂದರೆ ಅವರ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಬಂದವರು. ನಮ್ಮಂಥವ್ರು ಬರೋದು ತೀರಾ ಕಡಿಮೆ. ನಾನು ಬಂದಾಗಲೂ ಎಷ್ಟು ಸ್ಟ್ರಗಲ್ ಅನುಭವಿಸಿದ್ದೀನಿ, ಯು ಪೀಪಲ್ ಹ್ಯಾವ್ ವಿಟ್ನೆಸ್ಡ್, ಎಲ್ಲರೂ ನೋಡಿದ್ದೀರಾ. ಎಷ್ಟು ಟ್ರೋಲ್ಗಳು, ಕಾಮೆಂಟ್ಗಳು ಇವೆಲ್ಲವನ್ನ ಅನುಭವಿಸ್ತಾ ಬಂದಿದ್ದೀನಿ. ಇವಾಗ ಅನ್ಸತ್ತೆ ಅದೊಂದು ಮೂಮೆಂಟ್ ಇತ್ತಲ್ಲ, ಅಂದರೆ JP ಮೂಮೆಂಟ್ ಆಯಿತು. ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬಂದಂಥ ಯೂತ್ಸ್ಗಳು ನೆಕ್ಸ್ಟ್ ಪಾಲಿಟಿಕ್ಸ್ನ ಭಾಗ ಆದರು. ಅದಾದ ನಂತರ JP ಚಳುವಳಿ ಆಯಿತು, ಎಮರ್ಜೆನ್ಸಿಯ ವಿರುದ್ಧ. ಆ ಸಂದರ್ಭದಲ್ಲಿ JP ಮೂಮೆಂಟಲ್ಲಿ ಉದಯಿಸ್ಕೊಂಡಂಥ ನಾಯಕರು ಅದು HD ದೇವೇಗೌಡರು ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರು, ಜನತಾ ಪಕ್ಷದಲ್ಲಿ ಬಂದಂಥ ಎಲ್ಲರೂ ಕೂಡ, ಸಿದ್ದರಾಮಯ್ಯ ಅವರು ಕೂಡ, ಅವರೆಲ್ಲರೂ ಕೂಡ JP ಮೂಮೆಂಟ್ನ ಪ್ರಾಡಕ್ಟ್ಗಳು, ಲೋಹಿಯಾವಾದಿಗಳು ಅಥವಾ ಸಮಾಜವಾದಿಗಳು, ಈ ಮೂಮೆಂಟ್ಗಳಿಂದ ಬಂದಂಥವ್ರು. ಆ ಥರದೊಂದು ಮೂಮೆಂಟ್ ಭಾರತದಲ್ಲಿ ಮತ್ತೆ ಆಗಲಿಲ್ಲ. ಆ ಕಾರಣಕ್ಕಾಗಿಯೂ ಯೂತ್ಸ್ಗಳ ಭಾಗವಹಿಸುವಿಕೆ ಪಾಲಿಟಿಕ್ಸ್ನಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಅಥವಾ ಯಾರು ಬರ್ತಿದ್ದಾರೆ, ಯೂತ್ಸ್ ಬರ್ತಿದ್ದಾರೆ ಅಂತ ನೋಡಿದ್ರು ಕೂಡ ಎಲ್ಲೋ 1-2% ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದೀವಿ ವಿನಃ ಮೆಜಾರಿಟಿ ಎಲ್ಲರೂ ಬರ್ತಾ ಇರುವಂಥ ಯೂತ್ಸು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗಳಿಂದ. ಏನಾಗೋಗಿದೆ, ಪಾಲಿಟಿಕ್ಸ್ನ ನೋಡೋ ರೀತಿ ಬೇರೆ ಆಗೋಗಿದೆ. ಪಾಲಿಟಿಕ್ಸ್ ಅಂದ ತಕ್ಷಣನೇ ಅದೊಂದು ಹೊಲಸು, ಅಲ್ಲಿ ಯಾಕೆ ಹೋಗಬೇಕು, ಅಲ್ಲೆಲ್ಲ ಕೆಟ್ಟವ್ರು ಇರ್ತಾರೆ, ಕರ್ಬ್ ಮಾಡೋರು ಇರ್ತಾರೆ ಅಂತ. ಯಾರಿಗೆ ನಾಲೆಜ್ ಇರುತ್ತೆ ಅಥವಾ ಯಾರಿಗೆ ಪಾಲಿಟಿಕ್ಸ್ ಮಾಡಬೇಕು ಅಂತ ಇರ್ತದೆ, ಯಾರಿಗೆ ಸಮಾಜದ ಬಗ್ಗೆ ತುಂಬ ಒಳ್ಳೆ ಚಿಂತನೆ ಇರುತ್ತೆ, ಅಂಥವರೆಲ್ಲ ದೂರ ಉಳ್ಕೊಂಡ್ಬಿಡ್ತಿದ್ದಾರೆ. ಅಂಥವ್ರು ದೂರ ಉಳ್ಕೊಂಡಿದ್ದರ ಪರಿಣಾಮವಾಗಿ ಇವತ್ತು ಯೂತ್ಸ್ ತುಂಬ ಕಡಿಮೆ ಪಾಲಿಟಿಕ್ಸ್ಗೆ ಬರ್ತಾ ಇರೋದು. ಒಂದು ಅನ್ಸತ್ತೆ, ರೈತ ಭತ್ತ ಬೆಳಿತಾನೆ, ನಾವು ಅದನ್ನು ಮಿಲ್ಲಲ್ಲಿ ಅಕ್ಕಿ ಮಾಡ್ಕೊಂಡು ತೊಗೊಂಬಂದು ನಾವು ಬೇಯಿಸಿ ತಿಂತೀವಿ. ಇದ್ರ ಎರಡರ ನಡುವೇನು ಬೆಳೆಯೋದು ಯಾರು? ರೈತ. ತಿನ್ನೋದು ನಾವು. ಅದ್ರ ಎರಡರ ನಡುವೇನು ಒಂದು ಪಾಲಿಟಿಕ್ಸ್ ಇದೆ. ಅಕ್ಕಿ ಬೆಲೆ ನಿಗದಿ ಮಾಡೋರು ಯಾರು? ರಾಜಕಾರಣಿಗಳು. ಸೊ ಈ ಒಂದು ಸೆನ್ಸ್ ಇವತ್ತಿನ ಯೂತ್ಸಲ್ಲಿ ಬರಬೇಕು. ಒಂದು ನಲ್ಲಿ ಹಾಕಿಸ್ಬೇಕು ಒಬ್ರು ಮನೆಗೆ ಅಂತ ಅಂದ್ರೆ ನಿಮ್ಗೆ ಅಧಿಕಾರ ಬೇಕು, ನಿಮ್ಗೆ ಮಿನಿಮಮ್ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರಬೇಕು, ಅಂದರೆ ಅದರಿಂದ ಒಂದು ಪಾಲಿಟಿಕ್ಸ್ ಇರಬೇಕು. ಸೊ ಪಾಲಿಟಿಕ್ಸ್ ಅನ್ನೋದು ಹೊಲಸಲ್ಲ, ಪಾಲಿಟಿಕ್ಸ್ ಜೀವನದ ಒಂದು ಭಾಗ. ನೀವು ಏನು ತಿಂತೀರಾ, ಏನು ತಿನ್ನಲ್ಲ, ಯಾವುದಕ್ಕೆ ಎಷ್ಟು ಬೆಲೆ ಇದೆ, ನೀವು ಏನು ಎಜುಕೇಷನ್ ತೊಗೊತೀರಾ, ನೀವು ಈ ಎಜುಕೇಷನ್ ತೊಗೊಂಡ್ರೆ ನಿಮಗೆ ಯಾವ ಉದ್ಯೋಗ ಸಿಗುತ್ತೆ, ಇದನ್ನು ಡಿಸೈಡ್ ಮಾಡೋದು ಕೂಡ ಪಾಲಿಟಿಕ್ಸ್. ನೀವೆಷ್ಟು ಅದು ಹೊಲಸು ಅಂತ ಹೇಳಿ ದೂರ ಉಳ್ಕೊತೀರೋ ಅದು ಇನ್ನೂ ಹೊಲಸಾಗ್ತಾ ಹೋಗ್ತಿರುತ್ತೆ. ಸ್ವಚ್ಛವಾದಂಥ, ಶುದ್ಧವಾದಂಥ ಮತ್ತು ಒಳ್ಳೆ ಚಿಂತನೆ ಇರುವಂಥವ್ರು ಏನು ಮಾಡಬೇಕು ಅಂತ ಅಂದರೆ ಆ ಹೊಲಸನ್ನು ಗುಡಿಸಿ ಕ್ಲೀನ್ ಮಾಡಿ ಆ ಜಾಗವನ್ನು ಆಕ್ರಮಿಸುವಂಥ ಕೆಲಸ ಮಾಡಬೇಕು. ಸೊ ನೀವು ಹೇಳ್ತಾ ಇರೋದು ಯೂತ್ ಶುಡ್ ಕಮ್ ಅಪ್ ಇನ್ ಪಾಲಿಟಿಕ್ಸ್. ಎಸ್, ಬರಬೇಕು. ಸೊ ನಿಮ್ಮ ಜೀವನದಲ್ಲೇ ಒಂದಷ್ಟು ಕಹಿ ಘಟನೆಗಳಾಗ್ತಾವಲ್ಲ, ನೀವೇ ನಿರ್ದೇಶನ ಕೊಡ್ತಿದ್ದೀರಿ ಯೂತ್ಸ್ ಪಾಲಿಟಿಕ್ಸಿಗೆ ಬರಬೇಕು. ಬಟ್ ಯೂತ್ಸ್ ಇವತ್ತು ಪೊಲಿಟಿಕ್ಸಿಗೆ ಬಂದರೆ ಸಪೋರ್ಟ್ ಮಾಡೋರು ಯಾರು? ಯಾಕೆಂದರೆ ನಿಮಗೆ ಸಿಗದೇ ಇರೋ ಸಪೋರ್ಟ್ ನಿಮಗೆ ಸಿಗಲಿಲ್ಲ. ಶ್ರಮ ಇದ್ರೆ ಯಾವುದೋ ಒಂದು ಚಿಕ್ಕ ನೇರಳೆ ಅನ್ನುವಂಥ ಒಂದು ಪುಟ್ಟ ಹಳ್ಳಿಯ ದಿನಕ್ಕೆ 2 ಬಸ್ ಓಡಾಡುವಂಥ ಊರಿನ ಹುಡುಗಿ ಕೂಡ
ಇವತ್ತು ನಾನು ನಿಮ್ಮ ಎದುರಿಗೆ ಕೂತಿದ್ದೀನಿ ಅಂತ ಅಂದರೆ ಯೂತ್ಸ್ ಶ್ರಮ ಪಟ್ಟರೆ, ಕಮಿಟ್ಮೆಂಟ್ ಇದ್ದರೆ, ಕ್ಲಾರಿಟಿ ಇದ್ದರೆ, ಜನಪರವಾದಂಥ ನಿಜವಾದ ಚಿಂತನೆ ಇದ್ದರೆ ಇವತ್ತಲ್ಲ ನಾಳೆ ಪ್ಲಾಟ್ಫಾರ್ಮ್ ಸಿಕ್ಕೇ ಸಿಗುತ್ತೆ. ಸಿದ್ದರಾಮಯ್ಯ ಅವರು ಏನು ದೊಡ್ಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವರೇನಲ್ಲ. ಡಿ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡ್ತಾ ಮುನ್ನೆಲೆಗೆ ಬಂದವರು. ಆಗ್ಲಿಲ್ವಾ? ಅವರೆಲ್ಲರ ಕೈಲಿ ಸಾಧ್ಯ ಆಗಲಿಲ್ವಾ? ಇವತ್ತೆಷ್ಟು ಜನ ಎಕ್ಸಾಂಪಲ್ಸ್ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋದರೆ ತುಂಬ ಜನ ಇದ್ದಾರೆ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನಿಂದ ಬಂದವರು. MLAಗಳಾಗಿಲ್ವಾ ಅವರೆಲ್ಲ? ಸೊ ಶ್ರಮ ಮ್ಯಾಟರ್ಸ್, ನಿಮ್ಮ ಕಮಿಟ್ಮೆಂಟ್ ಮ್ಯಾಟರ್ಸ್. ಕಮೆಂಟ್ಸುಗೆ ಎಷ್ಟೋ ಸಲ ಹಿಂದೂ ಪರ ಹೋರಾಟಗಾರರಾಗಿರ್ಬೋದು ತುಂಬ ಕೆಟ್ಟದಾಗಿ ಬರೀತಾರೆ ಕಾಮೆಂಟ್ಗಳು, ಮೆಸೇಜ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ. ಬರೆಯೋದೇ ಮತ್ತೆ ನಿಮ್ಮ ಮೇಲೆ ಒಂದೆರಡು ಸಲ ಅಟೆಂಪ್ಟ್ ಕೂಡ ಆಗಿದೆ. ಎಸ್, ಬರೆಯೋದೇನು ಆಕಾಶ್, ಅದೇ ಹೇಳ್ತಾ ಇದ್ನಲ್ಲ, ಅಟೆಂಪ್ಟ್ ಮಾಡ್ತಾರೆ, ಸಾಯಿಸೋದಕ್ಕೆ ನೋಡ್ತಾರೆ. ಅದ್ರಾಚೆಗೆ ಅದೆಲ್ಲ ವಿಲ್ ಕೀಪ್ ಇಟ್ ಅಪಾರ್ಟ್. ಅದರಾಚೆಗೆ ಒಂದು ಆ್ಯಪಲ್ಲಿ, ಬಿಲ್ಲಿ ಅಂತ ಅದೊಂದು ಆ್ಯಪಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಸೇಲಿಗಿಟ್ಟಿದ್ರು. ಅಥವಾ ಗರ್ಲ್ಸ್ಗಳನ್ನ ಸೇಲ್ ಮಾಡುವಂಥ ಆ್ಯಪಲ್ಲಿ ಹಾಕ್ಬಿಟ್ಟು ಸೇಲಿಗಿಟ್ಟಿದ್ರು. ನನ್ನ ಫೇಸನ್ನು ಯಾವುದೋ ಒಂದು ಫೋಟೋಗೆ ಸೆಟ್ ಮಾಡಿ ನ್ಯೂಡ್ ಆಗಿರುವಂಥ ದೇಹನ ಅದರಲ್ಲಿ ತೋರಿಸಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಇದನ್ನು ದಾಟ್ಕೊಳ್ಳೋದಿದೆಯಲ್ಲ ಒಂದು ಟೈಮು, ಅದನ್ನೆಲ್ಲ ಮೀರಿ ನಡಿಬೇಕು. ನಾವು ಯಾರ್ದೋ ನೋವುಗಳಿಗೆ ಅಥವಾ ಯಾರ್ದೋ ಕಣ್ಣೀರು ಒರೆಸೋದಕ್ಕೆ ಅಂತ ಹೇಳಿ ಪಾಲಿಟಿಕ್ಸಿಗೆ ಬರೋದು ಅಲ್ವಾ? ಜನ ನೋವು ಅನುಭವಿಸ್ಬಾರ್ದು, ಜನ ಕಣ್ಣೀರತ್ತೆ, ಜನಕ್ಕೆ ಸಮಸ್ಯೆ ಅದನ್ನು ಬಗೆಹರಿಸ್ಬೇಕು ಅಂತ ಹೇಳಿ ನಾವು ಬರೋದು. ನಾವೇ ನಮ್ಮ ನೋವುಗಳಿಗೆ ಅಥವಾ ನಮಗಾಗ್ತಾ ಇರೋ ಹಿಂಸೆಗಳಿಗೆ ನಾವು ಸೋತ್ ಹೋಗ್ಬಿಟ್ರೆ ಜನರಿಗೆ ಏನು ಮಾಡ್ತೀವಿ? ಹೇಗೆ ತಡ್ಕೊಳ್ತೀರಿ, ಹೇಗೆ ಸಹಿಸ್ಕೋತೀರಾ ಅಂತ ನಜ್ಮಾ. ಯಾಕೆಂದರೆ ನಾನು ಪರ್ಸ್ನಲಿ ನೋಡಿರೋದ್ರಿಂದ ನಜ್ಮನ್ನ ನಾನು ಅದಕ್ಕೆ ಕೇಳ್ತಿದ್ದೀನಿ, ಹೆಂಗೆ ತಗೊಳ್ಳೋಕೆ ಸಾಧ್ಯ? ಇವತ್ತು ನಮ್ಮ ಮನೇಲಿರೋ ಹೆಣ್ಮಕ್ಳುಗಳಿಗೆ ಯಾವುದೇ ಕಮ್ಯುನಿಟಿ ಆಗಿರಲಿ, ಕಮ್ಯುನಿಟಿ ಪಕ್ಕಕ್ಕಿಡಿ ಹೆಣ್ಮಕ್ಳು, ಆಯಿತಾ, ಬಹಳ ಕಷ್ಟ. ಕಮೆಂಟ್ಸ್ ಓದ್ತೀನಿ, ಯೂಶ್ವಲಿ ಓದೋದೇ ಬಿಟ್ಟಿದ್ದೀನಿ. ಸುಮ್ಮನೆ ಯಾವಾಗಲಾದ್ರೂ ಕಣ್ಣು ಕೆಲವೊಂದ್ಸಲ ರೈಸ್ ಆಗ್ಬಿಡ್ತೀರಾ ಹಂಗೆ? ಇಲ್ಲ, ರೈಸ್ ತುಂಬ ಕಡಿಮೆ. ಸುಮ್ಮನೆ ನೋಡ್ತೀನಿ, ನೋಡ್ಬಿಟ್ಟು ನಗಾಡ್ತೀನಿ, ಎತ್ತಿಡ್ತೀನಿ ಅಷ್ಟೇ. ಮತ್ತು ನನಗೆ ನನ್ನ ಫಾರ್ಚುನೇಟು, ನಂಗೆ ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದಾರೆ. ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ನನ್ನ ಮಗಳು ಸರಿ ಇದ್ದಾಳೆ, ಆಮೇಲೆ ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ, ಹೇಳ್ತೀವಿ ಸರಿ ಇದ್ದಾಳೆ, ಅವಳು ಸರಿ ದಾರಿಲಿ ಹೋಗ್ತಾ ಇರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಕಮೆಂಟ್ ಮಾಡೋರ್ಗೇನೋ ಒಂದು ತರ್ಕ ಇರಲ್ಲ, ಒಂದು ಐಡಿಯಾಲಜಿ ಇರಲ್ಲ. ಸೊ ಎಲ್ಲ ಸೊಂಟದ ಕೆಳಗಿನ ಭಾಷೆ ಉಪಯೋಗಿಸಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನು ಮಾಡ್ತಾರೆ? ನನ್ನ ಅಮ್ಮಂಗೆ ಬೈತಾರೆ. ನನ್ನ ಅಮ್ಮಂಗೆ ಬೈಯೋದೇನು, ಅವ್ರ ಅಮ್ಮಂಗೆ ಬೈಯೋದೇನು? ಪಾಪ ಇವ್ರ ಅಮ್ಮಂಗೆ ಬೈಕೋತಾ ಇದ್ದಾನಲ್ಲ ಗುರು ಅಂತ ಅಂದ್ಕೊಂಡು ನಗಾಡಿ ಸುಮ್ಮನೆ ಆಗ್ತೀನಿ ಅಷ್ಟೇ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಬೇಸರನೂ ಮಾಡ್ಕೊಳ್ಳಲ್ಲ. ಬಟ್ ಅದೇ ಕಮೆಂಟ್ಸ್ಗಳು ಕನ್ಸ್ಟ್ರಕ್ಟಿವ್ ಆಗಿದ್ರೆ ಅಥವಾ ನನ್ನ ಮಾತುಗಳು ತಪ್ಪು ಅಂತ ಅನ್ಸೋ ಥರಕ್ಕೆ ಯಾರಾದರೂ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದ್ರೆ ಅದನ್ನು ಸೀರಿಯಸ್ ಆಗಿ ತಗೊಳ್ತೀನಿ. ನನ್ನಲ್ಲಿ ಏನಾದರೂ ಬದಲಾವಣೆ ಬೇಕಾ ಅನ್ನೋದನ್ನು ನಾನು ನೋಡ್ತೀನಿ ಅಷ್ಟೇ. ನಜ್ಮಾ, ನೀವು ಇವತ್ತಿನ ಸಿಚುವೇಶನ್ಸ್, ಇವತ್ತಿನ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀರಿ. ಐ ವಾಂಟೆಡ್ ಟು ಮೇಕ್ ಅ ರಿವೈಂಡ್ ಆಫ್ ಇಂಡಿಯನ್ ಪೊಲಿಟಿಕ್ಸ್, ಮುಸ್ಲಿಮ್ಸ್ ಇನ್ ಇಂಡಿಯನ್ ಪೊಲಿಟಿಕ್ಸ್. ಭಾರತದಲ್ಲಿ ಮುಸಲ್ಮಾನರ ಒಂದು ಹೋರಾಟ, ಅವರ ಒಂದು ಪರ್ಸ್ನಾಲಿಟೀಸ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ? ಪರ್ಸ್ನಾಲಿಟೀಸ್ ಬಗ್ಗೆ ನಾನು ಅಂಥ ಅಕಾಡೆಮಿಕ್ ಪರ್ಸನ್ ಅಲ್ಲ, ನಾನೊಬ್ಳು ಸಾಮಾನ್ಯ ಆಕ್ಟಿವಿಸ್ಟು. ಬಟ್ ಅಫ್ ಕೋರ್ಸ್ ಸ್ವಾತಂತ್ರ್ಯ ಪೂರ್ವದಿಂದ ಅಂದರೆ ಮೊದಲು ಈ ದೇಶಕ್ಕೋಸ್ಕರ ಹೋರಾಟ ಶುರುವಾಗಿದ್ದು, ಆ ಶುರುವಾದ ಸಂದರ್ಭದಲ್ಲಿ ಅವತ್ತಿನ ಒಬ್ಬ ರಾಜ ಆಗಿದ್ದಂಥ ಸಿರಾಜುದ್ದೌಲಾ ಆತ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಮೊದಲು ಹೋರಾಟವನ್ನು ಶುರು ಮಾಡಿದ್ದ ಬ್ರಿಟಿಷ್ ವಿರುದ್ಧ ಸಿರಾಜುದ್ದೌಲಾ. ಸಿರಾಜುದ್ದೌಲಾ ಹೋರಾಟ ಶುರು ಮಾಡ್ತಾನೆ, ಸೋತ್ಬಿಡ್ತಾನೆ. ಅವನ ಹೆಂಡತಿ ಹೋರಾಟ ಮುಂದುವರಿಸ್ತಾಳೆ, ಅವಳನ್ನ ರೇಪ್ ಮಾಡಿಬಿಡ್ತಾರೆ. ಅಂದರೆ ಹೆಣ್ಮಕ್ಳ ಇತಿಹಾಸನೂ ಸೇರಿಸ್ಕೊಂಡ್ರೆ ಅವತ್ತಿಂದ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ಮುಸ್ಲಿಂ ಹೆಣ್ಮಕ್ಳದ್ದು ಕಾಂಟ್ರಿಬ್ಯೂಷನ್ ಇದೆ. ಸಾವಿರಾರು ಜನ ಮಹಿಳೆಯರು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಭಾಗ ಆಗಿದ್ದಾರೆ. ಮೇಜರ್ಲಿ ನಾವು ಈ ಹೊತ್ತಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರನ್ನು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ತುಂಬ ಚಿಕ್ಕ ವಯಸ್ಸಿಗೆ ಕಾಂಗ್ರೆಸ್ ಅವತ್ತಿನ ಬಣಕ್ಕೆ ಸೇರಿ ಹೋರಾಟವನ್ನು ಶುರು ಮಾಡ್ತಾರೆ. ಮಹಾತ್ಮ ಗಾಂಧಿಯವರಿಂದ ಪ್ರಭಾವಿತರಾಗಿ ಖಿಲಾಫತ್ ಮೂಮೆಂಟನ್ನು ಅಂದರೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಪತ್ರಿಕೆ ನಡೆಸ್ತಿರ್ತಾರೆ, ಬರಹಗಾರರಾಗಿರ್ತಾರೆ. ಅವರು ಹೋರಾಟ ಮಾಡ್ತಾ 3-4 ವರ್ಷ ಜೈಲುವಾಸವನ್ನು ಅನುಭವಿಸ್ತಾರೆ. ಜೈಲುವಾಸವನ್ನು ಅನುಭವಿಸಿದ ನಂತರವೂ ಅವ್ರು ಯಾವುದಕ್ಕೆ ಕಾರಣಕ್ಕೂ ತನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಜೊತೆಗೆ ಕಾಂಪ್ರಮೈಸೇ ಆಗಲ್ಲ. ಬ್ರಿಟಿಷರು ತುಂಬ ಆಫರ್ ಮಾಡ್ತಾರೆ ಅವರಿಗೆ, ಐಡಿಯಾಲಜಿಕಲಿ ಕಮಿಟೇ ಆಗಲ್ಲ ಅವರು. ಮತ್ತು ದೇಶ ವಿಭಜನೆ ಸಂದರ್ಭದಲ್ಲೂ ಅವ್ರಿಗೆ ಆಫರ್ಸ್ ಬರುತ್ತೆ. ನಾನು ಗಾಂಧಿಯನ್ ಐಡಿಯಾಲಜಿಯನ್ನು ನಂಬಿರೋನು, ಹಿಂಸಾ ತತ್ವವನ್ನು ನಂಬಿರೋನು, ನನಗೆ ಇಂಡಿಯಾ ಅಷ್ಟೇ ನನಗೆ ಮುಖ್ಯ, ಭಾರತ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಮುಂದೆ ಅವರು ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗ್ತಾರೆ. ಸೊ ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಥವಾ ಇಂಡಿಪೆಂಡೆನ್ಸ್ ಆದಾಗ್ಲಿಂದ ಫಸ್ಟ್
ಫಸ್ಟ್ ಮುಸ್ಲಿಂ ಬಳುವಳಿಯ ನಾಯಕರಾಗಿ ಅವ್ರು ಬರ್ತಾರೆ. ಅವರು ಮಾಡಿದಂತಹ ಕೆಲಸಗಳನ್ನ ಇಡೀ ದೇಶ, ಈ ದೇಶ ಇರೋವರೆಗೂ ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಮತ್ತು ಬೇರೆ ದೇಶಗಳಿಗೂ ಕೂಡ ನಮ್ಮ ದೇಶದ ಕೆಲವೊಂದಷ್ಟು ವಿಚಾರಗಳು ಅವರು ಮಾಡಿಕೊಟ್ಟಂಥ, ಅವರು ಹಾಕಿಕೊಟ್ಟಂತಹ ಹಾದಿ, ಅದಕ್ಕೆ ಎಕ್ಸಾಂಪಲ್ ಇದೆ UGC ಅಂತ ಕರಿತೀವಿ ನಾವು. ಈ UGC ಅನ್ನುವಂಥ ಕಾನ್ಸೆಪ್ಟನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಮತ್ತು ಇವತ್ತು IIT, ಏಮ್ಸು, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಷನ್ಸು, IITಗಳು, ಇವತ್ತು ನಾವೇನು ಸಾಹಿತ್ಯ ಪರಿಷತ್ ಅಂತ ಕರಿತೀವಿ ಅಥವಾ ಜಾನಪದ ಪರಿಷತ್ಸ್ ಅಂತ ಕರಿತೀವಿ, ಅಥವಾ ಈ ನಮ್ಮ ಕರಕುಶಲತೆಗಳ ಬಗ್ಗೆ ಒಂದು ಆರ್ಗನೈಸೇಷನ್ನ ಕಟ್ಟಿದ್ದು, ಸಂಸ್ಥೆಯನ್ನು, ಸರ್ಕಾರದ ಸಂಸ್ಥೆಯನ್ನು ಕಟ್ಟಿದ್ದು, ಮತ್ತು ಈ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೇರೆ ಬೇರೆ ಏನೇನು ಸಂಸ್ಥೆಗಳಿದೆ, ಅದು ಇಲ್ಲಿನ ಇದ್ರಲ್ಲಿ ನೋಡಿದ್ರೆ ಯಕ್ಷಗಾನ, ಬಯಲಾಟ, ಈ ಥರದಕ್ಕೆಲ್ಲ ಏನು ಸಂಸ್ಥೆಗಳಿದೆಯಲ್ಲ, ಅಕಾಡೆಮಿಗಳಿದೆಯಲ್ಲ, ಅವೆಲ್ಲದಕ್ಕೂ ಬುನಾದಿಯನ್ನು ಹಾಕಿದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಪಾಲಿಸಿ, ನ್ಯೂ ಎಜುಕೇಷನ್ ಪಾಲಿಸಿಯನ್ನು, ಅವತ್ತು ಒಂದು ಎಜುಕೇಷನ್ ಪಾಲಿಸಿಯನ್ನು ತಂದು ಕೊಟ್ಟಿದ್ದು ಮೆಕಾಲೆ. ಏನೊಂದು ಎಜುಕೇಷನ್ ಪಾಲಿಸಿ ಇತ್ತು, ಆ ಮೆಕಾಲೆಯ ಎಜುಕೇಷನ್ ಪಾಲಿಸಿಯಿಂದ ಈಚೆಗೆ ಇಂಡಿಯನ್ ಕಾಂಟೆಕ್ಸ್ಟ್ಗೆ ಯಾವ ಥರ ಬೇಕು ಅನ್ನೋದಕ್ಕೆ ರಿಸರ್ಚ್ ಮಾಡಿ ಅಡಿಪಾಯವನ್ನು ಹಾಕಿಕೊಟ್ಟಿದ್ದು ಅವತ್ತಿನ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿದ್ದಂಥ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಸೊ ಅವರು ಮಕ್ಕಳ ವಿಚಾರದಲ್ಲಿ ಇಟ್ಕೊಂಡಿದ್ದಂಥ ಒಂದು ಬೃಹತ್ತಾಗಿರುವಂಥ ಕಮಿಟ್ಮೆಂಟು, ವಿ ನೀಡ್ ಟು ರಿಮೆಂಬರ್ ದೋಸ್ ಥಿಂಗ್ಸ್. ಅದಕ್ಕೆ ಅವ್ರು ಹುಟ್ಟಿದ ದಿನಾನ ದೇಶದಲ್ಲಿ ಶಿಕ್ಷಣ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಅದಾದ ನಂತರ ಬಂದಂಥ ಬೇರೆ ಬೇರೆ ತರಹದ ಪೊಲಿಟಿಕಲ್ ಗ್ರಾಫ್ಸ್ಗಳನ್ನ ದೇಶದಲ್ಲಿ ನಾವು ನೋಡ್ತಾ ಬರಬಹುದು. ಬೇರೆ ಬೇರೆ ರಿಫಾರ್ಮ್ಗಳಿಗೆ ಕೊಟ್ಟಂಥ ಕೊಡುಗೆಗಳು, ಸ್ಪೆಷಲಿ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಬರೋದಾದರೆ ನಾವು ಈ ಸಂದರ್ಭದಲ್ಲಿ ನಜೀರ್ ಸಾಬ್ ಅವರನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ಅದು ಎಸ್ಪೆಷಲಿ ಓಲ್ಡ್ ಮೈಸೂರಿಯನ್ನಾಗಿ ನಮಗದೊಂದು ಹಳೆ ಅವಿಭಜಿತವಾದಂತಹ ಮೈಸೂರಿನ ಹೆಮ್ಮೆ ನಜೀರ್ ಸಾಬ್ ಅವರು. ಆವಾಗ ನಜೀರ್ ಸಾಬ್ ಅವರು ಮಿನಿಸ್ಟರ್ ಇದ್ದಾಗ SR ಬೊಮ್ಮಾಯಿ ಅವರು CM ಆಗಿರ್ತಾರೆ. ನಜೀರ್ ಸಾಬ್ ಅವರು ಹಾಸಿಗೆ ಹಿಡ್ದಿರ್ತಾರೆ, ಅನಾರೋಗ್ಯ. ಆ ಸಂದರ್ಭದಲ್ಲಿ SR ಬೊಮ್ಮಾಯಿ ಅವರು ಹೋಗಿ ಕೇಳ್ತಾರೆ, ನೋಡೋದಿಕ್ಕೆ ಬರ್ತಾರೆ ಹಾಸ್ಪಿಟ್ಲಿಗೆ. ಏನು ನಜೀರ್ ಸಾಬ್ರೆ, ಹೆಂಗಿದ್ದೀರಾ, ಏನಾಯಿತು, ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಯಿತಾ ಅಂತೆಲ್ಲ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಜೀರ್ ಸಾಬ್ ಅವ್ರು ಹೇಳ್ತಾರೆ, ಆಕಾಶ್, ನನಗೆ ನನ್ನ ಮನೆಯ ಸಮಸ್ಯೆ ಅಲ್ಲ, ಮನೆಗಳ ಸಮಸ್ಯೆ ಅಂಥೇಳಿ. ನಾವಿವತ್ತೇನು ಈ ಆವಾಸ್ ಯೋಜನೆಗಳು ಅಥವಾ ಗೃಹ ಮಂಡಳಿಯ ಸ್ಕೀಮ್ಗಳನ್ನ ಮಾಡ್ತಾ ಇದ್ದೀವಿ, ಆ ಗೃಹ ಮಂಡಳಿಯ ಸ್ಕೀಮ್ಗಳಿಗೆ ಅಡಿಪಾಯವನ್ನು ಹಾಕಿದ್ದು ಇದೇ ನಜೀರ್ ಸಾಬ್ ಅವರು. ನನಗೆ ಮನೆಯ ಸಮಸ್ಯೆ ಅಲ್ಲ, ಮನೆಗಳ ಸಮಸ್ಯೆ ಇರೋದು. ಪ್ರತಿ ವರ್ಷ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ 1,800 ಚಿಲ್ಲೇನೋ ಮನೆಗಳನ್ನ ಪ್ರತಿ ವರ್ಷ ಸ್ಯಾಂಕ್ಷನ್ ಮಾಡ್ತಾ ಬಂದರೆ ಇನ್ನೊಂದು 20 ವರ್ಷಕ್ಕೆ ಮನೆ ಇಲ್ಲದೆ ಇರೋರಿಗೆಲ್ಲ ಮನೆ ಸಿಗುತ್ತೆ ಅಂಥೇಳಿ ತಾಲೂಕುವಾರು, ಕಾನ್ಸ್ಟಿಟ್ಯೂನ್ಸಿವಾರು ಲೆಕ್ಕವನ್ನು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ SR ಬೊಮ್ಮಾಯಿ ಅವರ ಎದುರಿಗೆ ಹಾಸಿಗೆಯಲ್ಲಿ ಇದ್ದಂಥ ನಜೀರ್ ಸಾಬ್ ಅವರು ಇಡ್ತಾರೆ. ಇವತ್ತೇನು ನಾವು ನಿರಾಶ್ರಿತರ ಯೋಜನೆ 3 ಲಕ್ಷ ಬರ್ತಾ ಇದೆ, 4 ಲಕ್ಷ ಬರ್ತಾ ಇದೆ ಅಂತ ಮಾತಾಡ್ತೀವಲ್ಲ, ಇದಕ್ಕೆ ಅಡಿಪಾಯವನ್ನು ಹಾಕ್ಕೊಟ್ಟವರು ನಜೀರ್ ಸಾಬ್ ಅವರು. ಅದಷ್ಟೇ ಅಲ್ಲ, ಇವತ್ತಿನ ಪಂಚಾಯತ್ ನಾವೆಲ್ಲರೂ ಗ್ರೌಂಡ್ ಲೆವೆಲ್ನ ಪಾಲಿಟಿಕ್ಸ್ ನಮ್ದೆಲ್ಲರದ್ದು ಶುರುವಾಗೋದು ಅಲ್ಲಿಂದ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, 3 ಟೈರ್ ಪಂಚಾಯತ್ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಮತ್ತು ಅದನ್ನು ಮಾಡೋದಕ್ಕೆ ಇಲ್ಲಿ ಮಂಡಲ್ ಪಂಚಾಯತಿಗಳಂತ ಏನು ಕರಿತಿದ್ವಿ, ಅದನ್ನು ಕಾನ್ಸೆಪ್ಟನ್ನು ಶುರು ಮಾಡಿಸಿದ್ದೇನೆ ನಜೀರ್ ಸಾಬ್ ಅವರು. ಜೊತೆಗೆ ಈ ಬೋರ್ವೆಲ್ ಅವ್ರನ್ನ ನೀರ್ ಸಾಬ್ ಅಂತಾನು ಕರೀತಾರೆ. ಯಾಕಂದರೆ ಒಂದ್ಸತಿ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿರ್ತಾರೆ, ಒಬ್ಬ ಗರ್ಭಿಣಿ ಹೆಣ್ಮಗಳು ಒಂದು 3 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಬಾವಿಯಿಂದ ಮನೆಗೆ ಕುಡಿಯೋಕ್ಕೆ ನೀರನ್ನು ಸೇತ್ಕೊಂಡು ಹೋಗ್ತಿರ್ತಾಳೆ. ಆ ಟೈಮಲ್ಲಿ ಮಿನಿಸ್ಟರ್ ಆಗಿದ್ದಂಥ ಇವ್ರು ನೋಡಿ ಇದಕ್ಕೊಂದೇನಾದರೂ ಪರಿಹಾರ ಕಂಡು ಹಿಡಿಬೇಕು ಅಂಥೇಳಿ ಈ ಬೋರ್ವೆಲ್ ಕಾನ್ಸೆಪ್ಟನ್ನು ವಿದೇಶಕ್ಕೆ ಹೋಗಿ ಕೈಗೊಸಿನ ಬೋರ್ಗಲ್ ಏನಿರುತ್ತೆ ಅದು ಆ ಬೋರ್ಗಲ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಕರ್ನಾಟಕಕ್ಕೆ. ಅದಕ್ಕೆ ಅವರನ್ನು ನೀರ್ ಸಾಬ್ ಅಂತ ಕರೀತಾರೆ. ತುಂಬ ಕಡೆ ನಾನು ನೋಡಿದ್ದೀನಿ, ಹಳೆ ಬೋರ್ವೆಲ್ಗಳಲ್ಲೆಲ್ಲ ಅವ್ರ ಹೆಸರನ್ನು ಕೆತ್ತಿಸಿ ನೀರ್ ಸಾಬ್ ಅಂತ ಹಾಕ್ಸಿಟ್ಟಿದ್ದಾರೆ. ಅಂದರೆ ಎಲ್ಲರ ಮನೆಗಳಿಗೂ ಶುದ್ಧವಾದಂಥ ನೀರು ಸಿಗಬೇಕು, ಅವ್ರವ್ರಲ್ಲೇ 2 ಬೋರ್ವೆಲ್ಗಳು ಹಾಕಬೇಕು ಅಂತ ಹೇಳಿ ಆ ಬೋರ್ವೆಲ್ ಕಾನ್ಸೆಪ್ಟನ್ನು ನೀರ್ ಸಾಬ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಅವರನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ನೆನಪಿಸ್ಕೊಳ್ಬೇಕು. ನನಗೆ ಖುಷಿ ಇದೆ, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲಿ ನಜೀರ್ ಸಾಬ್ ಅವರ ಹೆಸರಿನಲ್ಲೇ ಮೈಸೂರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಇದೆ, ಅದ್ಭುತವಾಗಿ ಅದು ಕೆಲಸ ಮಾಡ್ತಾ ಇದೆ. ಅದಾದ ನಂತರವೂ ಕೂಡ ಕರ್ನಾಟಕದಲ್ಲಿ ತುಂಬ ಒಳ್ಳೊಳ್ಳೆ ಪೊಲಿಟಿಷಿಯನ್ಸ್, ಒಂದು ಶಾರ್ಟ್ ಟರ್ಮ್ ಇದನ್ನಪ್ಪ ತರಹದವರು ಐಡಿಯಾಲಜಿಕಲ್ ಪಾಲಿಟಿಕ್ಸನ್ನು ಕಟ್ಕೊಟ್ಟವರು ಕೂಡ ಇದ್ದಾರೆ. ಮತ್ತು CM ಇಬ್ರಾಹಿಂ ಅವರನ್ನು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಏವಿಯೇಷನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಏವಿಯೇಷನ್ನ ಒಂದು ಕ್ರಾಂತಿಯನ್ನೇ ಮಾಡಿದ್ರು. ವಿಮಾನ ಹಾರಾಟವನ್ನು ದರವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ವಿಮಾನ ನಿಲ್ದಾಣಗಳನ್ನು ಮಾಡೋದ್ರ ಕಾನ್ಸೆಪ್ಟು, ಇದನ್ನೆಲ್ಲ ಚೆನ್ನಾಗಿ ಎಕ್ಸ್ಟೆನ್ಷನ್ ಪ್ಲಾನ್ಸ್ ಅಂಡ್ ಅಫೋರ್ಡಬಲ್ ಪ್ರೈಸಸ್, ಅಫೋರ್ಡಬಲ್ ಪ್ರೈಸಸ್ ಶಾರ್ಟ್ ಟರ್ಮಲ್ಲಿ ಅವ್ರಿಗೆ ಸಿಕ್ಕಂಥ ಕೆಲವೊಂದು ಶಾರ್ಟ್ ಟೈಮಲ್ಲಿ ಅದನ್ನು ಕೂಡ ಮಾಡಿದ್ರು. ಇವಾಗ ಯುಟಿ ಖಾದರ್ ಅವರಿದ್ದಾರೆ, ಜಮೀರ್ ಅಹ್ಮದ್ ಅವರಿದ್ದಾರೆ, ಇವ್ರುಗಳೆಲ್ಲ ಮಾಡ್ತಾ ಬರ್ತಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಮುಸ್ಲಿಮ್ಸ್,
ನನಗೆ ಯಾವಾಗಲೂ ಅನಿಸುತ್ತೆ ನಮ್ಮ ಪರ್ಸಂಟೇಜ್ಗೆ ಅನುಗುಣವಾಗಿ ಜಿಸ್ಕಿ ಜಿತ್ನಿ ಹಿಸ್ಸೆದಾರಿ ಜಿಸ್ಕಿ ಜಿತ್ನಿ ಭಾಗೇದಾರಿ ಉಸ್ಕಿ ಉತ್ನಿ ಹಿಸ್ಸೆದಾರಿ ಅಂತ ಒಂದು ಹಿಂದಿನಲ್ಲಿ ಗಾದೆ ಇದೆ. ಅಂದರೆ ಯಾರ್ದು ಎಷ್ಟು ಭಾಗವಹಿಸುವಿಕೆ ಇದೆ ಅಷ್ಟು ಅವರಿಗೆ ಪಾಲು ಸಿಗಬೇಕು ಅಂತ. ನಾವು 18% ಇದ್ದೀವಿ. 18% ಲೆಕ್ಕದಲ್ಲಿ ನೋಡೋದಾದರೆ ಒಂದು 30 ಜನ ಮುಸ್ಲಿಂ MLAಗಳಿರಬೇಕು. ಈಗ 8-9 ಜನ ಇದ್ದಾರೆ ಅಷ್ಟೇ. ಇದು ಇನ್ಕ್ರೀಸ್ ಆಗಬೇಕು. ಮತ್ತೊಂದಷ್ಟು ಒಳ್ಳೊಳ್ಳೆ ಚಿಂತನೆ ಇರುವಂಥವರು ಮುನ್ನೆಲೆಗೆ ಬರಬೇಕು. ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಇಂಡಿಯನ್ ಪಾಲಿಟಿಕ್ಸ್ ಕಂಟೆಸ್ಟ್ನಲ್ಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು. ಯಾರೋ ಒಬ್ಬರು ನಜ್ಮಾ ಹೆಪ್ತುಲ್ಲಾ ಮತ್ತು ಯಾರೋ ಇನ್ನೊಬ್ಬರು ಮೆಹಬೂಬಾ ಮುಫ್ತಿ ತರಹದವರು ಅಲ್ಲಿ ಡಾಮಿನೆಂಟ್ ಮುಸ್ಲಿಂ ಏರಿಯಾಗಳಿದೆ ಅನ್ನೋ ಕಾರಣಕ್ಕೆ ಬರ್ತಿದ್ದಾರೆ. ಹೇಗೆ SC/STಗಳಿಗೆ ರಿಸರ್ವೇಷನ್ ಇದೆ ಆ ಥರ ಮುಸಲ್ಮಾನರಿಗೂ ಕೂಡ ಒಂದು ರಿಸರ್ವೇಷನ್, ಎಸ್ಪೆಷಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ಗೋಸ್ಕರ ಒಂದು ಅವಕಾಶ ಸಿಗಬೇಕು. ಅದ್ರ ಜೊತೆಲಿ ನಿಮ್ಮ ಕಮ್ಯುನಿಟಿಯಲ್ಲಿ ಇಷ್ಟೇ ಇಲ್ಲ, ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರೋವಂಥವ್ರು ಇದ್ದಾರೆ. ಭಾಳ ದೊಡ್ಡ ಕೊಡುಗೆ ನಮ್ಮ ಕರ್ನಾಟಕದ. ಹೇಳಿ, ನಿಮ್ಮ ಬಾಯಲ್ಲೇ ಕೇಳೋಕ್ಕೆ ಭಾಳ ಇಷ್ಟ ನನಗೆ. ಅದನ್ನ ತುಂಬ ಹಿಂದೆಯಿಂದ ಶುರು ಮಾಡಬೇಕಾಗತ್ತೆ. ಅಕ್ಬರ್ ಅಲಿ ಅವರಿಂದ ಹಿಡಿದು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಎಲ್ಲ ರಾಜಮನೆತನಗಳಲ್ಲಿ ಇದ್ದಂಥ ಆಸ್ಥಾನ ಕವಿಗಳಲ್ಲಿ, ಕನ್ನಡ ಕವಿಗಳಲ್ಲಿ ಮುಸಲ್ಮಾನರು ಕೂಡ. ಅದಾದ ನಂತರ ಅಕ್ಬರ್ ಅಲಿಯವರಾಗಿರ್ಬೋದು, ಅದಕ್ಕಿಂತ ಮುಂಚೆ 19ನೇ ಶತಮಾನದಲ್ಲಿ ಶಿಶುನಾಳ ಶರೀಫರು ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೇ ಬಾರಿಸದಿರು ತಂಬೂರಿ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣ ಹೇಳಿದಂಥ ದೇಹವೇ ದೇಗುಲ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಅವರ ತತ್ವಪದವನ್ನು ದೇಹವ ನೋಡಿರಣ್ಣ ಅಂತ ಹೇಳಿ ತತ್ವಪದಗಳನ್ನ ರಚನೆ ಮಾಡ್ತಾರೆ. ಅಲ್ಲಿಂದ ಒಂದು ಸ್ಟ್ರಾಂಗ್ ಆಗಿರುವಂಥ ಸಾಹಿತ್ಯಿಕ ಕೊಡುಗೆ ಮುಸಲ್ಮಾನರಿಂದ ಶುರುವಾಗುತ್ತೆ. ಅದಾದ ನಂತರ ಶಿಶುನಾಳ ಶರೀಫರ ನಂತರ, ಸ್ವಾತಂತ್ರ್ಯ ನಂತರ ಬರುವಂಥ BA ಸನದಿಯವರಾಗಿರ್ಬೋದು, ಅಕ್ಬರ್ ಅವರಾಗಿರ್ಬೋದು. ಮತ್ತು ಕನ್ನಡಕ್ಕೆ ಒಂದು ನೆನಪಿಸ್ಕೊಳ್ಬೇಕು, ಬಸವಣ್ಣನವರನ್ನ ಅತ್ಯದ್ಭುತವಾಗಿ ಕನ್ನಡಕ್ಕೆ ಲಿಂಗಾಯತ ತತ್ವವನ್ನು, ಲಿಂಗಾಯತ ಧರ್ಮವನ್ನು ಕಟ್ಕೊಟ್ಟಿದ್ಯಾರು ಅಂತ ಅಂದರೆ ರಂಜಾನ್ ದರ್ಗಾ ಅವರು. ಅದ್ರ ಜೊತೆಗೆ ಸಾಂಸ್ಕೃತಿಕ ಲೋಕದ ಭಿನ್ನತೆಗಳನ್ನು, ವಿಭಿನ್ನತೆಗಳನ್ನು, ಇಡೀ ಕರ್ನಾಟಕದ ಸಂಸ್ಕೃತಿಯನ್ನು ಜನರ ಎದುರಿಗೆ ಇಟ್ಟಂಥ ಸಾಂಸ್ಕೃತಿಕ ಚಿಂತಕರಾಗಿರುವಂಥ ರಹಮತ್ ತರೀಕೆರೆರವರು. ಅದು ಲಕ್ಷಾಂತರ ಮಕ್ಕಳಿಗೆ ಪ್ರೀತಿಯ ಮೇಸ್ಟ್ರಾಗಿ ಅವರು ಕನ್ನಡ ಪರಿಚಾರಿಕೆಯನ್ನು ಮಾಡ್ತಾ ಇರುವಂಥದ್ದು, ಅವರ ಮಾತುಗಳು, ಅವರ ಅಧ್ಯಯನಗಳು ಮತ್ತು ಅವರು ಮಾಡಿರುವಂಥ ರಿಸರ್ಚ್ಗಳನ್ನು ಓದೋದು ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ಅಷ್ಟು ಗಾಢವಾಗಿ, ಅಷ್ಟು ನೀಟಾಗಿ ಕನ್ನಡದ ಸಂಸ್ಕೃತಿಯನ್ನು ದಾಖಲು ಮಾಡಿದಂಥ ರಹಮತ್ ತರೀಕೆರೆ ಅವರಾಗಿರ್ಬೋದು. ಕನ್ನಡ ಅಂತ ಅಂದರೆ ನಮ್ಮೆಲ್ಲರ ಬಾಯಲ್ಲೂ ಬರುವಂಥ ಹಾಡು ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬೆಳಕಿನಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಹೇಳಿ ಕನ್ನಡದ ನಿತ್ಯೋತ್ಸವವನ್ನು ಮಾಡಿದಂಥ ಕವಿ ನಿಸಾರ್ ಅಹಮದ್ ಅವರು. ಅವ್ರು ಬರೀ ಕನ್ನಡದ ಬಗ್ಗೆ ಬರೆದ್ರು ಅಥವಾ ಮುಸ್ಲಿಂ ಆಗಿ ಬರೀ ಕನ್ನಡದ ಕಂಟೆಕ್ಸ್ಟಲ್ಲಿ ಬರೆದ್ರು ಅನ್ನೋದು ಅಲ್ಲ, ಅವರು ಬೆಣ್ಣೆ ಕದ ನಮ್ಮ ಕೃಷ್ಣ ಅಂತ ಹೇಳಿ ಕೃಷ್ಣನ ಬಗ್ಗೆನೂ ಕೂಡ ಹಾಡು ಬರೀತಾರೆ. ಈ ಟೈಮಲ್ಲಿ ಇನ್ನೊಬ್ರನ್ನ ನೆನಪಿಸ್ಕೊಳ್ಬೇಕಾಗತ್ತೆ, ನಟವರ ಗಂಗಾಧರ. ಅದ್ಭುತವಾದ ಹಾಡು. ಯಾವ ಊರಿನ ಕನ್ನಡದ ಶಿವರಾತ್ರಿ ಸಂಭ್ರಮಗಳು ನಟವರ ಗಂಗಾಧರ ಹಾಡಿಲ್ದೆ ಮುಗಿಯೋದೇ ಇಲ್ಲ. ಅದನ್ನು ಬರೆದಂಥ SK ಕರೀಂ ಖಾನ್ ರವರು ಕೊಟ್ಟಂಥ ಕನ್ನಡಕ್ಕೆ ಕೊಡುಗೆ, ಚಿತ್ರ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಕನ್ನಡದ ಸಾಹಿತ್ಯ ಅಥವಾ ಮುಸ್ಲಿಂ ಸಾಹಿತ್ಯದ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿ ನೆನಪಾಗೋದು ಲಂಕೇಶ್ ಅವರು. ಲಂಕೇಶ್ ಪತ್ರಿಕೆಯ ಮೂಲಕ ಅವಕಾಶವನ್ನು ಮಾಡಿಕೊಟ್ಟಂಥ ಸಾರಾ ಅಬೂಬಕ್ಕರ್ ಅವರು. ಬಂಡಾಯ ಸಾಹಿತ್ಯದ ನಂತರ ಬಂಡಾಯ ಸಾಹಿತ್ಯದ ಸಮಕಾಲೀನವಾಗಿ ಸಾರಾ ಅಬೂಬಕ್ಕರ್ ಮುಸ್ಲಿಂ ಹುಡುಗಿಯೊಬ್ಬಳು ಶಾಲೆ ಕಲಿತದ್ದು, ಅಥವಾ ಚಂದ್ರಗಿರಿಯ ತೀರದಲ್ಲಿ ಈ ತರಹದ ಮುಸ್ಲಿಂ ಬವಣೆಗಳನ್ನು ಕಂಡುಂಡೋದು ಬೇರೆ ಇನ್ಯಾರೋ ಮುಸ್ಲಿಮರ ನೋವುಗಳನ್ನು ಬರೆಯೋದು, ಮುಸ್ಲಿಂ ಹೆಣ್ಣು ಮಕ್ಕಳ ತೊಳಲಾಟಗಳನ್ನು ಹೇಳೋದು, ಬರೆಯೋದು ಬೇರೆ ಥರ. ಆದರೆ ಮುಸ್ಲಿಂ ಹೆಣ್ಣು ಮಕ್ಕಳ ನೋವನ್ನು ತಾನೊಬ್ಬಳು ಅನುಭವಿಸಿದವಳಾಗಿ ಸಾರಾ ಅಬೂಬಕ್ಕರ್ ಅವರಿಗೆ ಮೋಟಿವೇಟ್ ಮಾಡಿ ಬರೆಸಿದಂಥ ಲಂಕೇಶ್ ಅವರು. ಬಾನು ಮುಷ್ತಾಕ್ರವರು, ಅವರ ಹಸೀನಾ ಮತ್ತು ಇತರ ಕಥೆಗಳನ್ನಂತೂ ಓದಿದ್ರೆ ಇಡೀ ಮುಸ್ಲಿಂ ಹೆಣ್ಣು ಮಕ್ಕಳ ಜೀವನ ಹೆಂಗಿರುತ್ತೆ ಅನ್ನುವಂಥ ನಿಮ್ಗೆ ಕಣ್ಣು ಮುಂದೆ ಪಾಸಾಗೋ ಥರ ಬಾನು ಮುಷ್ತಾಕ್ ಅವರು ಬರೀತಾರೆ. ಬಾನು ಮುಷ್ತಾಕ್ ಅವರು DB ರಜಿಯಾರ್ ಅವರ ಪದ್ಯ ಸಾಹಿತ್ಯ, ಕವಿತೆಗಳನ್ನ ಅವರು ಬರೆದಿದ್ದು. ಇವೆಲ್ಲವೂ ಕೂಡ ಕನ್ನಡಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿರೋರು. ಹಸನ್ ನಯೀಂ ಸುರ್ಕೋಡ ಅಂತ ರೈಟರ್ ಇದ್ದಾರೆ. ಅವರು ಲೋಹಿಯಾನ ಎಷ್ಟು ಚೆನ್ನಾಗಿ, ಸಮಾಜವಾದವನ್ನು ಕನ್ನಡದಲ್ಲಿ ಅವರಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದವ್ರು ಇಲ್ಲವೇ ಇಲ್ಲ. ಹಸನ್ ನಯೀಂ ಸುರ್ಕೋಡರವರು ಲೋಹಿಯಾರ್ ಅವರ ಟ್ರಾನ್ಸ್ಲೇಷನ್ಗಳನ್ನ ಮಾಡ್ತಾರೆ. ನಮಗೆ ದೂರದಾಗಿರುವಂಥ ಅಥವಾ ಹಿಂದಿ ಉರ್ದು ಕವಿತೆಗಳನ್ನು ಅಥವಾ ಹಿಂದಿ ಉರ್ದು ರೈಟಿಂಗ್ಸ್ಗಳನ್ನು ಅಮೃತಾ ಪ್ರೀತಮ್ನ ಕನ್ನಡಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಸಾಹಿರ್ ಲೂಧಿಯಾನ್ವಿಯನ್ನು ಕನ್ನಡಕ್ಕೆ ಪರಿಚಯ ಮಾಡಿಕೊಟ್ಟವರು ಹಸನ್ ನಯೀಂ ಸುರ್ಕೋಡರವರು.
ಅದಾದ ನಂತರ ಬರುವಂತಹ ಪೀರ್ ಪಾಷಾ ಅವರಾಗಿರ್ಬೋದು, ಅಥವಾ ಈಗ ತುಂಬ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಥವಾ ಪ್ರಜಾವಾಣಿದೋ ವಿಜಯ ಕರ್ನಾಟಕದ ಯಾವ ಪೇಪರ್ದು ಕಾಂಪಿಟೇಷನ್ನು, ಕವಿತೆ ಕಾಂಪಿಟೇಷನ್, ಕತೆ ಕಾಂಪಿಟೇಷನ್, ಸಾಹಿತ್ಯದ ಸ್ಪರ್ಧೆಗಳು ನಡೆದ್ರೆ ಅಲ್ಲಿ ಪ್ರೈಸ್ ಲಿಸ್ಟಲ್ಲಿ ಫಸ್ಟಲ್ಲೋ ಸೆಕೆಂಡಲ್ಲೋ ಇರುವಂಥ ನಮ್ಮ ಫಾತಿಮಾ ರಲಿಯಾ ಹೆಚ್ಮಾಡಿ ಆಗಿರ್ಬೋದು, ಮುಸ್ತಫಾ ಆಗಿರ್ಬೋದು, ದಾದಾಪೀರ್ ಜೈಮನ್ ಆಗಿರಬಹುದು, ಇವರೆಲ್ಲರೂ ಕೂಡ ಆರಿಫ್ ರಾಜ್ ಅವರಾಗಿರ್ಬೋದು, ಚಾಂದ್ ಬಾಷಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಕನ್ನಡವನ್ನು ಬೆಳೆಸೋದಕ್ಕೆ ಒಂದು ಬೃಹತ್ ಕೊಂಡಿಯಾಗಿ ಒಂದು ಬೃಹತ್ ಕೊಡುಗೆಯನ್ನು ಕೊಡ್ತಾನೇ ಬಂದಿದ್ದಾರೆ. ಸಾಹಿತ್ಯ ಲೋಕ ಅಂತ ಬಂದಾಗ ಇವರೆಲ್ಲರನ್ನು ನಿಸಾರ್ ಅಹಮದ್ ಅವ್ರ ಹೆಸರನ್ನು ತೆಗ್ದಾಕಾಗತ್ತಾ? ಸಾಹಿತ್ಯ ಅಂತಂದಾಗ, ಕನ್ನಡದ ಸಾಹಿತ್ಯ ಅಂದಾಗ ರಂಜಾನ್ ದರ್ಗಾ ಅವ್ರನ್ನ ತೆಗ್ದಾಕಾಗತ್ತಾ? ಶಿಶುನಾಳ ಶರೀಫ್ರನ್ನ ತೆಗ್ದಾಕಾಗತ್ತಾ? ಕರೀಂ ಅವ್ರನ್ನ ಎಸ್ ಕೆ ಕರೀಂ ಖಾನ್ ಅವರನ್ನ ತೆಗ್ದಾಕಾಗತ್ತಾ? ಶೇಖಲಿ ಅಂತ ನಮ್ಮ ಮೈಸೂರಿನವರು ಇತಿಹಾಸ ತಜ್ಞರು ಎಷ್ಟು ಅದ್ಭುತವಾಗಿ ನಮ್ಮ ಒಡೆಯರ್ ಕಾಲದ ಇತಿಹಾಸವನ್ನ ಕಟ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಕೆಂಪೇಗೌಡರ ಇತಿಹಾಸ ಕಟ್ಕೊಟ್ಟಿದ್ದಾರೆ. ಲಂಡನ್ಗೆ ಹೋಗಿ PhD ಮಾಡ್ಕೊಂಡು ಬರ್ತಾರ ಅವರು. ಮುಜಫರ್ ಅಸಾದಿ ಪಾಲಿಟಿಕ್ಸ್ ಮಾತಾಡಬೇಕಾದ್ರೆ ಮುಜಫರ್ ಅಸಾದಿ ಅವ್ರನ್ನ ಬಿಟ್ಟು ಮಾತಾಡೋ ಹಾಗೆ ಇಲ್ಲ. ಪೊಲಿಟಿಕಲ್ ಸೈನ್ಸ್ನ ಅವರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಡೀನ್ ಆಗಿ ಅವರೊಂದು ಪೊಲಿಟಿಕಲ್ ಸೈನ್ಸ್ಗೆ ಅಥವಾ ಈ ಕರ್ನಾಟಕದ ಇಂಡಿಯಾದ ಪೊಲಿಟಿಕಲ್ ಸಿನಾರಿಯೋಗಳ ಬಗ್ಗೆ ಅವ್ರು ನಡೆಸಿರುವಷ್ಟು ಅಧ್ಯಯನ ಬೇರೆ ಇನ್ಯಾರೂ ನಡೆಸಿರೋಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಪೊಲಿಟಿಕಲ್ ಸೈನ್ಸ್ಗೆ ಡಾಕ್ಟರ್ ಮುಜಫರ್ ಅಸಾದಿರವರು ಕೊಟ್ಟಂಥ ಕೊಡುಗೆ ಕೂಡ ತುಂಬ ದೊಡ್ಡದು. ಹೀಗೆ ಕನ್ನಡದ ಎಲ್ಲ ವಿಭಾಗಗಳಿಗೂ ಕೂಡ ಮುಸಲ್ಮಾನರ ಕೊಡುಗೆ ಅಫ್ಕೋರ್ಸ್ ಇದ್ದೇ ಇದೆ. ವಿ ಮಸ್ಟ್ ರಿಮೆಂಬರ್ ದಟ್ ಆಸ್ ವೆಲ್. ನಾವು ಅದನ್ನು ನೆನಪಿಸ್ಕೊಳ್ಳಬೇಕಾಗತ್ತೆ. ಇವಾಗಂತೂ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಎಷ್ಟು ಚೆನ್ನಾಗಿ ಈ ಪದ್ಯಗಳನ್ನ ಪ್ರೆಸೆಂಟ್ ಮಾಡೋದು. ಮುವಾದ್ ಅಂತ ಇದ್ದಾರೆ, ಮುವಾಜ್ಜಿಯಮ್ ಎಷ್ಟು ಅದ್ಭುತವಾಗಿ ಇದು ಮಾಡ್ತಾರೆ. ಮತ್ತು ಅಬ್ದುಲ್ ರಶೀದ್ ಅಂತ, ನೀವು ಆಕಾಶವಾಣಿನಲ್ಲಿ ನಮ್ಮ ಆಕಾಶವಾಣಿಯ ಡೈರೆಕ್ಟರ್ ಆಗಿದ್ದಾರೆ ಈಗ ಮೈಸೂರು ಆಕಾಶವಾಣಿ, ಅವರು ಕೂಡ ಎಷ್ಟು ಅದ್ಭುತವಾಗಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಜೊತೆಗೆ BM ಬಶೀರ್ ಅವರು, BM ಬಶೀರ್ ಅವರ ಸಾಹಿತ್ಯವೂ ಕೂಡ ಕನ್ನಡದ ಬಂಡಾಯ ಸಾಹಿತ್ಯಕ್ಕೆ ಒಂದು ರೀತಿ ಒಂದು ಮೇನ್ ಪಿಲ್ಲರ್ ಥರ ಅವರ ಸಾಹಿತ್ಯ ಇದೆ. ಇವತ್ತಿಗೂ ಕೂಡ ಅವರು ಬರೆಯುವಂಥ ಬರವಣಿಗೆ, ಮತ್ತು ಲಂಕೇಶ್ವರ ಕಾಲದಲ್ಲಿ ಅವರ ಅಣ್ಣ ಬರಿತಾ ಇದ್ರು ರಶೀದ್ ಅವರು, ಅವರ ಪುಸ್ತಕಗಳನ್ನ ಒಂದಷ್ಟು ನೋಡಿದಾಗ ಅದ್ಭುತ ಅಂತ ಅನ್ಸುತ್ತೆ. ಕನ್ನಡ ಸಾಹಿತ್ಯವನ್ನು ಇವರೆಲ್ಲರ ಹೆಸರುಗಳನ್ನ ತೆಗೆದಿಟ್ಟು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೊಡುಗೆಗಳು ಇದ್ದಾವೆ. ಮತ್ತು ಕನ್ನಡದ ಏಕೀಕರಣ, ಕರ್ನಾಟಕ ಏಕೀಕರಣ ಅಂತ ವಿಚಾರ ಬಂದಾಗ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ರಂಜಾನ್ ಸಾಬ್ ಅವರು ಕರ್ನಾಟಕದ ಏಕೀಕರಣಕ್ಕೆ ಹುತಾತ್ಮರಾದ ಏಕೈಕ ಮತ್ತು ಕರ್ನಾಟಕದ ಏಕೀಕರಣಕ್ಕೆ ಹುತಾತ್ಮರಾದ ಮೊದಲಿಗ, ಬಳ್ಳಾರಿನಲ್ಲಿ ಆಸಿಡ್ ದಾಳಿನಲ್ಲಿ ಏಕೀಕರಣದ ಸಂದರ್ಭದಲ್ಲಿ ಮೃತಪಟ್ಟಂಥ ರಂಜಾನ್ ಸಾಬ್ ಅವರು. ಕರ್ನಾಟಕದ ಪರಂಪರೆಗೆ ಮುಸಲ್ಮಾನರ ಕೊಡುಗೆ ಕೂಡ ತುಂಬ ದೊಡ್ಡದಿದೆ. ನೆಕ್ಸ್ಟ್ ಅದೇ ಲೈನಲ್ಲಿ ಇಲ್ಲುವಂಥವ್ರು ನಮ್ಮ ನಜ್ಮಾ ನಜೀರ್ ಚಿಕ್ಕನಹಳ್ಳಿ. ಸಾಹಿತಿ ಅಲ್ಲ, ಈಗೇನೋ ನನಗೆ ಮನಸ್ಸಿಗೆ ಅನ್ಸಿದ್ದನ್ನ ಬರೀತಿರ್ತೀನಿ, ಗೀಚ್ತಿರ್ತೀನಿ, ಅದನ್ನ ನಾನೇ ಪದ್ಯ ಅಂತ ಬೆಂತಟ್ಕೊಂಡು ಹಾಕ್ತಿರ್ತೀನಿ ಅಷ್ಟೇ. ಆಸಕ್ತಿಯಿಂದ ಸಾಹಿತ್ಯ, ಅಭಿವ್ಯಕ್ತಿತ್ವದಿಂದ ಪೊಲಿಟಿಕ್ಸ್, ಜೊತೆಗೆ ಹೋರಾಟ, ಎಲ್ಲವನ್ನೂ ಸರಿಯಾಗಿ ಸಮನಾಗಿ ತೂಗಿಸಿಕೊಂಡು ಜೀವನವನ್ನು ಕಟ್ಕೊಳ್ಳೋದ್ರಲ್ಲಿ ಮುಂದೆ ಇರುವಂತಹ ನಿಮಗೆ ಬಹಳ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಮುಂದಿನ ಆಲೋಚನೆಗಳು, ಮುಂದಿನ ಮುಸ್ಲಿಂ ಕಮ್ಯುನಿಟಿಯ ಹೋರಾಟಗಳು, ನಾವು ಯಾವುದ್ರಲ್ಲಿ ನಿಲ್ಲಬೇಕು ಅನ್ನೋ ಒಂದು ಮೆಸೇಜ್. ನನಗೆ ತುಂಬ ಜವಾಬ್ದಾರಿ ಇದೆ. ಯಾಕಂದರೆ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಒಬ್ಬ ಹೆಣ್ಣುಮಗಳಾಗಿ ಮೇ ಬಿ ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಹೆಣ್ಮಕ್ಳನ್ನ ವೇದಿಕೆ ಮೇಲೆ ನಿಲ್ಲಿಸಿ ನಮ್ಮ ಕಮ್ಯುನಿಟಿ ಚಪ್ಪಾಳೆ ತಟ್ಟಿದೆ, ತುಂಬ ಹುರಿದುಂಬಿಸಿದೆ. ಅದು ನನಗೆ ತುಂಬ ಜವಾಬ್ದಾರಿಯನ್ನು ಕೂಡ ನನ್ನ ಹೆಗ್ಲು ಮೇಲೆ ಹೊರಿಸಿದೆ. ಅಷ್ಟೇ ಜವಾಬ್ದಾರಿಯುತವಾಗಿ ನನ್ನ ಪ್ರತಿ ಹೆಜ್ಜೆಗಳನ್ನು ಇಡಬೇಕು. ಮುಂದೆ ನಮ್ಮ ಹೋರಾಟ ಇದೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು, ಇದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ನಮಗಿರೋದಿಷ್ಟೇ, ಪೊಲಿಟಿಕಲಿ, ಸೋಷಿಯಲಿ, ಎಜುಕೇಷನಲಿ, ಸ್ಪೆಷಲಿ ಶೈಕ್ಷಣಿಕವಾಗಿ ನಮಗೊಂದು ಮೀಸಲಾತಿಯನ್ನು ಕೊಡಿ, ಹೆಚ್ಚಳ ಮಾಡಿ. ನೀವು ಎಷ್ಟು ದಿನ ಹೇಳ್ತೀರ, ಅಯ್ಯೋ ಮುಸಲ್ಮಾನರು ಮನೇಲೆಲ್ಲ ಬರೀ ಪಂಚರ್ ಶಾಪ್ ಇಟ್ಕೊಂಡಿರ್ತಾರೆ, ಬರೀ ವೆಲ್ಡಿಂಗ್ ಶಾಪ್ ಇಟ್ಕೊಂಡಿರ್ತಾರೆ, ಅವ್ರ ಮಕ್ಕಳೆಲ್ಲ 8ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಬಿಡ್ತಾರೆ, 9ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಬಿಡ್ತಾರೆ, 12 ವರ್ಷಕ್ಕೆ ಮದುವೆ ಮಾಡಿಬಿಡ್ತಾರೆ, ಇವ್ರದ್ದು ಇದೇ ಗೋಳು ಅಂತ ಕೇಳಿದ್ದನ್ನು ಕೇಳಿ ಸಾಕಾಗಿದ್ದೀವಿ. ನಾವು ನಿಮ್ಗೆ ಹೇಳೋದಿಷ್ಟೇ, ಯಾರೆಲ್ಲ ಹಿಂಗೆ ಅಂತೀರಲ್ಲ, ಹಿಂಗೆಲ್ಲ ಕಮೆಂಟ್ ಮಾಡ್ತೀರಲ್ಲ, ನಿಮಗೆ ನಮ್ಮ ರಿಕ್ವೆಸ್ಟ್ ಇಷ್ಟೇ. ಹೌದಪ್ಪ, ನಾವು ತುಂಬ ಹಿಂದೆ ಉಳಿದಿದ್ದೀವಿ, ನಾವು ಸ್ಲಮ್ಗಳಲ್ಲಿ ಬದುಕ್ತಿದ್ದೀವಿ, ನಮಗೆ ತಿನ್ನಕ್ಕೆ ಅನ್ನ ಇಲ್ಲ, ಎಸ್ ಕಷ್ಟ ಇದೆ, ಅದನ್ನು ವರದಿಗಳು ಕೂಡ ಹೇಳಿದಾವೆ. ಆ ಕಷ್ಟ ನೀಗ್ಸೋದಕ್ಕೆ ನೀವು ಇರುವಂಥ ಜಾಗದಲ್ಲೇ ಇರುವಂಥ ಸರ್ಕಾರಗಳಿಗೆ ಮನವಿ ಮಾಡಿ ನಮ್ಗೆ ಅವೆಲ್ಲವನ್ನ ಮೇಲ್ಮಟ್ಟಕ್ಕೆ ತರೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅವೆಲ್ಲ ಯೋಚನೆಗಳನ್ನು ಕೊಡಿ ಅಂತ ನೀವೆಲ್ಲರೂ ಕೇಳಿ. ಒಂದಷ್ಟು ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅಂದರೆ ಐಡಿಯಾಲಜಿಕಲಿ ಅಪೋಸ್ ಇರುವಂಥ ಸ್ನೇಹಿತರುಗಳು, ಹುಡುಗರು ಹುಡುಗಿಯರು,
ಇವ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ಈ ಹಿಂದೂ ಮಹಾಸಭದ್ದು ಇದರಲ್ಲಿ ಪ್ರೋಗ್ರಾಮಲ್ಲಿ ನಿಂತ್ಕೊಂಡ್ಬಿಟ್ಟು ಅಥವಾ ಬೇರೆ ಇನ್ಯಾವುದೋ ಒಂದು ಹಿಂದೂಗಳ ಪ್ರೋಗ್ರಾಮಲ್ಲಿ ನಿಂತ್ಕೊಂಡ್ಬಿಟ್ಟು ಮುಸಲ್ಮಾನರು ಹಂಗೆ ಮಾಡ್ತಾರೆ, ಮುಸಲ್ಮಾನರು ಹಿಂಗೆ ಮಾಡ್ತಾರೆ, ಮುಸಲ್ಮಾನರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಹೇಳ್ತಾರೆ. ಹೌದಪ್ಪ, ಮುಸಲ್ಮಾನರಿಗೆ ಇಷ್ಟು ಕಷ್ಟ ಇದೆ, ಸೊ ನೀವೆಲ್ಲ ಏನು ಮಾಡಬೇಕು? ನೀವೆಲ್ಲ ಮುಸಲ್ಮಾನರು ಒಳಿತಿಗೋಸ್ಕರ ಏನೇನು ಬೇಕು ಅನ್ನೋದನ್ನು ಕೇಳಬೇಕು. ಮುಸಲ್ಮಾನರನ್ನ ಪಂಚಶಾಪಿಂದ ಎದೇಳಿಸಿ ಅವರನ್ನು ಇಂಜಿನಿಯರ್ಗಳನ್ನ ಮಾಡೋದಕ್ಕೆ, ಡಾಕ್ಟರ್ಗಳನ್ನಾಗಿ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಮುಸಲ್ಮಾನರ ಬಗ್ಗೆ ಸುಮ್ಮನೆ ಮೊಸಳೆ ಕಣ್ಣೀರು ಸುರಿಸ್ಬೇಡಿ, ಎಸ್ಪೆಷಲಿ ಮುಸಲ್ಮಾನ ಹೆಣ್ಮಕ್ಳ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ಬೇಡಿ. ಈಗ ಮೋದಿ ಅವರು ನನಗೆ ಮುಸ್ಲಿಂ ಹೆಣ್ಣು ಮಕ್ಳ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ಅಂತಾರೆ. ಸ್ವಾಮಿ, ವಿಶೇಷವಾದ ಕಾಳಜಿ ಇದ್ರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದಷ್ಟು ಮಾಜಿ ಮಿನಿಸ್ಟ್ರುಗಳು, ಸಿಟ್ಟಿಂಗ್ MLAಗಳು ಕೂಡ ತಾಳ ಮೇಳ ಸೇರಿಸ್ತಿರ್ತಾರೆ, MP ಗಳು ಕೂಡ. ಅಂಥವ್ರಿಗೆಲ್ಲ ನನ್ನ ರಿಕ್ವೆಸ್ಟು, ಈಗ ಹೆಂಗೋ 33% ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ ಹೆಣ್ಣು ಮಕ್ಕಳಿಗೆ, ಆ 33% ರಿಸರ್ವೇಷನಲ್ಲಿ ದಯವಿಟ್ಟು ಮುಸ್ಲಿಂ ಮಹಿಳೆಯರಿಗೆ ಒಂದು ವಿಶೇಷವಾದ ಮೀಸಲಾತಿ ಕೊಟ್ಬಿಡಿ, ನಿಮ್ಮನ್ನು ನೆನ್ಪಿಡೋಣ. ಸೊ ನೆಕ್ಸ್ಟ್, ಒಂದಷ್ಟು ಚೌಕಟ್ಟಿನಲ್ಲಿ ಹೇಗೆ ಈ ನೆಲವನ್ನು ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಹೋಗಬೇಕು, ಅದಕ್ಕೆ ಏನೇನು ಕೆಲಸಗಳು ಮಾಡಬೇಕು ಅನ್ನೋ ಚಿಂತನೆ ಇದೆ. ಜೊತೆಗೆ ಹೇಗೆ ಅಡಿಪಾಯ ಆಗ್ತೀರಾ ಮುಂದಿನ ಭವಿಷ್ಯ ನಿಮ್ಮ ಮುಸಲ್ಮಾನ್ ಸಮುದಾಯದಲ್ಲಿ? ಈಗ ನಾನು ನೋಡ್ತಿರೋ ಮಟ್ಟಿಗೆ ಇವಳು ಹೆಣ್ಣು ಮಗಳು ಪಾಲಿಟಿಕ್ಸಲ್ಲಿ ಕಂಪ್ಲೀಟ್ ಫುಲ್ ಟೈಮ್ ಆ್ಯಕ್ಟಿವ್ ಆಗಿದ್ದಾರೆ. ಮುಂದಿನ ಮುಸಲ್ಮಾನರ ಸಮುದಾಯದ ಒಂದು ಧ್ವನಿಯಾಗಿ ಭವಿಷ್ಯದ ನಿರ್ಧಾರವನ್ನು ಹೇಗೆ ನೀವು ಪ್ರಜ್ವಲಗೊಳಿಸಬೇಕು ಅಂತ ಹೇಳಿ ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ, ಹೇಗೆ ಸಂಘಟನೆ ಮಾಡ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ನಾನು ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆಯೋಳಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನನ್ನ ಸಮುದಾಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಶಿಕ್ಷಣ. ಆ ಶಿಕ್ಷಣದ ಕಡೆಗೆ ಹೆಚ್ಚೆಚ್ಚು ಒಲವು ಕೊಡೋ ಹಾಗೆ ನನ್ನ ಕಮ್ಯುನಿಟಿಯನ್ನು ನಾನು ಎಲ್ಲ ಕಡೆ ಹೋದಾಗಲೂ, ಎಲ್ಲ ಮಾತುಗಳಲ್ಲೂ, ಎಲ್ಲ ಇಂಟ್ರಾಕ್ಷನ್ಸ್ಗಳಲ್ಲೂ ಶಿಕ್ಷಣದ ಮಹತ್ವವನ್ನು ಹೇಳ್ತಾ ಬರ್ತಿದ್ದೀನಿ. ಸೊ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ ಸರಿ ತಪ್ಪುಗಳ ಅರಿವಾದಾಗ ಸಂಘಟನೆ ಆಗೇ ಆಗುತ್ತೆ. ಇದನ್ನು ಮಾಡೋದಕ್ಕೆ ನಾವಿದ್ದೀವಿ. ಅದಾದ ನಂತರ ಹೋರಾಟ ಮಾಡೋದಕ್ಕೆ ಅವರು ಬಂದೇ ಬರ್ತಾರೆ. ಸೊ ಶಿಕ್ಷಣಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಆ ನಿಟ್ಟಿನಲ್ಲಿ ಎಷ್ಟು ಜಾಗೃತಿಯನ್ನು ಮೂಡಿಸೋದಕ್ಕೆ ಸಾಧ್ಯ ಇದೆ. ಅದು ವಿಶೇಷವಾಗಿ ಮಹಿಳೆಯರ ಶಿಕ್ಷಣ. ಇಸ್ಲಾಂನಲ್ಲೂ ಕೂಡ ಮಹಿಳೆಯರ ಶಿಕ್ಷಣಕ್ಕೆ ವಿಶೇಷವಾದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಅಂದರೆ ಜನ ಎಲ್ಲ ಕಡೆ ಇರುವಂಥ ಪುರೋಹಿತಶಾಹಿಗಳು ಹೆಣ್ಮಕ್ಳನ್ನ ಎಲ್ಲ ಕಮ್ಯುನಿಟಿಯಲ್ಲೂ ತುಳಿದ ಹಾಗೆ ಈ ಕಮ್ಯುನಿಟಿನಲ್ಲೂ ಹಾಗೆ ಆಗ್ತಾ ಬರ್ತಿದೆ. ಅದನ್ನು ಬ್ರೇಕ್ ಮಾಡಿ ಬಿಬಿ ಖದೀಜಾ ರಜಿಯಲ್ಲಾಹು ಅನ್ಹಾ, ಪ್ರವಾದಿಯವರ ಧರ್ಮಪತ್ನಿ, ಅವ್ರು ಇದ್ದಂಥ ಸಂದರ್ಭದಲ್ಲಿ ಅವ್ರು ಎಕ್ಸ್ಪೋರ್ಟ್ ಇಂಪೋರ್ಟ್ನ ಬಿಸ್ನೆಸ್ ಮಾಡ್ತಾ ಇದ್ರು. ಅಂದರೆ ಆ ಕಾಲದಲ್ಲೇ ಎಕ್ಸ್ಪೋರ್ಟ್ ಇಂಪೋರ್ಟ್ನ ಬಿಸ್ನೆಸ್ ಮಾಡ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ನಾವು ಯಾಕೆ ಹೆಣ್ಮಕ್ಳನ್ನ ಕರ್ವ್ ಮಾಡಬೇಕು? ರಜಿಯಾ ಸುಲ್ತಾನ ಉದಾಹರಣೆ ಇದ್ದಾರೆ. ಈ ದೇಶದಲ್ಲಿ ನಮಗೋಸ್ಕರ ಹೋರಾಟ ಮಾಡಿರುವಂತಹ ಸಾವಿರಾರು ಹೆಣ್ಮಕ್ಳು ನಮ್ಗೆ ಒಳ್ಳೆ ಎಕ್ಸಾಂಪಲ್ ಇದ್ದಾರೆ. ಫಾತಿಮಾ ಶೇಖ್ ಅವರು ಸಾವಿತ್ರಿಬಾಯಿ ಫುಲೆ ಜೊತೆ ಸೇರಿಕೊಂಡು ಶೈಕ್ಷಣಿಕ ಕ್ರಾಂತಿಗೆ ಅಡಿಪಾಯವನ್ನು ಹಾಕ್ಕೊಟ್ರು. ಅವರೆಲ್ಲರನ್ನ ಉದಾಹರಣೆಯಾಗಿ ತಗೊಂಡು ನಾವು ಹೆಣ್ಮಕ್ಳನ್ನ ಓದಿಸೋಣ. ನಮ್ಮನೆ ಹೆಣ್ಮಕ್ಳು ಓದಿದ್ರೆ ನೆಕ್ಸ್ಟ್ ನಮ್ಮ ಸಂತತಿಗಳಿಗೆ, ನಮ್ಮ ಜನ್ರೇಷನ್ಗಳಿಗೆ ಓದೋದನ್ನು, ಬರಹವನ್ನು, ಜ್ಞಾನವಂತರಾಗೋದನ್ನು ಕಲಿಸ್ತಾರೆ. ಸೊ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಅನ್ನೋದು ನನ್ನ ಏಮು. ಇದ್ರ ಜೊತೆಗೆ ಮುಸಲ್ಮಾನರ ಇತಿಹಾಸ ದಾಖಲು ಮಾಡಲಿಲ್ಲ. ನಾವು ತುಂಬ ಹಿಂದೆ ಉಳ್ಕೊಂಡ್ಬಿಟ್ವಿ ಇತಿಹಾಸ ದಾಖಲು ಮಾಡೋದ್ರಲ್ಲಿ. ಈಗ ಸದ್ಯಕ್ಕೆ ಆ ಇತಿಹಾಸ ದಾಖಲು ಮಾಡೋದಕ್ಕೆ ಒಂದಷ್ಟು ಸೆಟ್ ಆಫ್ ಪೀಪಲ್ನ, ಒಂದಷ್ಟು ಜನರನ್ನ ಸೇರಿಸಿ ಇತಿಹಾಸವನ್ನು, ನಮ್ಮ ಕೊಡುಗೆಗಳು ಏನು ಕೊಟ್ಟಿದ್ದೀವಿ ಅನ್ನೋ ಇತಿಹಾಸವನ್ನು ಒಂದು ದಾಖಲು ಮಾಡಬೇಕು ಅನ್ನುವಂಥ ಚಿಂತನೆ ಇದೆ. ಯಾಕಂದರೆ ನಾಳೆ ದಿನ ದ್ವೇಷ ಹುಟ್ಟಾಕುವಂಥವ್ರು ಮುಸಲ್ಮಾನರು ಏನು ಕೊಡುಗೆ ಕೊಟ್ಟೇ ಇಲ್ಲ ಅಂತ ಬೇಕಾದ್ರೆ ಈಗಾಗಲೇ ಹೇಳ್ತಿದ್ದಾರೆ. ಇನ್ನೂ ಒಂದಷ್ಟು ಆ ಥರದ್ದು ಸ್ಪ್ರೆಡ್ ಮಾಡೋದಕ್ಕೆ ಅವ್ರು ಹಿಂಜರಿಯಲ್ಲ. ಅವ್ರು ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಇತಿಹಾಸವನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಬೇಕು. ದಿಸ್ ಇಸ್ ಮೈ ಥಿಂಗ್. ಮತ್ತು ಅದ್ರ ಜೊತೆಗೆ ಕನ್ನಡದ ಮಹತ್ವ ಮತ್ತು ಕನ್ನಡನ ಜಾಸ್ತಿ ಮಾತಾಡೋದಕ್ಕೆ ನಮ್ಮ ಸಮುದಾಯಗಳಲ್ಲಿ ಪ್ರಜ್ಞೆ ಮೂಡಿಸ್ಬೇಕು ಅನ್ನುವಂಥದ್ದು ನನ್ನ ಕಾಳಜಿ, ಮುಂದಿನ ಕೆಲಸ. ಕೊನೆಯದಾಗಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮಲ್ಲಿ ಕನ್ನಡನೇ ಮಾತಾಡೋದಕ್ಕೆ ಬರೋದಿಲ್ಲ ಎಷ್ಟೋ ಜನಕ್ಕೆ. ಇವತ್ತಿನ ಕನ್ನಡ ಹೇಗಾಗಿದೆ ಅಂತ ನಿಮಗೆ ಗೊತ್ತು. ಹೇಗೆ ಅಂತ ನಿಮ್ಮ ಬಾಯಲ್ಲೇ ಹೇಳ್ಬಿಡಿ ಒಂದ್ಸಲ. ಇಲ್ಲ ಖರ್ಚು. ನನ್ನ ಫ್ರೆಂಡ್ಗಳಿದ್ದಾರೆ ನಮ್ಮೂರಲ್ಲೇ ಜೊತೆಯಲ್ಲೇ ಆಟ ಆಡ್ಕೊಂಡು ಬೆಳ್ಕೊಂಡು, ಯಾಕೆ ಬಂದೇನೆ ಹೋಗೇನೆ ತಿಂದೇನೆ ಹೊಲ್ತಗೋಗದ ಬಾರೆ ಅಂತ ಕರೆದವರು ಇವತ್ತೆಲ್ಲ ಓದ್ಕೊಂಡ್ಬಿಟ್ಟು ಏನಾಗಿದ್ದಾರೆ, ಕನ್ನಡನೇ ಬರಲ್ಲ ಅಂತ ಫ್ಯಾಷನೇಬಲ್ ಆಗಿ ಇಂಗ್ಲೀಷ್ ಮಾತಾಡ್ತಿರ್ತಾರೆ. ಅದು ಎಲ್ಲ ಕಮ್ಯುನಿಟಿನಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ, ಮುಸಲ್ಮಾನರಲ್ಲೂ ಇದ್ದಾರೆ. ಮೆಜಾರಿಟಿ ಮುಸಲ್ಮಾನರಲ್ಲಿ ಕನ್ನಡನ ಮಾತಾಡೋ ಶೈಲಿನೇ ಬೇರೆ. ಅದು ಯಾಕೆ ಅಂತ ಅಂದರೆ ಇಲ್ಲಿ ಸ್ವಲ್ಪ ಉರ್ದು ಪ್ರಭಾವ ಇತ್ತು. ಕರ್ನಾಟಕಕ್ಕೆ ಉರ್ದು ಪ್ರಭಾವ ಇದೆ. ಅದೇ ನೀವು ತಮಿಳ್ನಾಡು, ಕೇರಳಕ್ಕೆ ಹೋಗಿ ನೋಡಿ, ಅಲ್ಲಿ ಉರ್ದು ಪ್ರಭಾವ ಕಡಿಮೆ. ಅಲ್ಲಿಯ ಲೋಕಲ್ ಭಾಷೆಯನ್ನು ಉಪಯೋಗಿಸ್ತಾರೆ, ಅಲ್ಲಿನ ಪ್ರಾದೇಶಿಕವಾದಂಥ ಭಾಷೆಯನ್ನು ಉಪಯೋಗಿಸ್ತಾರೆ. ಇಲ್ಲಿ ಅದು ನಿಜಾಮರ ಆಳ್ವಿಕೆಯ ಕಾರಣದಿಂದಾಗಿ ಅಥವಾ ಸುಲ್ತಾನರ ಆಳ್ವಿಕೆಯ ಕಾರಣದಿಂದಾಗಿ ಉರ್ದುವಿನ ಪ್ರಭಾವ ಅಥವಾ
ತುರ್ಕ್ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ ಅದರ ಪ್ರಭಾವ ಒಂದಷ್ಟು ಢಾಳಾಗಿದೆ. ಬಟ್ ಅದನ್ನು ಕ್ರಾಸ್ ಮಾಡಿಕೊಂಡು ಈ ನೆಲಕ್ಕೆ, ಈ ನಾಡಿಗೆ, ಈ ಭಾಷೆಯ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ನಾವು ಕೊಟ್ಟಿರೋ ಕೊಡುಗೆ ಕೂಡ, ಮುಸಲ್ಮಾನರು ಕೊಟ್ಟಿರುವ ಕೊಡುಗೆ ಕೂಡ ತುಂಬ ದೊಡ್ಡದಿದೆ. ಅಲ್ಲೆಲ್ಲೋ ಒಬ್ಬರು ಅಂದರೆ ನಮ್ಮ ಗೆಟ್ಟೋಗಳಲ್ಲಿ ಬದುಕುವಂಥವ್ರು ಪಾಪ ಅವರು ಇಡೀ 2,000 3,000 ಮುಸ್ಲಿಂ ಮನೆಗಳೇ ಇರುವಂಥ ಜಾಗದಲ್ಲಿ ಬದುಕುವಂಥ ಕೆಲವರಿಗೆ ಕಷ್ಟ ಆಗುತ್ತೆ. ಬಟ್ ನಾನು ಅವ್ರಿಗೆ ಹೇಳೋದು ಇಷ್ಟೇ, ಈ ನೆಲದಲ್ಲಿದ್ದೀವಿ, ಹುಬ್ಬುಲ್ ವತನ್ ಮಿನಲ್ ಈಮಾನ್, ಈ ತಾಯಿ ನೆಲವನ್ನು, ನಾವು ಇರುವ ನೆಲವನ್ನು ಪ್ರೀತಿಸೋದು ಈಮಾನಿನ ಭಾಗ ಅಂದಾಗ, ತಾಯಿ ನೆಲ ಅಂದರೆ ಬರೀ ನೆಲನ ಚುಂಬಿಸ್ಕೊಳ್ಳೋದಲ್ಲ. 5 ಹೊತ್ತು ಈ ನೆಲಕ್ಕೆ ನಾವು ಸಜ್ದಾ ಮಾಡ್ತೀವಿ, ಹಣೆಯನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂದಾಗ ಈ ನೆಲದ ಎಲ್ಲವನ್ನ ಒಪ್ಪಿಕೊಳ್ಳುವುದು ನಮ್ಮ ಪರಂಪರೆ ಆಗಬೇಕು. ಎಲ್ಲೋ ಹಳ್ಳಿಗಳಲ್ಲಂತೂ ಎಲ್ಲರೂ ನಮ್ಮಂಗೆ ಮಾತಾಡ್ತಾರೆ ಕನ್ನಡ. ಸಿಟಿಗಳಲ್ಲಿ ಇರುವಂಥವ್ರು ಅಥವಾ ಗೆಟ್ಟೋಗಳಲ್ಲಿ ಇರುವಂಥ ಕೆಲವರು ಕನ್ನಡ ಆ ಥರ ಇರುತ್ತೆ. ನಿಮ್ದಕ್ಕೆ ಆಗೋಗಿದೆ. ಆಯಿತು, ನಮ್ದುಕ್ಕೆ ನಿಮ್ದುಕ್ಕೆ ಅಂತ ಇದ್ರೆ ಅಷ್ಟಾದರೂ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಮುಂದೆ ಕನ್ನಡದಲ್ಲಿ ಮಾತಾಡೋದನ್ನ ಹೆಚ್ಚೆಚ್ಚು ಕಲಿಯೋಣ. ಆ ನಿಟ್ಟಿನಲ್ಲಿ ತುಂಬ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಮ್ಮ ಮದ್ರಸಾಗಳಲ್ಲಿ ಕನ್ನಡ ಕಲಿಕೆ ಶುರುವಾಗಿದೆ. ಮದ್ರಸಾಗಳಲ್ಲಿ ಬೇರೆ ರಾಜ್ಯದಿಂದ ಬಂದವ್ರಿಗೂ ಕನ್ನಡ ಕಲಿಸ್ಕೊಡ್ತಿದ್ದಾರೆ. ಇಲ್ಲಿ ಯಾರಿಗೂ ಮಾತಾಡಕ್ಕೆ ಬರಲ್ಲ ಅಂಥವ್ರಿಗೂ ಕೂಡ ಕನ್ನಡ ಕಲಿಸ್ಕೊಡ್ತಾ ಇದ್ದಾರೆ. ಶಾಂತಿ ಪ್ರಕಾಶನ ಅಂತ ಒಂದು ಅದ್ಭುತವಾಗಿರುವಂಥ ಪಬ್ಲಿಕೇಶನ್ ಖುರಾನನ್ನು ಕನ್ನಡದಲ್ಲಿ ತಂದಿದ್ದಾರೆ, ಇಸ್ಲಾಮಿಕ್ ಪುಸ್ತಕಗಳನ್ನು ಕನ್ನಡದಲ್ಲಿ ತಂದಿದ್ದಾರೆ. ಕನ್ನಡದಲ್ಲಿ ಪ್ರಭಾಷಣೆಗಳನ್ನು, ಕನ್ನಡದಲ್ಲಿ ಮಸೀದಿಯಲ್ಲಿ ನಾವೇನು ಭಾಷಣಗಳು ಮಾಡ್ತೀವಿ, ಬಯಾನ್ ಮಾಡ್ತೀವಿ, ಅದನ್ನು ಕನ್ನಡದಲ್ಲಿ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಕನ್ನಡ ಕಟ್ಟುವಂಥ ಕೆಲಸ ಆಗ್ತದೆ. ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದ್ರೆ ಅತಿ ಹೆಚ್ಚು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಡ್ತಾ ಇರುವಂಥ ಹುಡುಗಿಯರು ಮುಸಲ್ಮಾನ್ ಹುಡುಗಿಯರೇ. ಹಾಗಾಗಿ ಕಲಿತಾರೆ. ನೀವು ಮಂಗಳೂರಿಗೆಲ್ಲ ಹೋಗಿ ನೋಡಿ, ಮಂಗಳೂರು ಭಾಗದಲ್ಲಂತೂ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಇವತ್ತು ನಮ್ಮ ಆಡು ಭಾಷೆ, ಮನೆ ಭಾಷೆ ಉರ್ದು ಆಗಿದ್ರೂ ಕೂಡ ನಮ್ಮ ಮನಸ್ಸಿನ ಭಾಷೆ ಕನ್ನಡನೇ. ಇತ್ತೀಚೆಗಷ್ಟೇ ಒಂದು ಬಹಳ ದೊಡ್ಡ ಚರ್ಚೆ ಹುಟ್ಟಾಗ್ತು. ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ನಕಾಬ್ ಹಾಕೋದು, ಹಿಜಾಬ್ ಹಾಕೋದು, ಹಾಕಬಾರ್ದು, ಕಟ್ಟಬಾರ್ದು, ನಾವು ಶಾಲ್ ಹಾಕೊಂಡು ಬರ್ತೀವಿ ಅಂತ ಮೂಟೆಗಟ್ಟಲೆ ಶಾಲ್ಗಳು ಹೋಯ್ತು. ಶಾಲೆಗಳಲ್ಲಿ ಹಾಕೊಂಡ್ಬರೋದಕ್ಕೆ ಶುರು ಮಾಡಿದ್ರು. ಏನು ಈ ವಾತಾವರಣ ಶಾಲೆಗಳಿಂದನೇ ಈ ರೀತಿ ಸೃಷ್ಟಿ ಆಗ್ತಾ ಹೋದರೆ ಅದು ನಾನು ಹೇಳ್ತೀನಿ, ನೀವು ದಶಕಗಳಿಂದ ಹಾಕೊಂಡು ಬರ್ತಿದ್ದೀರಿ, ಉಪಯೋಗಿಸ್ತಾ ಇದ್ದೀರಿ, ವಿ ಎಕ್ಸೆಪ್ಟೆಡ್, ಸಮಾಜ ಸೊಸೈಟಿ ಎಕ್ಸೆಪ್ಟ್ ಮಾಡಿದೆ. ಐ ಆಮ್ ನಾಟ್ ಬ್ಲೇಮಿಂಗ್. ನೀವು ಹಾಕೋದು ತಪ್ಪು ಅಥವಾ ಹಾಕಬಾರ್ದು ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ನಿಮ್ಮ ಧರ್ಮ, ನಿಮ್ಮ ತತ್ವ ಸಿದ್ಧಾಂತ, ನಿಮ್ಮ ಧಾರ್ಮಿಕತೆ ಅದು ಒಪ್ತೀನಿ. ಆದರೆ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತೀವಿ, ನಾವೆಲ್ಲರೂ ಜಾತ್ಯತೀತತೆ ಬಗ್ಗೆ ಮಾತಾಡ್ತೀವಿ. ಎಲ್ಲವನ್ನ ಬದಿಗೊತ್ತಿ ನೀವು ನಿಮ್ಮದೇ ಆದ ಧಾರ್ಮಿಕತೆಯನ್ನು ಶಾಲೆಯಲ್ಲೂ ಕೂಡ ತರ್ತೀರಿ ನಿಮ್ಮ ಧರ್ಮದಲ್ಲಿ. ಸೆಕ್ಯುಲರಿಸಮ್ ಅಂದರೆ ಯೂನಿಫಾರ್ಮಿಟಿ ಅಲ್ಲ. ಬಹುತ್ವ ಅಂದರೆ ನಾನು ಈಗಾಗಲೇ ಒತ್ತಿ ಹೇಳಿರೋ ಹಾಗೆ, ಬಹುತ್ವ ಅಂದರೆ ಎಲ್ಲ ಪರಂಪರೆಗಳನ್ನು, ಎಲ್ಲ ಕಲ್ಚರ್ಗಳನ್ನು ಫಾಲೋ ಮಾಡೋದು. ಈಗ ನಾವು ನಮ್ಮ ಸ್ಕೂಲಲ್ಲಿ ಪ್ರತಿ ಶುಕ್ರವಾರ ಶಾರದಾ ಪೂಜೆ ಮಾಡ್ತಿದ್ರು. ನನ್ನ ಈ ವಿಡಿಯೋನ ನೋಡ್ತಾ ಇರುವಂಥ ನನ್ನ ಕ್ಲಾಸ್ಮೇಟ್ಗಳಿಗೆ ಅದು ಚೆನ್ನಾಗಿ ನೆನಪಾಗಿರುತ್ತೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಅಂತ ಶಾರದೆಯ ಗೀತೆಯನ್ನು ಸ್ಕೂಲಲ್ಲಿ, ಕಾಲೇಜಲ್ಲಿ ಹಾಡ್ತಾ ಇದ್ದಿದ್ದು ಇದೇ ನಜ್ಮಾ ನಜೀರ್. ಪೂಜೆ ಆದಮೇಲೆ ಎಲ್ಲ ಮಂಗಳಾರತಿಗೆ ತಟ್ಟೆ ಕೊಟ್ಟರೆ ಇಡೀ ಮಂಗಳಾರತಿ ತಟ್ಟೆಯನ್ನು ಹಿಡ್ಕೊಂಡು ಹೋಗಿ ಎಲ್ರಿಗೂ ಮಂಗಳಾರತಿ ಮಾಡಿಸಿ ಪ್ರಸಾದನ ಮಾಡ್ತಾ ಇದ್ದಾರು ಅಂದರೆ ನಮ್ಮ ಕ್ಲಾಸಲ್ಲಿ ಇದ್ದಿದ್ದು ಮುಸ್ಲಿಂ ಹುಡುಗರು, ನಮ್ಮ ಜೂನಿಯರ್ ಮುಸ್ಲಿಂ ಹುಡುಗರೆಲ್ಲ ಸೇರಿ ಪ್ರಸಾದ ಮಾಡಿ ಎಲ್ರಿಗೂ ಹಂಚಿ ತಿಂತಾ ಇದ್ವಿ. ಇದೆಲ್ಲ ಶಾಲೆಗಳಲ್ಲೂ ನಡೆಯುವಂಥ ಪರಿಪಾಠ. ಸೊ ಇಂತಹ ಒಂದು ಕಲ್ಚರನ್ನು ಎಂಜಾಯ್ ಮಾಡ್ತಾ ನಾವು ಶಾಲೆಗಳಲ್ಲಿ ಬರ್ತಾ ಇಲ್ವಾ? ಅದು ಬೇರೆ ಕಲ್ಚರು, ಅದನ್ನ ಯಾಕೆ ಎಂಜಾಯ್ ಮಾಡಬಾರ್ದು, ನೀವು ಯಾಕೆ ಸೆಲೆಬ್ರೇಟ್ ಮಾಡ್ಬೇಕಂತ ಯಾವತ್ತಾದ್ರೂ ಕೇಳ್ತಾ ಇದ್ದೀವಾ? ಎಲ್ಲ ಅಲ್ಲ. ನಮ್ಮ ಫ್ರೆಂಡ್ಸ್ಗಳು ಬಿಂದಿ ಇಟ್ಕೊಂಡು ಬಂದರೆ ಅವ್ರ ಬಿಂದಿಗಳನ್ನೇ ನಾವು ನೋಡ್ತಾ ಇರ್ತಿದ್ವಿ. ಕುಂಕುಮ ಇಟ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿ ಒಂಚೂರು ಆಚೆ ಈಚೆ ಆಗ್ದಂಗೆ ಕುಂಕುಮ ಇಟ್ಕೊಂಡ್ಬರ್ತಾಳೆ, ಗಂಧ ಇಟ್ಕೊಂಡ್ಬರ್ತಾಳೆ ಅಂತ ಖುಷಿ ಪಡ್ತಿದ್ವಿ. ಹಾಗೆ ಹಿಜಾಬನ್ನು ಕೂಡ ಮೊನ್ನೆ 2021-22 ತನಕವೂ ಇಡೀ ದೇಶದ ಎಲ್ಲ ಜನರು ಕೂಡ ಒಪ್ಕೊಂಡಿದ್ರು ಆ್ಯಸ್ ಅ ಕಲ್ಚರ್. ಈ ಕಿಡಿಗೇಡಿಗಳಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಈ ಕಿಡಿಗೇಡಿಗಳು ಏನಾದರೂ ಒಂದು ಹುಟ್ಟಾಗ್ತಾ ಇರಬೇಕು. ಆ ಕಾರಣಕ್ಕೋಸ್ಕರ ಈ ಹಿಜಾಬು ಅದು ಇದು ಅಂತ ಗಲಾಟೆ. ಅಲ್ಲಿವರೆಗೆ ಸ್ವತಂತ್ರ ನಂತರ 1947 2022 ತನಕ ಸಮಸ್ಯೆ ಇಲ್ಲದೆ ಇದ್ದಿದ್ದು 2021-22-23 ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಯಾಕಿದ್ದು ಬರುತ್ತೆ ಅಂದರೆ ಅವರಿಗೆ BJP ಅವ್ರಿಗೆ ಆಗ ಏನು ಅಜೆಂಡಾ ಇರಲಿಲ್ಲ, ಏನು ಸಾಧನೆ ಮಾಡಿರಲಿಲ್ಲ. PCM ಮಾಡಿದ್ರು 40%, ಏನೇನೋ ತಗೊಂಬಂದಿದ್ರು. ಆ ಟೈಮಲ್ಲಿ ಒಂದು ಇಶ್ಯೂ ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಹಿಜಾಬನ್ನು ತಗೊಂಡ್ರು. ಹಿಜಾಬ್ ನಾವು ಪ್ರತಿದಿನ ಹಾಕ್ತೀವಿ, ಹಿಜಾಬ್ ನಾವು ಪ್ರತಿದಿನ ನಮ್ಮ ಮಕ್ಕಳು ಹಾಕ್ಕೊಂಡು ಬರ್ತಾರೆ. ಶಾಲ್ ಎಷ್ಟು ದಿನ ಹಾಕ್ಕೊಂಡು ಬರ್ತಾರೆ?
ಸರಿ, ಅದು ಕೂಡ ರಾಜಕೀಯ ಪ್ರೇರಿತನಾ? ಅಫ್ಕೋರ್ಸ್ ರಾಜಕೀಯ ಪ್ರೇರಿತ. ಮುಂಚೆಯಿಂದಾನು ಕಲ್ಚರ್ ಫಾಲೋಡ್ ಇದೆ. ಎಲ್ಲಿವರೆಗೂ ನೀವು ನಿಮ್ಮ ಕಮ್ಯುನಿಟಿನ ಪ್ರತಿನಿಧಿಸೋದಕ್ಕೆ ಎಲ್ಲವನ್ನೂ ರಾಜಕೀಯಮಯವಾಗಿ ಮಾಡ್ತೀರಾ ಅಂತ ನೋಡಿ, ನೀವೇ ಹೇಳ್ತೀರಾ ಇದೇ ಬಿಜೆಪಿಯ MP ಹೇಳ್ತಾರೆ, ಅಥವಾ ಇದೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಮುಸಲ್ಮಾನ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ ಅಂತ. ಸರ್ವ ಶಿಕ್ಷಣ ಅಭಿಯಾನ ಹೇಳುತ್ತೆ, ಯಾವ ಮಗು ಹೇಗಾದ್ರೂ ಬರಲಿ, ಚಪ್ಪಲಿ ಹಾಕೊಂಡಾದ್ರೂ ಬರಲಿ, ಹಾಕೊಳ್ದೆ ಆದ್ರೂ ಬರಲಿ, ಯೂನಿಫಾರ್ಮ್ ಹಾಕೊಂಡಾದ್ರೂ ಬರಲಿ, ಹಾಕೊಳ್ದೆ ಆದ್ರೂ ಬರಲಿ, ಆ ಮಗುವಿಗೆ ಶಿಕ್ಷಣವನ್ನ ಪಡೆಯುವಂಥ ಹಕ್ಕು ಇದೆ ಅಂತ ಸರ್ವ ಶಿಕ್ಷಣ ಅಭಿಯಾನ ಹೇಳುತ್ತೆ. ಅಥವಾ ಎಜುಕೇಷನ್ ಪಾಲಿಸಿಗಳು, ದೇಶದ ಎಜುಕೇಷನ್ ಪಾಲಿಸಿಗಳು ಹೇಳುತ್ತೆ ಎಲ್ಲರಿಗೂ ಶಿಕ್ಷಣದ ಹಕ್ಕಿದೆ ಅಂತ. ಈ 1.5 ಮೀಟರ್ ಬಟ್ಟೆ ಶಿಕ್ಷಣ ಕಿತ್ಕೊಬಿಡುತ್ತೆ ಅಂತ ಅಂದ್ರೆ ಎಸ್, ಒಂದು ಟ್ರುತನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸಂಕುಚಿತ ಮನೋಭಾವನೆಗಳು ಇದ್ದೇ ಇದೆ. ಎಲ್ಲ ಧರ್ಮಗಳಲ್ಲೂ ಸಂಕುಚಿತ ಮನೋಭಾವನೆ ಇತ್ತು. ಸತಿಸಾಗಮನ ಪದ್ಧತಿ ಇತ್ತು, ಬೇರೆ ಬೇರೆ ಏನೇನೋ ಪದ್ಧತಿಗಳಿತ್ತು. ಅದನ್ನು ಮೀರ್ಕೊಂಡು ಎವಲ್ಯೂಷನ್ ಆಗಿನೇ ಎಲ್ಲ ಸಮುದಾಯಗಳು, ಎಲ್ಲ ಕಮ್ಯುನಿಟಿಗಳು ಬರ್ತಾ ಇರೋದು. ಹಾಗೆ ಮುಸ್ಲಿಂ ಕಮ್ಯುನಿಟಿನಲ್ಲೂ ಕೂಡ ಒಂದಷ್ಟು ಪರಂಪರೆ ಇದೆ. ಮನೆಯಿಂದ ಹೊರಗಡೆನೇ ಬರ್ತಿರ್ಲಿಲ್ಲ, ಈಗ ಮನೆಯಿಂದ ಹೆಣ್ಮಕ್ಳು ಹೊರಗಡೆ ಬರ್ತಿದ್ದಾರೆ. ಬುರ್ಕಾ ಹಾಕ್ಕೊಂತಾರೋ, ನಿಖಾಬ್ ಹಾಕ್ಕೊಂತಾರೋ. ಮುಂಚೆ ನಿಖಾಬ್ ಹಾಕ್ಕೊಂತಿದ್ರು, ಈಗ ಜಸ್ಟ್ ಹಿಜಾಬಿಗೆ ಬಂದಿದ್ದಾರೆ ಮಕ್ಕಳು ಎಜುಕೇಷನ್ಗೋಸ್ಕರ. ಬನ್ನಿವರೆ ಅಂದಾಗ ನೀವು ಬಿಡಿ, ಅವಕಾಶ ಕೊಡಿ. ನಂದೇ ಒಂದು ಪದ್ಯದಲ್ಲಿ ನಾನು ಹೇಳ್ತೀನಿ, ಕಪ್ಪು ಪಂಜರದ ನಿಸ್ತೇಜತೆಗಳು ನಾನಿರಲಾರೆ ಓ ಖುದಾ, ಜಗವ ಬೆಳಗೋ ಬೆಳಕಷ್ಟೇ ನನ್ನ ಹಾದಿ ಅಂತ. ಈ ಸಾಲಗಳು ಯಾಕೆ ಬಂತು ಅಂದರೆ, ನನಗೆ ಎಜುಕೇಷನ್ ಸಿಕ್ಕಿದ್ರಿಂದ ನಾನು ಹಿಜಾಬ್ ಹಾಕೊಂಡ್ಬಂದೋ ಇಲ್ವೋ, ಶಾರ್ಟ್ಸ್ ಹಾಕೊಂಡ್ಬಂದೋ ಇಲ್ಲ ಸ್ಕರ್ಟ್ ಹಾಕೊಂಡು ಬಂದೋ ಚೂಡಿದಾರ್ ಹಾಕೊಂಡು ಬಂದೋ, ನನಗೆ ಶಿಕ್ಷಣ ಸಿಕ್ತು ಸ್ವಾಮಿ, ಶಿಕ್ಷಣ ಸಿಕ್ತು. ಶಿಕ್ಷಣ ಪಡ್ಕೊಂಡೆ ಮಾತಾಡ್ತಾ ಇದ್ದೀನಿ, ಇವತ್ತಿಲ್ಲಿದ್ದೀನಿ. ಬೇರೆ ಹೆಣ್ಮಕ್ಳಿಗೂ ಅವಕಾಶ ಕೊಡಿ. ನೀವೇ ಒಂದು ಕಡೆ ಹೇಳ್ತೀರಾ ಮುಸ್ಲಿಂ ಹೆಣ್ಮಕ್ಳು, ಅಯ್ಯೋ ಪಾಪ ಅವ್ರನ್ನ ಮನೆ ಒಳಗಡೆ ಕೂಡ ಹಾಕ್ತಾರೆ ಅಂತ. ಅಯ್ಯೋ ಹೊರಗಡೆ ಬರ್ತೀವಿ ಅಂತ ಅಂದರೆ ನೀವು ಅದಕ್ಕೂ ಕರ್ಬ್ ಮಾಡಿಬಿಡ್ತೀರಾ. ಸೊ ಎಜುಕೇಷನ್ ಇಂಪಾರ್ಟೆಂಟ್. ಎಜುಕೇಷನ್ಗೆ ಅವ್ರು ಬಿಂದಿ ಹಾಕ್ಕೊಂಬರ್ತಾರೋ, ಶಾಲ್ ಹಾಕ್ಕೊಂಬರ್ತಾರೋ, ಹಿಜಾಬ್ ಹಾಕ್ಕೊಂಬರ್ತಾರೋ ಮ್ಯಾಟರ್ ಮಾಡಬೇಡಿ. ಯಾರಿಗಾದ್ರೂ ಅಂಥ ಧರ್ಮನಿಷ್ಠ ಹುಡುಗರು ಅಥವಾ ನಾನು ಹಿಂಗೆ ಇರೋದು ಅಂತ ಅಂದ್ಕೊಂಡು ಶಾಲ್ ಹಾಕ್ಕೊಂಬಂದ್ರು, ಆ ಶಾಲ್ ಹಾಕ್ಕೊಂಬರೋ ಹುಡುಗರನ್ನು ಕ್ಲಾಸಲ್ಲಿ ಕೂರಿಸಿ ಏನಾಗುತ್ತೆ, 1 ದಿನ ಹಾಕ್ಕೊಂಬರ್ತಾರೆ, 2 ದಿನ ಹಾಕ್ಕೊಂಬರ್ತಾರೆ, 3 ದಿನ ಹಾಕ್ಕೊಂಬರ್ತಾರೆ. ಸ್ಟೈಲಿಗೆ ಹೊಡ್ತಾ ಬೀಳ್ತಿದೆ ಅಂತಂದಾಗ ತೆಗ್ದಿಕ್ಬಿಟ್ಟು ಬರ್ತಾರೆ ಅಷ್ಟೇ. ಎನಿಹೋ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಬಂದು ನನ್ನ ಜೊತೆ ಪಾಡ್ಕಾಸ್ಟಲ್ಲಿ ಕುಂತು ಎಲ್ಲವನ್ನು ಮಾತಾಡಿದ್ದಕ್ಕೆ. ಸರ್ವಧರ್ಮ ಸಹಿಷ್ಣುತೆ ನಿಮ್ಮಲ್ಲೂ ಬೆಳೀಲಿ, ನಮ್ಮಲ್ಲೂ ಬೆಳೀಲಿ, ಅದು ಎಲ್ಲರಲ್ಲೂ ಬೆಳಗಲಿ, ಎಲ್ಲರ ಬಾಳಲ್ಲೂ ಬೆಳಕಾಗಲಿ. ಸರ್ವಧರ್ಮ ಸಹಿಷ್ಣುತೆ ಉಳಿಬೇಕು. ಇಲ್ಲಾಂದರೆ ಸಮಾಜದಲ್ಲಿ ಒಂದೇ ಮಟ್ಟದ ಒಂದು ನೀವೇನು ಇಷ್ಟೊತ್ತು ಬಹುತ್ವ ಅಂದರೆ ಅದು ಉಳಿಯಲ್ಲ. ಕುವೆಂಪು ಹೇಳಿದಂಥ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ, ರುಧ್ಯಾನ ಅನ್ನುವಂಥ ಕಾನ್ಸೆಪ್ಟಲ್ಲಿ, ಅನ್ನುವಂಥ ಪರಿಕಲ್ಪನೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂಥವಳು ನಾನು. ನನ್ನ ಪರಿಕಲ್ಪನೆ ಯಾವಾಗಲೂ ಇದೇ ಆಗಿರುತ್ತೆ, ಎಲ್ಲರನ್ನ ಒಳಿತನ್ನೇ ಬಯಸೋದಾಗಿರುತ್ತೆ. ಥ್ಯಾಂಕ್ ಯು ಆಕಾಶ್, ನನ್ನನ್ನು ಪಾಡ್ಕಾಸ್ಟಲ್ಲಿ ಕರೆದು ಮಾತಾಡಿಸಿದ್ದಕ್ಕೆ, ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ನೋಡಿದ್ರಿ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ಇದರಲ್ಲಿ ಬರುವಂತಹ ಸಾಕಷ್ಟು ಕಂಟೆಂಟ್ಗಳು ವೈರಲ್ ಪಾಡ್ಕಾಸ್ಟಲ್ಲಿ ನಿಮ್ಗೆಲ್ರಿಗೂ ವೈರಲ್ ಆಗಿ ಎಲ್ಲ ಕಡೆ ಅವೈಲಬಲ್ ಆಗುತ್ತೆ. ಐ ಹೋಪ್ ಸೊ. ಯಾಕೆ ಅಂತಂದರೆ ಒಂದು ರೀತಿ ಗನ್ ಶಾಟ್ಸ್ ಆಗೆ ಮಾತಾಡುವಂಥ ನಜ್ಮನ ಮಾತುಗಳು ಎಲ್ಲರಿಗೂ ಕೆರಳಿಸುತ್ತೆ, ಮತ್ತೊಂದಷ್ಟು ಜನಕ್ಕೆ ಪ್ರೇರೇಪಿಸುತ್ತೆ. ಏನೇ ಆಗಿರಲಿ ನಮ್ಮಲ್ಲಿ ಸಹಬಾಳ್ವತೆ ಇರಬೇಕು, ಬದುಕಬೇಕು, ಉಳಿಬೇಕು, ನಾವೆಲ್ಲರೂ ಅದೇ ಬದುಕಲ್ಲೇ ಬೆಳಗಬೇಕು ಅಂತ ಹೇಳ್ತಾ ಲೆಟ್ಸ್ ಎಂಡ್ ಅಪ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.